ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತರ್. ತಮಗೆಲ್ಲರಿಗೂ ಜ್ಞಾನವೇ ಅಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೇನು ಮಾಡ್ತಿದ್ದೀವಿ ಈಗ ಸಮಗ್ರ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಭಾಷೆಗೆ ಸಂಬಂಧಪಟ್ಟಂತೆ 1000 ಪ್ರಶ್ನೆಗಳ ಸರಣಿಯನ್ನು ನೋಡ್ತಾ ಇದ್ದೇವೆ. ಈ 1000 ಪ್ರಶ್ನೆಗಳ ಸರಣಿಯ ಮುಂದುವರೆದ ಭಾಗವಾಗಿ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲೊಂದು 30-35 ಪ್ರಶ್ನೆಗಳಿದ್ದಾವೆ. ನಾವು ಅವುಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾರು ಮೊದಲನೇ ಬಾರಿಗೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯನ್ನು ಕೊಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಅಂತ. ಪ್ರಶ್ನೆ 1 ಈ ರೀತಿಯಾಗಿದೆ: ಸ್ವತಂತ್ರ ವಾಕ್ಯಗಳಾಗಬಹುದಾದ ಹಲವು ಉಪವಾಕ್ಯಗಳು ಒಂದೇ ಪ್ರಧಾನ ವಾಕ್ಯಕ್ಕೆ ಸೇರಿದಾಗ. ಇಲ್ಲೇನಿದೆ ಅನ್ನಂಗಾಯಿತು, ಹಲವಾರು ಸ್ವತಂತ್ರ ವಾಕ್ಯಗಳಿದ್ದಾವೆ, ಅವೆಲ್ಲ ಉಪವಾಕ್ಯಗಳಾಗಿದ್ದಾವೆ. ಇಲ್ಲಿ ಒಂದು ಪ್ರಧಾನ ವಾಕ್ಯ ಇದೆ. ಆ ಪ್ರಧಾನ ವಾಕ್ಯಕ್ಕೆ ಸೇರಿದಾಗ ಆ ವಾಕ್ಯಗಳ ನಡುವೆ ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದ್ದಾನೆ. ಆಯ್ಕೆಗಳು ಹೀಗಿದ್ದಾವೆ: ಅರ್ಧ ವಿರಾಮ, ಅಲ್ಪ ವಿರಾಮ, ಪೂರ್ಣ ವಿರಾಮ, ನಂತರ ವಿವರಣಾತ್ಮಕ ಚಿಹ್ನೆ. ಯಾವ್ದು ಹಾಗಾದರೆ ಸರಿಯಾದ ಉತ್ತರ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸರಿಯಾದ ಉತ್ತರ ಯಾವ್ದಾಗ್ತದ? ಅರ್ಧ ವಿರಾಮ ಸರಿಯಾದ ಉತ್ತರ ಆಗ್ತದೆ. ಅರ್ಧ ವಿರಾಮವನ್ನು ನಾವು ಯಾವಾಗ ಬಳಸ್ತೇವೆ? ಹಲವು ಉಪವಾಕ್ಯಗಳ ಮುಂದೆ. ಹಲವು, ಕೆಲವು, ಎಷ್ಟೇ ಆಗಿರಲಿ, ಒಟ್ಟಿನಲ್ಲಿ ಒಂದು ಉಪವಾಕ್ಯ ಇದೆ, ಒಂದು ಪ್ರಧಾನ ವಾಕ್ಯ, ಮುಖ್ಯ ವಾಕ್ಯ, ಮೇನ್ ಏನದು ಕೇಳೋದು ನಾವು ಆಂಗ್ಲ ಭಾಷೆಯಲ್ಲಿ ವಾಕ್ಯಕ್ಕೆ. ಆ ಮುಖ್ಯ ವಾಕ್ಯಕ್ಕೆ ಸಾಕಷ್ಟು ಉಪವಾಕ್ಯಗಳು ಇರ್ತಾವೆ. ಪ್ರತಿಯೊಂದೊಂದು ಉಪವಾಕ್ಯಕ್ಕೆ ಏನಾಗ್ತದೆ, ಕೆಲವೊಮ್ಮೆ ಅರ್ಧ ವಿರಾಮವನ್ನು ಬಳಕೆ ಮಾಡ್ತಾನೆ. ಅರ್ಧ ವಿರಾಮ ಯಾವಾಗಲೂ ನಾವು ಉಪವಾಕ್ಯಗಳ ಮುಂದೆನೇ ಬಳಕೆ ಮಾಡ್ತಾ ಹೋಗ್ತೇವೆ. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಅರ್ಧ ವಿರಾಮ. ಅಲ್ಪ ವಿರಾಮ ಯಾವಾಗ ಬಳಕೆ ಮಾಡ್ತೇವೆ? ಒಂದು ವಾಕ್ಯದೊಳಗೆ ಸಾಕಷ್ಟು ನಾಮಪದಗಳು ಬಂದಿರ್ತಾವೆ. ಕೊನೆಯಲ್ಲಿರುವ ನಾಮಪದವನ್ನು ಹೊರತುಪಡಿಸಿ ಉಳಿದೆಲ್ಲ ನಾಮಪದಗಳಿಗೆ ನಾವೇನು ಮಾಡ್ತೀವಪ್ಪ? ಅಲ್ಪ ವಿರಾಮ ಬಳಕೆ ಮಾಡ್ತಾ ಹೋಗ್ತೇವೆ. ಸರ್, ಒಂದು ಉದಾಹರಣೆ ಹೇಳಿ ನಮಗೆ ಅಂತ ಕೇಳ್ಬೋದು ನೀವು. ಉದಾಹರಣೆ ಏನು ಹೇಳೋದು? ರಾಮನು ಸೀತೆಯು ಲಕ್ಷ್ಮಣರು ಕಾಡಿಗೆ ಹೋದರು. ಕಾಡಿಗೆ ಬೇಡ, ಅವ್ರನ್ನ ಶಾಲೆಗೆ ಕಳಿಸೋಣಂತ. ಶಾಲೆಗೆ ಹೋದರು. ಇಲ್ಲಿ ಎಷ್ಟಿದಾವೆ ನಾಮಪದಗಳು ನೋಡಿ. ಇಲ್ಲಿ ರಾಮ ಇದ್ದಾನೆ, ಸೀತೆ ಇದ್ದಾನೆ, ಲಕ್ಷ್ಮಣ ಇದ್ದಾನೆ. ಕೊನೆಯ ನಾಮಪದವನ್ನು ಬಿಟ್ಟು ನಾವೇನು ಮಾಡ್ತೀವಿ? ಇಲ್ಲಿ ಉಳಿದ ಕಡೆ ಅಲ್ಪ ವಿರಾಮಗಳನ್ನು ಬಳಕೆ ಮಾಡ್ತೇವೆ. ರಾಮ, ಸೀತೆ, ಲಕ್ಷ್ಮಣರು ಶಾಲೆಗೆ ಹೋದರು. ಇಲ್ಲಿ ಹೋದರು ಅಂದಾಗ ನಾನು ಪೂರ್ಣ ವಿರಾಮ ಬಳಕೆ ಮಾಡ್ತೀನಿ. ಒಂದು ಸಂಪೂರ್ಣ ಅರ್ಥವನ್ನು ಕೊಡುವ ಕ್ರಿಯಾಪದದ ಮುಂದೆ, ವಾಕ್ಯದ ಮುಂದೆ ನಾನು ಏನು ಮಾಡ್ತೀನಿ? ಒಂದು ಲೇಖನ ಚಿಹ್ನೆಯನ್ನು ಬಳಕೆ ಮಾಡ್ತೀನಲ್ಲ, ಆದ ಲೇಖನ ಚಿಹ್ನೆ ಯಾವುದಾಗಿರ್ತದ? ಪೂರ್ಣ ವಿರಾಮ ಆಗಿರ್ತದ. ಆ ವಾಕ್ಯದೊಳಗೆ ಸಾಕಷ್ಟು ನಾಮಪದಗಳಿರ್ತಾವ. ಆ ನಾಮಪದಗಳ ಮುಂದೆ ಕೊನೆಯ ನಾಮಪದವನ್ನು ಹೊರತುಪಡಿಸಿ ಉಳಿದ ನಾಮಪದಗಳ ಮುಂದೆ ನಾನೇನು ಮಾಡ್ತೇನಪ್ಪ? ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತೇನೆ. ಅದು ಅಲ್ಪ ವಿರಾಮ ಆಗಿರ್ತದೆ. ಇನ್ನು ವಿವರಣಾತ್ಮಕ ಚಿಹ್ನೆ, ಒಂದು ವಾಕ್ಯದೊಳಗಡೆ ಅಥವಾ ನೀವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಂದು ಪದದ ವಿವರಣೆ ಈ ಮುಂದಿನಂತಿದೆ ಅಂತ ಹೇಳಬೇಕಾದಾಗ, ಇದರ ವಿವರಣೆ ಈ ಮುಂದಿನಂತೆ ಇದೆ ಅಂತ ಹೇಳಬೇಕಾದಾಗ ನೀವೇನು ಮಾಡ್ತೀರಿ? ಈ ರೀತಿಯ ಚಿಹ್ನೆಯನ್ನು ಬಳಕೆ ಮಾಡ್ತೀರಿ. ಅದು ವಿವರಣಾತ್ಮಕ ಚಿಹ್ನೆ. ಉದಾಹರಣೆ ಹೇಳಬೇಕಂದ್ರೆ, ನೀವು ಪತ್ರ ಲೇಖನ ಬರಿತಾ ಇರ್ತೀರಿ, ಅಥವಾ ನಿಮ್ಮ ಮಕ್ಕಳು ನಿಮಗೊಂದು ರಜೆ ಅರ್ಜಿಯನ್ನು ಬರಿತಾ ಇರ್ತಾರೆ. ಆ ಸಂದರ್ಭದೊಳಗೆ ನೀವು ರಜೆ ಅರ್ಜಿಯಲ್ಲಿ ವಿಷಯ ಅಂತ ಹೇಳ್ತೀರಿ. ನೀವು ವಿಷಯ ಅಂದರೆ ವಿಷಯ ಏನು ಅಂದರೆ ಈ ಮುಂದಿನಂತಿದೆ ನೋಡಿ ಅಂತ ನೀವು ಹೇಳ್ತೀರಿ. ಈ ಮುಂದಿನಂತಿದೆ ನೋಡಿ ಅಂತ ನೀವು ಹೇಳಂಗಿಲ್ಲ ಅಥವಾ ಬರೆಯಂಗಿಲ್ಲ ಮೌಖಿಕವಾಗಿ, ಲಿಖಿತವಾಗಿ. ಆವಾಗ ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತೀರಿ, ಈ ರೀತಿಯ ಚಿಹ್ನೆ. ಇದನ್ನು ನಾವು ವಿವರಣಾತ್ಮಕ ಚಿಹ್ನೆ ಅಂತೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ 2: ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದಾನೆ. 1 ಭಾವಸೂಚಕ, 2 ಆವರಣ, 3 ಉದ್ಧರಣ, ಇನ್ನೊಂದು ಅಲ್ಪ ವಿರಾಮ ಚಿಹ್ನೆ. ಯಾವುದು? ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬಳಕೆ ಮಾಡಬೇಕಾದಾಗ ಈ ರೀತಿಯ ಚಿಹ್ನೆಯನ್ನು ಬಳಕೆ ಮಾಡ್ತೇವೆ. ಯಾವುದಿದು? ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆಯನ್ನು ಇನ್ನೊಬ್ಬರ ಹೇಳಿಕೆಯನ್ನು ಅದು ಹೇಗಿದೆಯೋ ಆ್ಯಸ್ ಇಟ್ ಈಸ್ ಅದನ್ನೇ ತಂದು ಇಲ್ಲಿಡ್ತೇವೆ. ಮುಂದೆ ನಾವು ಬರ್ತೀವಿ ಈ ರೀತಿ ಎಂದರು, ಈ ರೀತಿ ಹೇಳಿದರು, ಹೇಳಿದರು ಅಂತ ಮುಂದೆ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ, ಅವರ ಹೇಳಿಕೆಯನ್ನು ಹಂಗೆ ಬರೀಲಿಕ್ಕೆ ಸಂದರ್ಭದೊಳಗೆ ಈ ರೀತಿಯ ಚಿಹ್ನೆಯನ್ನು ಬಳಕೆ ಮಾಡ್ತೇವೆ. ಯಾವುದದು? ಉದ್ಧರಣ ಚಿಹ್ನೆ. ಇನ್ನು ಭಾವಸೂಚಕ ಅಂತಿದೆ ನೋಡಿ. ಯಾವುದಿದು? ಭಾವಗಳನ್ನು ಹೇಳ್ತಾ ಇರ್ತದೆ. ಈ ರೀತಿ ಇರ್ತದೆ ಭಾವಸೂಚಕ ಚಿಹ್ನೆ. ಇದನ್ನು ಆಶ್ಚರ್ಯ ಸೂಚಕ ಚಿಹ್ನೆ ಅಂತಲೂ ಕರೀತಾರೆ. ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅದು ಆಶ್ಚರ್ಯ ಆಗಿರಬಹುದು, ಅಥವಾ ಹರ್ಷ ಆಗಿರ್ಬೋದು, ಅಥವಾ ಸಂತೋಷ ಆಗಿರ್ಬೋದು, ಕುತೂಹಲ ಆಗಿರ್ಬೋದು, ವಿಸ್ಮಯ ಆಗಿರ್ಬೋದು. ಈ ರೀತಿ ಭಾವಗಳನ್ನು ವ್ಯಕ್ತಪಡಿಸಬೇಕಾದಾಗ ನಾವು ಇಂತಹ ಚಿಹ್ನೆಗಳನ್ನು ಬಳಕೆ ಮಾಡ್ತೇವೆ. ಅಬ್ಬಬ್ಬಾ, ಅಯ್ಯೋ,
ಅವ್ರು ಬಂದ್ರಾ, ಅಯ್ಯೋ ಪಾಪ. ನೋಡಿ, ಅಯ್ಯೋ ಪಾಪ, ವಿಷಾದವನ್ನು ವ್ಯಕ್ತಪಡಿಸಬೇಕಾದ ಸಂದರ್ಭದೊಳಗೆ ವಿಸ್ಮಯ, ಕುತೂಹಲ, ಹೌದಾ, ಆಶ್ಚರ್ಯ ವ್ಯಕ್ತಪಡಿಸ್ಬೇಕಾದಾಗ ಹೌರ್ರೆ ಅಂತ ಹೇಳ್ತಿರ್ತೀವಿ, ಅಬ್ಬಾ ಅಂತ ಹೇಳ್ತಿರ್ತೀವಿ. ಸಂತೋಷ ಆದಾಗ ಈ ರೀತಿ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ, ಅದು ಭಾವಗಳನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಆವರಣ ಚಿಹ್ನೆ ನಿಮಗೆ ಗೊತ್ತಿರ್ತದೆ, ಬ್ರಾಕೆಟ್ ಅಂತ ಹೇಳಿ ಕರಿತೀರಿ. ಒಂದು ಪದದ ಅಥವಾ ವಾಕ್ಯದ ಅದರ ಇನ್ನೊಂದು ಅರ್ಥವನ್ನು ಅಥವಾ ವಿಶೇಷ ಅರ್ಥವನ್ನು ಹೇಳಬೇಕಾದ ಸಂದರ್ಭದೊಳಗೆ ಇಲ್ಲಿ ಮುಂದೆ ಧರಿತ್ರಿಯೊಳಗಡೆ ಸೀತೆ ಜನಿಸಿದಳು. ಧರಿತ್ರಿ ಅಂದಾಗ ನಿಮಗೇನೋ ಗೊತ್ತಿರಂಗಿಲ್ಲ, ಅವಾಗ ಏನು ಮಾಡ್ತಾರೆ, ಭೂಮಿ ಅಂತ ಬರೆದಿರ್ತಾರೆ. ಧರಿತ್ರಿ ಒಳಗಡೆ ಸೀತೆ ಜನಿಸಿದಳು, ಸೀತೆ ಜನಿಸಿದಳು. ಆದ್ರೆ ಧರಿತ್ರಿ ಅಂತ ಕೊಟ್ಟಿದ್ದಾರಲ್ಲಪ್ಪ ಇವರು, ಇದೇನಿದು? ಧರಿತ್ರಿಯ ಬ್ರಾಕೆಟ್ ಒಳಗೆ ಭೂಮಿ ಅಂತಿದ್ದಾಗ, ಓ ಧರಿತ್ರಿ ಅರ್ಥ ಭೂಮಿ ಇರಬೇಕು, ಹೇಳ, ಭೂಮಿಯಲ್ಲಿ ಸೀತೆ ಜನಿಸಿದ್ಲು. ಅಲ್ಪ ವಿರಾಮ ನಿಮಗೆ ಗೊತ್ತಿದೆ, ಈಗ ತಾನೇ ನಾವು ಡಿಸ್ಕಸ್ ಮಾಡಿದೆವು. ಹಲವಾರು ನಾಮಪದಗಳು ಬಂದಾಗ ಕೊನೆಯ ನಾಮಪದವನ್ನು ಹೊರತುಪಡಿಸಿ ಉಳಿದ ಕಡೆ ನಾವೇನು ಮಾಡ್ತೀವಪ್ಪ, ಅಲ್ಪ ವಿರಾಮವನ್ನು ಬಳಕೆ ಮಾಡ್ತೇವೆ. ಪ್ರಶ್ನೆ 3, ಶ್ರೀಮಂತಿಕೆ ಎಂಬುದು ಯಾವ ವ್ಯಾಕರಣದ ರೂಪವಾಗಿದೆ? ಯಾವುದು ಶ್ರೀಮಂತಿಕೆ? ಯಾವ ವ್ಯಾಕರಣಕ್ಕೆ ಸೇರ್ತದ? ಕೃದಂತ, ತದ್ದಿತಾಂತ, ಭಾವನಾಮ. ಸಿ ತದ್ದಿತಾಂತ ನಾಮ, ಕೃದಂತ ಭಾವನಾಮ. ತಲೆ ಕೆಡ್ತು ನೋಡ್ರಿ. ಈಗ ಇಷ್ಟೊತ್ತೇನೋ ಪ್ರಶ್ನೆಗಳನ್ನ ನಾವು ಪ್ರಾಥಮಿಕ ಶಾಲೆಯಲ್ಲಿ ಅಲ್ಲಿ ಕಲ್ತಿದ್ವಿ, ಇದನ್ನು ಕೂಡ ಕಲ್ತಿರ್ತೀರಿ. ಆದರೆ ಇಲ್ಲೇನಪ್ಪ ಅಂತಂದ್ರೆ ಈ ಕೃದಂತ ತದ್ದಿತಾಂತ ಅಂತ ಬಂದಾಗ ಸ್ವಲ್ಪ ಇಲ್ಲಿಗೆ ಬಂದಂಗೆ ಆಗ್ತದೆ, ಕುತ್ತಿಗೆಗೆ ಬಂದಂಗೆ ಆಗ್ತದೆ. ಹೆಸರುಗಳು ನೋಡುವಾಗ ಇದೇನಪ್ಪ ಕೃದಂತ ತದ್ದಿತಾಂತ, ಯಾವ ವ್ಯಾಕರಣಾಂಶಗಳು? ಏನಿಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ, ನಾವು ಹೊರಗಡೆ ಪ್ರತ್ಯಯಗಳನ್ನ ತೆಗೆದುಕೊಳ್ಬೇಕು. ಇದು ನಾಮಪದನ ಮೊದಲು ನಾವು ಡಿಸೈಡ್ ಮಾಡಬೇಕು, ಇದು ನಾಮಪದನ ಕ್ರಿಯಾಪದನ. ಶ್ರೀಮಂತಿಕೆ ಅನ್ನೋದು ನಾಮಪದ, ಶ್ರೀಮಂತ, ಶ್ರೀಮಂತರು, ಅರ್ಥ ಆಯ್ತಾ? ಈಗ ಕ್ರಿಯಾಪದ ಹೆಂಗಿರ್ತದ? ಇದ್ದರು, ಹೋದರು, ಬಂದರು, ಕೂತಿದ್ದರು, ನಡೆದರು, ನಿರ್ಗಮಿಸಿದರು, ಮಾತನಾಡುತ್ತಿದ್ದರು. ನಾನು ಪಾಠ ಮಾಡ್ತಾ ಇದ್ದೇನೆ, ಮಾಡುವುದೇನೋದೊಂದು ಕ್ರಿಯೆ, ಹೌದಾ? ಏನು ಅಂತ ಕೇಳಬೇಡ್ರಿ, ಮಾಡ್ತಿದ್ದೇನೆ, ಪಾಠ ಮಾಡ್ತಾ ಇದ್ದೇನೆ, ಅದು ಮುಂದೆ ಏನು ಅಂತ ಬಂದ ಕರ್ಮಪದ ಬರ್ತದೆ ಅಲ್ಲಿ, ಹೌದಾ? ಒಟ್ಟಿನಲ್ಲಿ ಕ್ರಿಯಾಪದ ಕ್ರಿಯೆಯನ್ನು ಹೇಳ್ತಾ ಇದ್ರೆ ಉಳಿದೆಲ್ಲವೂ ನಾಮಪದಗಳಾಗಿರ್ತಾವೆ. ಒಂದು ನಾಮ ಪ್ರಕೃತಿಗೆ ನಾವೇನು ಮಾಡ್ತೀವಪ್ಪ, ಒಂದಿಷ್ಟು ಪ್ರತ್ಯಯಗಳನ್ನು ಹಚ್ತೀವಿ. ನಾಮ ಪ್ರಕೃತಿಗೆ ಯಾವ ಪ್ರತ್ಯಯ? ತದ್ದಿತ ಪ್ರತ್ಯಯಗಳನ್ನು ಹಚ್ತೀವಿ, ತದ್ದಿತ ಪ್ರತ್ಯಯಗಳನ್ನು. ಆದರೆ ಧಾತು ಅಂದ್ರೇನು? ಕ್ರಿಯಾಪದದ ಮೂಲ ರೂಪ. ಇಲ್ಲಿ ಧಾತುಗಳಿಗೂ ಒಂದಿಷ್ಟು ಪ್ರತ್ಯಯಗಳನ್ನು ಹಚ್ತೀವಿ. ಯಾವ ಪ್ರತ್ಯಯಗಳು? ಕೃತ್ ಪ್ರತ್ಯಯಗಳಾಗಿರುತ್ತವೆ, ಕೃತ್ ಪ್ರತ್ಯಯ. ಧಾತುಗಳಿಗೆ ಕೃತ್ ಪ್ರತ್ಯಯ ಹಚ್ಚಿದಾಗ ನಮಗೆ ಸಿಗುವುದೇ ಕೃದಂತ. ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯ ಹಚ್ಚಿದಾಗ ನಮಗೆ ಸಿಗುವಂಥದ್ದು ಏನಪ್ಪ? ತದ್ದಿತಾಂತ. ಯಾವುದು? ತದ್ದಿತಾಂತ ಅನ್ಬೇಕು. ಮತ್ತು ತದ್ದಿತಾಂತದೊಳಗೆ 3 ಬರ್ತಾವೆ, ಕೃದಂತದೊಳಗೆ ಮತ್ತು 3 ಟೈಪ್ಸ್ ಬರ್ತಾವೆ. ಈಗ ನಿಮ್ಗೆ ಗೊತ್ತಾಯಿತು, ಇದು ನಾಮಪದ. ಧಾತು ಅಂದರೆ ಯಾವಾಗಲೂ ಕ್ರಿಯೆಯಲ್ಲಿ ಇರ್ತದೆ. ಶ್ರೀಮಂತಿಕೆ ಅನ್ನೋದು ಇಲ್ಲಿ ಕ್ರಿಯೆ ಅಲ್ವೇ ಅಲ್ಲ, ಇದು ನಾಮಪದ. ಹಂಗಂದ್ರೆ ಇಲ್ಲಿ ಯಾವುದಲ್ಲ, ಕೃದಂತ ಇದು ಅಲ್ಲ, ಕೃದಂತದ ಟೈಪ್ಸಲ್ಲಿ ಬರೋದಿಲ್ಲ. ಆಪ್ಷನ್ ಎ ಏನಪ್ಪ ಇಲ್ಲಿ ರಾಂಗ್ ಹೊಡೆದು ಹಾಕಿದ್ರೆ ನೀವು. ಕೃದಂತ ನಾಮ ಅಂದರೆ ಮತ್ತೆ ಬೇರೆ ಬರ್ತದೆ, ನಾನು ನಿಮಗೆ ಮುಂದಲ್ಲಿ ಡಿಸ್ಕಸ್ ಮಾಡ್ತೇನೆ ಮುಂದಿನ ಪ್ರಶ್ನೆ ಒಳಗೆ. ತದ್ದಿತಾಂತ ನಾಮ, ಭಾವನಾಮ ಅಂದ್ರೇನು? ಒಂದಿಷ್ಟು ಪ್ರತ್ಯಯಗಳದಾವೆ ಸರ್, ನಮ್ಗೆ ಬಿಡಿಸಿ ಹೇಳಿಬಿಡ್ರಿ, ನಮ್ಗೆ ಗೊತ್ತೇ ಆಗಂಗಿಲ್ಲ ಇವು. ತದ್ದಿತಾಂತದೊಳಗೆ ಎಷ್ಟು ಟೈಪ್ಸ್ ಅದಾವಪ್ಪ? 3. ಒಂದು ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ಇನ್ನೊಂದು ತದ್ದಿತಾಂತ ಅವ್ಯಯ. ತದ್ದಿತಾಂತ ಅವ್ಯಯ ಅಂತಿದೆ, ತದ್ದಿತಾಂತ ಅವ್ಯಯ. ಯಾವುದು? 3 ಅವ್ಯಯಗಳನ್ನು ನೋಡ್ಕೊಂಡು ಬಂದು ಆಮೇಲೆ ಈ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ ಅಂತ. ತದ್ದಿತಾಂತ ಅವ್ಯಯ ನೋಡ್ರಿ, ಇಲ್ಲಿ ತದ್ದಿತಾಂತ ನಾಮ ಇದೆ ಮೊದಲಿಗೆ. ಈ ತದ್ದಿತಾಂತ ನಾಮಗಳಿಗೆ ಒಂದಿಷ್ಟು ಪ್ರತ್ಯಯಗಳನ್ನು ಹಚ್ತಾರೆ ಅಂತ ಹೇಳಿದೆ ನಾನು ಕೊನೆಯದಾಗಿ. ಯಾವುದು? ಈ ಗಾರ, ಕಾರ, ಈಗ, ವಂತ, ಒಳ, ಆಡಿಗ, ಅಡೀಗ, ಇಕ, ಆಳಿ, ಗುಳಿ, ಆರ, ಈ ರೀತಿ ಪ್ರತ್ಯಯಗಳನ್ನು ಹಚ್ಚಿಬಿಡ್ತೀವಿ ನಾವು, ಹೌದಾ? ನಾಮ ಪ್ರಕೃತಿಯ ಮುಂದೆ. ಮಾಲೆ ಕಟ್ತಾ ಇದ್ದಾನೆ ಸರ್, ಮಾಲೆ ಕುಡಿಸೋ ಗಾರ. ನೋಡಿ, ಮಾಲೆ ಕಟ್ಟೋನು ಯಾರು? ಮಾಲೆಗಾರ. ಬಳೆ ಹಾಕೋನು ಬಳೆಗಾರ, ಮೋಸ ಮಾಡೋನು ಮೋಸಗಾರ, ಪಾಲು ಕೇಳೋನು ಪಾಲು ಹೊಂದುವವನು ಪಾಲುಗಾರ, ಛಲ ಉಳ್ಳವನು ಛಲಗಾರ. ಕೊನೆಗೆ ಏನು ಬಂತಿಲ್ಲಿ? ಗಾರ, 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 ಕಾರ, ಕಾರ, ಕನ್ನಡಿಗ. ನೋಡಿ, ಓಲೆಯನ್ನು ತರುವವನು ಓಲೆಕಾರ, ಕೋಲಾಟ ಆಡುವವನು ಕೋಲುಕಾರ, ಕೈದುಳ್ಳವನು ಕೈದುಕಾರ, ಕನ್ನಡ ಬಲ್ಲವನು ಕನ್ನಡಿಗ, ಲೆಕ್ಕ ಮಾಡುವವನು ಲೆಕ್ಕಿಗ, ಚೆನ್ನವನ್ನು ಉಳ್ಳವನು, ಚೆನ್ನ ಅಂದರೆ ಚಂದ, ಏನು ಚೆನ್ನಾಗಿದೆ ಅದು ಅಂತ ಹೇಳ್ತೇವಲ್ಲ, ಚಂದವನ್ನು ಉಳ್ಳವನು ಚೆನ್ನಿಗ, ಗಂಧವನ್ನು ಹಾಕಿಕೊಂಡವನು ಗಂಧಿಗ, ಗಾಹಣದ ಕೆಲಸವನ್ನು ಮಾಡೋನು ಗಾಣವನ್ನು ಉಳ್ಳವನು ಗಾಣಿಗ. ಇಲ್ಲೇನಾಯಿತು? ಗಾರ ಇದೆ, ಗಾರ ಬಂದಿದೆ, ಕಾರ ಬಂದಿದೆ, ಕೊನೆಗೆ ಈಗ ಬಂದಿದೆ, ಕನ್ನಡಿಗ. ವಂತ ಹಣವಂತ, ಸಿರಿವಂತ, ಒಳ ಮಡಿವಾಳ, ಮಡಿವಾಳ ಅಥವಾ ಹಡಪ ಉಳ, ಹಡಪ ಆಚರಿಸುವವನು ಹಡಪ ಒಳ, ಮಡಿಯನ್ನು ಮಾಡುವವನು ಮಡಿವಾಳ, ಆಡಿಗ ಹಾವನ್ನು ಆಡಿಸುವವನು ಹಾವಾಡಿಗ. ಈಕ ಅಂತ ಬರ್ತದೆ ನೋಡಿ, ಆಲ್ಮೋಸ್ಟ್ ಈಕ ಬರ್ತದೆ. ಶ್ರೀಮಂತಿಕೆ ಮತ್ತು ಈಕ ಬರ್ತದೆ, ಈಕೆ ಬರ್ತದೆ, ಈಕ, ಈಕೆ,
ಈಕೆ ಇಲ್ಲಿ ಬರೋಂಗಿಲ್ಲ, ಕ್ಷಮಿಸಿ, ಇಕ ಅಂತ ಮಾತ್ರ ಬರ್ತದೆ. ಇಕ ನೆನ್ಪಿಟ್ಕೊಳ್ಬೇಕು. ಇಕ ಮತ್ತು ಈಕೆ ಎರಡು ಬೇರೆ ಬೇರೆ ಬರ್ತಾವೆ. ಈಕೆ ಅನ್ನೋದು ಎಲ್ಲಿ ಬರ್ತದೆ? ಭಾವದೊಳಗೆ ಬರ್ತದೆ. ನಾವಿಲ್ಲಿ ಏನು ಮಾತಾಡ್ತಾ ಇದ್ವಿ? ಕೇವಲ ನಾಮ ಮಾತಾಡ್ತಾ ಇದ್ವಿ. ತದ್ದಿತ ಅಂತ ನಾಮ, ಇದು ಭಾವ. ಒಂದು ಸ್ವಲ್ಪ ಪ್ರತ್ಯಯದಲ್ಲಿ ವ್ಯತ್ಯಾಸ ಆದರೂ, ಒಂದು ಸ್ವರ ವ್ಯತ್ಯಾಸ ಆದರೂ ಮತ್ತು ಅದು ಬೇರೆ ಅರ್ಥವನ್ನು ಕೊಡ್ತದೆ. ಇಲ್ಲಿ ಆಲ್ಮೋಸ್ಟ್ ಏನಿದಾವೆ ನೋಡಿ, ಇಲ್ಲಿ ಎಲ್ಲ ಕಡೆ ವ್ಯಕ್ತಿಗಳನ್ನೇ ಸೂಚಿಸ್ತಾ ಇದ್ದಾವೆ ಇವು. ಮಡಿವಾಳ ಒಬ್ಬ ವ್ಯಕ್ತಿ ಆಗಿರ್ತಾನೆ, ಹಾವಾಡ್ಸೋನು ಹಾವಾಡಿಗೆ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಕರಿಕ ನೋಡಿ, ಕರಿಕ ಅಂದ್ರೇನು? ಕರಿಯದನ್ನು ಉಳ್ಳವನು ಕರಿಕ, ಬಿಳಿಯದನ್ನು ಉಳ್ಳವನು ಬಿಳಿಕ. ಅದು ಬಣ್ಣ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಹೆಚ್ಚು ಮಾತಾಡುವ ಸ್ವಭಾವ ಉಳ್ಳವನು ಮಾತಾಳಿ. ತುಂಬ ಓದ್ತಾನೆ ಸರ್, ಆದರೂ ಪರೀಕ್ಷೆಯಲ್ಲಿ ಓದಿಲ್ಲ ಅಂತ ಹೇಳ್ತಾನೆ, ಓದಾಳಿ. ಜೂಜಾಡ್ತಿರ್ತಾನೆ, ಜೂದಾಳಿ. ಲಂಚ ತೆಗೆದುಕೊಳ್ಳೋನು. ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಕೆಲವೊಂದಿಷ್ಟು ಕಚೇರಿಗಳಲ್ಲಿ ನೋಡ್ತೇವೆ ನಾವು, ಲಂಚ ಗುಳಿತನ ಮಾಡ್ತಾನೆ. ಲಂಚ ಗುಳಿತನ ಅಲ್ಲ, ಮತ್ತು ತನ ಅಂದರೆ ಬೇರೆ ಆಗ್ತದೆ, ತನ ಅಂದ್ರೆ ಭಾವ ಹೇಳ್ತದೆ. ಲಂಚ ಗುಳಿ, ಗುಳಿ ಅಂದ್ರೆ ವ್ಯಕ್ತಿ, ಲಂಚ ಗುಳಿ ಇವನು. ಲಂಚ ಗುಳಿತನ, ಲಂಚತನ ಅಥವಾ ಲಂಚ ಗುಳಿತನ ಅಂದ್ರೆ ಅದು ಭಾವ. ಅದು ನೋಡಿ, ಗುಳಿ ಬಂದರೆ ಇದು ಕೂಡ ತದ್ದಿತ ಅಂತ ನಾಮ ಆಗ್ತದೆ. ಕಂಬಾರ, ಕುಂಬಾರ, ಕಮ್ಮಾರ, ಚಮ್ಮಾರ, ಎಲ್ಲ ಕಡೆ ನೋಡಿದ್ರೆ ನೀವು ವ್ಯಕ್ತಿಗಳೇ ಇದ್ದಾರೆ. ಪಾಲುಗಾರ, ಛಲಗಾರ, ಕೈದುಕಾರ. ತದ್ದಿತ ಅಂತಗಳಲ್ಲಿ ನಾಮ ಪ್ರಕೃತಿಯ ಮುಂದೆ ಈ ರೀತಿ ಗಾರಕಾರ, ಈಗ, ವಂತ, ಒಳ, ಅಡಿಗ, ಆಳಿ, ಗೂಳಿ, ಆರ, ಈ ರೀತಿ ಪ್ರತ್ಯಯಗಳೇನಾದರೂ ಬಂದ್ರೆ ಅದು ತದ್ದಿತ ಅಂತ ನಾಮ. ಇಲ್ಲಿ ಕ್ರಿಯಾಪದ ಬರೋಂಗಿಲ್ಲ, ಮತ್ತು ಕ್ರಿಯಾಪದ ಬಂದರೆ ನೀವು ಕೃದಂತಕ್ಕೆ ಹೋಗ್ಬೇಕಾಗ್ತದೆ. ಇವೆಲ್ಲವೂ ನಾಮಪದಗಳು. ಕೃದಂತ ಅಂತ ಬಂದಾಗ ಏನಲ್ಲಿ ಧಾತು ಇರಬೇಕು, ಅದರಲ್ಲಿ ನಾಮ ಪ್ರಕೃತಿಗಳದಾವ. ಈಗ ಇದು ತದ್ದಿತ ಅಂತ ನಾಮ ಆಯಿತು. ಭಾವನಾಮ ಹೆಂಗಿರ್ತಾವ? ತದ್ದಿತ ಅಂತ ಭಾವನಾಮದೊಳಗೆ ನೋಡಿ ಈ ರೀತಿ ಪ್ರತ್ಯಯ ಬಂದಿರ್ತವೆ. ತನ ಇರ್ತೈತಿ, ಕೊನೆಗೆ ಇಕೆ ಇರ್ತೈತಿ. ಅಲ್ಲೇನಿತ್ತು? ಇಕ ಇತ್ತು ನೋಡಿ, ಇಕ ಅಂತಿತ್ತು. ಹೌದಾ? ಯಾವುದಕ್ಕೆ ಉದಾಹರಣೆ ನಾವಿಲ್ಲಿ ನೋಡಿದಾವಲ್ಲ, ಇಕ ಅನ್ನೋದು ಕರಿಕ, ಬಿಳಿಕ ಅಂಥೇಳಿ. ಹೌದಾ? ಇಲ್ಲೇನಿದೆ? ಈಗೆ ಅಂತಿದೆ, ಈಕೆ ಅಂತಿದೆ. ಈಕೆ, ಈಗೆ ಅಂತಲೂ ಬರ್ತದೆ. ಉಡುಗೆ ಅಂತ ಹೇಳ್ತದೆ. ಉಡುದ್ರ ಭಾವ, ಅದು ಉಡುಗೆ. ಆದರೆ ಅದರಲ್ಲಿ ತದ್ದಿತ ಅಂತ ಭಾವ ಬರಲ್ಲ, ಅದು ಕೂಡ ಭಾವ ಕೃದಂತ ಭಾವದೊಳಗೆ ಬರ್ತದೆ. ಉಡುವುದೊಂದು ಕ್ರಿಯೆ ಅಲ್ಲ, ಇಲ್ಲಿ ಕ್ರಿಯೆ ಇಲ್ಲ, ಇಲ್ಲಿ ಕ್ರಿಯೆ ಇರುವುದಿಲ್ಲ. ಇಲ್ಲಿ ಬ್ರಾಹ್ಮಣನ ಭಾವ ಬ್ರಾಹ್ಮಣಿಕೆ, ದೊಡ್ಡವನ ಭಾವ ದೊಡ್ಡತನ, ದೊಡ್ಡತನ. ಜಾಣನ ಭಾವ ಜಾಣತನ, ಮತ್ತಿನ್ನು ಚಲುವಿನ ಭಾವ ಚಲುವಿಕೆ. ಕಿವುಡನ ಭಾವ ಕಿವುಡು, ಕುಳ್ಳನ ಭಾವ ಕುಳ್ಳು. ನೋಡಿ ಇಲ್ಲಿ ಏನಿದೆ ಕೊನೆಗೆ? ಇಲ್ಲಿ ದೊಡ್ಡತನ, ತನ ಇದೆ, ಜಾಣತನ ಇದೆ, ಬ್ರಾಹ್ಮಣಿಕೆ ಈಕೆ ಇದೆ, ಚಲುವಿಕೆ ಈಕೆ ಇದೆ, ಚಲುವು ಕೂಡಿಸು ಈಕೆ, ಚಲು ಈಕೆ ಇದೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಹೂ ಬಂದರೆ ಕಿವುಡನ ಭಾವ ಕಿವುಡು, ಇಲ್ಲೇನು ಬಂದಿದೆ ಕೊನೆಗೆ? ಹೂ ಬಂದಿದೆ. ಕುಳ್ಳನ ಭಾವ ಕುಳ್ಳು, ಕುಳ್ಳದನ್ರಿ ಅವನು, ಕುಳ್ಳು. ಅದು ಆ್ಯಕ್ಚುಲಿ ನಾವು ಕುಳ್ಳ ಅಂತೀವಿ. ಅರ್ಥ ಆಯ್ತಾ? ಕುಳ್ಳ ಅಂದರೆ ವ್ಯಕ್ತಿ, ಕುಳ್ಳು ಅಂದರೆ ಭಾವ. ಅರ್ಥ ಆಯ್ತಾ? ವ್ಯಕ್ತಿ ಅಂದರೆ ಮತ್ತು ಅದು ಬೇರೆ ಆಗ್ತದೆ. ಕುಳ್ಳ ಬಂತು ಅಂದರೆ ಮತ್ತು ಅಲ್ಲಿ ಭಾವವನ್ನು ಹೇಳಂಗಿಲ್ಲ, ಅದು ನಾಮವನ್ನು ಹೇಳ್ತದೆ. ಮತ್ತು ಇದೇ ರೀತಿಯಾಗಿ ಕುರುಡು, ಕುಂಟು, ಮೂಕು, ತೊದಲು, ಇವೆಲ್ಲ ಕಡೆನೂ ಹೂ ಬಂದಿದೆ ನೋಡಿ. ಇಲ್ಲಿ ಹೂ ಬಂದಿದೆ. ಇಲ್ಲಿ ಕೂಡ ನೋಡಿ ಈಕೆಗೆ ಇಲ್ಲಿ ಉನ್ನತಿಕೆ, ಗೌಡ್ ಈಕೆ, ತಳವಾರ್ ಈಕೆ, ಈಕೆ ಬಂದಿದೆ ನೋಡಿ. ತನದೊಳಗೆ ದಡ್ಡತನ, ಚಿಕ್ಕತನ, ಸಣ್ಣತನ, ಹುಡುಗತನ, ಕಿರಿತನ, ಕಳ್ತನ, ಕೆಟ್ಟತನ, ಸೋಮಾರಿತನ. ವಿಡಿಯೋ ನೋಡಲಿಕ್ಕೂ ಸೋಮಾರಿತನ, ಸ್ಕ್ರಾಲ್ ಮಾಡ್ತಿರ್ತಾವೆ. ನೋಡಿದ್ರೆ ಏನಾದರೂ ಜ್ಞಾನ ಪ್ರವಹಿಸ್ತದೆ ಅಂತ ಬೇಕಾಗಿಲ್ಲ, ನಮಗೆ ಬೇರೆ ಬೇಕು ನಮಗೆ. ಕೆಟ್ಟತನ, ತನ ಬಂದ್ರೂ ಅದು ಭಾವ ಹೇಳ್ತದೆ. ಈಕೆ ಬಂದರೂ ಭಾವ ಹೇಳ್ತದೆ. ಹೂ ಬಂದರೂ ಭಾವ ಹೇಳ್ತದೆ. ಅದೇ ರೀತಿ ಪೂ ಬಂದರೂ ಭಾವ ಹೇಳ್ತದೆ. ಮೇ ಬಂದರೂ ಭಾವ ಹೇಳ್ತದೆ. ಇದೇನು ರೀ ಪೂ? ಇದು ಬಿಳುಪು, ಕರ್ಪು ಅಥವಾ ಕಪ್ಪು, ಇಂಪು, ತಂಪು, ನುಣುಪು, ಜಾಣ್ಮೆ. ನೀವೆಲ್ಲಿ ಭಾವಸೂಚಕ ಪದಗಳನ್ನು ನೋಡ್ತಾ ಇದ್ದಾಗ ನೋಡಿದ್ರಿ ನೋಡಿ, ಇವೆಲ್ಲ ಭಾವಗಳನ್ನು ಹೇಳುವ ಭಾವಸೂಚಕ. ಅದರೊಳಗೆ ತದ್ದಿತ ಅಂತ ಭಾವ, ಕೃದಂತ ಭಾವ ಅಂತ ಹೇಳಿರ್ತಾವೆ. ಅಲ್ಲಿ ನಾವು ನೋಡಿದ್ದೆವು. ಇಲ್ಲಿ ತದ್ದಿತ ಅಂತದೊಳಗೆ ನೋಡ್ತಾ ಇದ್ದೀವಿ ನಾವೀಗ. ಭಾವದೊಳಗೆ ಬಿಳಿದ್ರ ಭಾವ ಬಿಳುಪು, ಕರಿದ್ರ ಭಾವ ಕರ್ಪು, ಇನಿದ್ರ ಭಾವ ಇಂಪು, ತಣ್ಣದ್ರ ಭಾವ ತಂಪು, ನುಣ್ಣನೆಯದ್ರ ಭಾವ ನುಣುಪು. ಅದೇ ರೀತಿ ಮೇ ಅಂತ ಬಂದಾಗ ಜಾಣ್ಮೆ, ಕೂರ್ಮೆ, ಪೆರ್ಮೆ, ಹಿರಿಮೆ. ನೋಡಿ ಎಲ್ಲ ಕಡೆ ಮೇ ಇದೆ. ಅರ್ಥ ಆಯ್ತಾ? ತನ, ಈಕೆ, ಊಪು, ಮೇ, ಇನ್ನೂ ಸಾಕಷ್ಟು ಬರ್ತಾವೆ. ನಿಮಗೆ ಇಂಪಾರ್ಟೆಂಟ್ ತೆಗೆದುಕೊಂಡು ಬಂದಿದ್ದೇನೆ. ಇವೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕನ್ನಡ ಪುಸ್ತಕಗಳಲ್ಲಿ ಇರುವಂಥದ್ದೇ ಆಗಿದ್ದಾವೆ. ಇನ್ನೊಂದು ತದ್ದಿತ ಅಂತ ನಾಮದಲ್ಲಿ ನಾವು ಈ ರೀತಿ ಪ್ರತ್ಯಯಗಳನ್ನು ನೋಡಿದ್ದೀವಿ. ಗಾರಕಾರ, ಈಗ ವಂತ, ಇಲ್ಲೆಲ್ಲ ವ್ಯಕ್ತಿಗಳನ್ನೇ ಇದು. ಇಲ್ಲಿ ವ್ಯಕ್ತಿ ಇದ್ವು ಇವೆಲ್ಲ. ಎಂಥ ವ್ಯಕ್ತಿ? ಬಳೆಗಾರ ಒಬ್ಬ ವ್ಯಕ್ತಿ, ಮಾಲೆಗಾರ ಒಬ್ಬ ವ್ಯಕ್ತಿ. ಅಂದ್ರೆ ಇಲ್ಲಿ ತದ್ದಿತ ಅಂತ ಪ್ರತ್ಯಯಗಳು, ತದ್ದಿತ ಪ್ರತ್ಯಯಗಳು ಯಾವುದಕ್ಕೆ ಬಂದಿದ್ವಿ? ಇಲ್ಲಿ ಮಾಲೆ ಕಟ್ಟುವವನು ಮಾಲೆಕಾರ ಅಂದ್ರೆ ಮಾಲೆ. ಮಾಲೆ ಅನ್ನುವಂಥದ್ದೇನಿದು? ನಾಮಪದದ ಮೂಲ ರೂಪ, ನಾಮ ಪ್ರಕೃತಿ. ಇಲ್ಲಿ ಕೂಡ ನಾಮ ಪ್ರಕೃತಿಗಳೇ ಬಂದಿದ್ದಾವೆ ಭಾವನಾಮದಲ್ಲಿ. ಆದರೆ ಭಾವವನ್ನು ಹೇಳ್ತಾವ, ಇಲ್ಲಿ ವ್ಯಕ್ತಿಗಳನ್ನು ಹೇಳ್ತಾವ. ನಾಮದೊಳಗೆ ವ್ಯಕ್ತಿಗಳಿದಾವ, ಇಲ್ಲಿ ಭಾವಗಳಿದಾವ. ಭಾವ. ಅರ್ಥ ಆಯ್ತಾ? ಈಗ ತದ್ದಿತ ಅಂತ ನಾಮ ಆಯಿತು, ಭಾವನಾಮ ಆಯಿತು. ಸರ್ ತದ್ದಿತ ಅಂತ ಅವ್ಯಯ ಯಾವುದು? ಅವ್ಯಯದೊಳಗೆ ಏನಿಲ್ಲ, ಈ ಅಂತೆ ಬರ್ತಾವೆ. ಅಂತೆ, ಒಲು, ಓಲು, ತನಕ, ವರೆಗೆ, ಮಟ್ಟಿಗೆ, ಓಸ್ಕರ, ಇಂಥ, ಆಗಿ, ಓಸುಗ ಇತ್ಯಾದಿ ಪದಗಳು ಬರ್ತಾವೆ ಸ್ನೇಹಿತರೆ. ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದ್ರೆ, ಅಲ್ಲಿ
ತದ್ದಿತ ಅಂತ ನಾಮಪದದ ಮೂಲ ರೂಪ ಯಾವುದಂತ ಹೇಳಿದೆ, ನಾಮ ಪ್ರಕೃತಿ ಅಂತ ಹೇಳಿದೆ ನಾನು. ನಾಮ ಪ್ರಕೃತಿ ಅಂತ ಹೇಳಿದೆ. ನಾಮ ಪ್ರಕೃತಿಯಲ್ಲಿ ತದ್ದಿತ ಪ್ರತ್ಯಯ ಬರ್ತಿದ್ವು. ತದ್ದಿತ ಪ್ರತ್ಯಯ ಭಾವದೊಳಗಿದ್ರೆ ಅದು ತದ್ದಿತ ಭಾವನಾಮ ಆಗ್ತಿತ್ತು. ನಾಮದೊಳಗಿದ್ದಿದ್ರೆ ಅದೇನಾಗ್ತಿತ್ತು, ತದ್ದಿತ ಅಂತ ನಾಮ ಆಗ್ತಿತ್ತು. ಹೌದಾ. ಇಲ್ಲಿ ಹಾಗಲ್ಲ, ನಾಮ ಪ್ರಕೃತಿಗಳಿಗೆ ಬರುವುದಿಲ್ಲ. ಇಲ್ಲಿ ಪ್ರತ್ಯಯಗಳು ನಾಮ ಪದಕ್ಕೆ ಬಂದ್ಬಿಡ್ತಾವೆ. ಏನು ಬರ್ತಾವೆ, ನಾಮ ಪದಕ್ಕೆ ಬರ್ತಾವೆ. ಒಂದು ನಾಮಪದ ಅಂದ್ರೆ ಅದು ಸುಮ್ಮನೆ ಆಗಂಗಿಲ್ಲ. ಅದು ಒಂದು ನಾಮಪದ ಆಗಬೇಕಂದ್ರೆ ಅದರೊಳಗೆ ಒಂದು ನಾಮ ಪ್ರಕೃತಿ ಸೇರ್ಕೊಂಡಿರ್ತೈತಿ. ಕೂಡಿಸು ಅದಕ್ಕೊಂದು ವಿಭಕ್ತಿ ಪ್ರತ್ಯಯ ಸೇರಿಸಿರ್ತೀವಿ. ವಿಭಕ್ತಿ ಪ್ರತ್ಯಯ ಸಾಧ್ಯವಾದರೆ ಕೆಲವೊಮ್ಮೆ ಆಖ್ಯಾತ ಪ್ರತ್ಯಯನೂ ಸೇರಿಸಿರ್ತೀವಿ. ಆವಾಗ ಒಂದು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿಕೊಂಡಾಗ ಒಂದು ನಾಮಪದ ಸಿಗ್ತದ. ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿದಾಗ ನಮಗೆ ನಾಮಪದ ಸಿಗ್ತದ. ಈ ನಾಮಪದಗಳ ಮುಂದೆ ಏನು ಬರಬೇಕು, ಅಂತ್ಯ ಬರಬೇಕು. ರಾಮನು ಅದೇನಪ್ಪ ಒಂದು ನಾಮಪದ, ರಾಮನು ನಾಮಪದ. ಅದರ ಪ್ರಕೃತಿ ರಾಮ. ಹೌದಾ. ರಾಮನು ಕೂಡಿಸುವಂತೆ ರಾಮನಂತೆ. ಓಲ್ ರಾಮನೋಲ್. ಮನೆಯ ತನಕ. ಹೌದಾ. ಮನೆಯ ತನಕ, ಅಷ್ಟರವರೆಗೆ, ಊರವರೆಗೆ, ಅಷ್ಟರ ಮಟ್ಟಿಗೆ, ಅವನಿಗೋಸ್ಕರ ಅಥವಾ ಅವನಿಗೋಸುಗ, ಅವನಿಗೆ ಇಂಥ, ಅವನಿಗಾಗಿ. ನೋಡಿ, ಆಗಿ, ಓಸುಗ. ಅರ್ಥ ಆಯ್ತಾ. ಈ ರೀತಿ ಪ್ರತ್ಯಯಗಳು ಬಂದರೆ ಅವೆಲ್ಲ ತದ್ದಿತಾಂತ ಅವ್ಯಯಗಳಾಗಿರ್ತಾವೆ. ಏನಾಗಿರ್ತಾವೆ, ತದ್ದಿತಾಂತ ಅವ್ಯಯಗಳಾಗಿರ್ತಾವೆ. ಸಾಕು, ಪ್ರಶ್ನೆಗೆ ಹೋಗೋಣ ಅಂತ. ಪ್ರಶ್ನೆ ಏನಿತ್ತಲ್ಲಿ, ಪ್ರಶ್ನೆ ಶ್ರೀಮಂತಿಕೆ ಅಂತ ಇತ್ತು. ಅಂದರೆ ಇಲ್ಲಿ ಏನಿದೆ, ಇಲ್ಲಿ ಶ್ರೀಮಂತ ಅಂತಿದೆ. ಕೃದಂತಗಳು ಆಗುವುದಿಲ್ಲ. 2 ಆಪ್ಷನ್ ಓದು, ಒಂದು ಎ ಮತ್ತು ಡಿ. ತದ್ದಿತಾಂತ ನಾಮ ಮತ್ತು ಭಾವನಾಮ ಉಳಿತು. ನಾಮ ಅಂದರೆ ಅಲ್ಲಿ ವ್ಯಕ್ತಿ ಇರ್ತಿದ್ದ, ಛಲಗಾರ, ಬಳೆಗಾರ, ಗಾರ, ಕಾರ ಈ ರೀತಿ ಬರ್ತಿದ್ವು. ಆದರೆ ಇಲ್ಲಿ ಭಾವವಿದೆ. ಭಾವದ ಮುಂದೆ ಯಾವಾಗಲೂ ಈಕೆ ಅಂತ ಬರ್ತಾವ, ಪೂ ಅಂತ ಬರ್ತದ, ಈ ರೀತಿ ಬರ್ತಾವೆ. ಹೌದಾ. ಒಂದಿಷ್ಟು ನೋಡಿದೆವಲ್ಲ ನಾವು, ಯಾವ್ಯಾವ್ದು ಭಾವದೊಳಗೆ ಹೂ ಅಂತಿತ್ತು. ನೆನಪು ನೋಡಿ, ನೆನೆಯುವುದ್ರ ಭಾವ ನೆನಪು ಬೇಡ. ಇಲ್ಲಿ ನೆನಪು ಅಂದ್ರೆ ನೆನೆಯುವುದೊಂದು ಕ್ರಿಯೆ ಆಗ್ತದೆ. ಹೌದಿಲ್ಲ. ಬೀಳಿದು ಅಂತಿದೆ, ಬೀಳುಪು. ಯಾಕಂದ್ರೆ ಕ್ರಿಯೆ ಆಗುದಿಲ್ಲ, ಕ್ರಿಯೆ ಆಗಬಾರ್ದು ತದ್ದಿತಾಂತದೊಳಗೆ. ಈಕೆ ಅಂತೈತಿ, ತನ ಅಂತೈತಿ, ಹೂ, ಪೂ, ಮೇ ಇವೆಲ್ಲ ಇದ್ದಾಗ ಅದೇನಾಗಿರ್ತದಪ್ಪ, ಭಾವನಾಮ ಆಗಿರ್ತದ. ಭಾವಸೂಚಕ ಪ್ರತ್ಯಯಗಳು ಆಗಿರ್ತಾವ. ಸರಿಯಾದ ಉತ್ತರ ಯಾವುದು ಹಂಗಂದ್ರೆ ತದ್ದಿತಾಂತ ಭಾವನಾಮ ಸರಿಯಾದ ಉತ್ತರ ಆಗಿದೆ. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಸಂಖ್ಯೆ 4. ಬರೆದವನು ಎನ್ನುವ ಪದದಲ್ಲಿರುವ ಧಾತು ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಧಾತುವನ್ನು ಕೇಳಿದಾನೆ. ಧಾತು ಎಲ್ಲಿ ಸಿಗ್ತದೆ ನಮಗೆ, ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಕ್ರಿಯಾ ಪ್ರಕೃತಿ ಅಂತ ಆಗ್ತದೆ. ಇದರ ಮೂಲ ಹೆಸರೇ ಕ್ರಿಯಾ ಪ್ರಕೃತಿ, ಇನ್ನೊಂದು ಹೆಸರು ಧಾತು ಅಂತ ಕರಿಬೇಕು ನಾವು. ಧಾತುಗಳಿಗೆ ಮುಂದೆ ಕಾಲಸೂಚಕ ಪ್ರತ್ಯಯಗಳನ್ನು ಹಾಕಿದಾಗ ನಮಗೊಂದು ಕ್ರಿಯಾಪದ ಸಿಗ್ತದೆ. ಏನು ಹಾಕಿದಾಗ, ಕಾಲಸೂಚಕ ಪ್ರತ್ಯಯ ಯಾವುದು, 3 ಇದಾವೆ. ಒಂದು ಭೂತದೊಳಗೆ ದ ಅಂತ ಇರ್ತೈತಿ. ಇನ್ನೊಂದು ವರ್ತಮಾನದೊಳಗೆ ಉತ್ತ ಅಂತ ಇರ್ತದೆ. ಇನ್ನೊಂದು ಭವಿಷ್ಯತ್ನೊಳಗೆ ವ ಅಥವಾ ಉವ ಅಂತೇಳಿ ಇರ್ತದೆ. ನಿಮಗೆ ಗೊತ್ತಿರುವಂಥದ್ದು 3 ಕಾಲಸೂಚಕ ಪ್ರತ್ಯಯ ಇದ್ದಾಗ ಅದೊಂದು ಸಂಪೂರ್ಣ ಕ್ರಿಯಾಪದ ಸಿಗ್ತದೆ ಧಾತುವಿಗೆ. ಈ ರೀತಿ ಕಾಲಸೂಚಕ ಪ್ರತ್ಯಯ. ಧಾತು ಯಾವುದಿಲ್ಲಿ, ಆಯ್ಕೆ ಎ ಬರೆದ, ಬರೆಯು, ಬರೆ, ಬರೆದು. ಸರಿಯಾದ ಉತ್ತರ ಯಾವುದಪ್ಪ, ಬರೆ ಎನ್ನುವುದು ಮೂಲ ರೂಪವಾಗಿರ್ತದೆ. ಪ್ರಶ್ನೆ 5. ಮಾಲಿಗ ಅಂತ ಇದೆ ನೋಡಿ. ಇಲ್ಲಿ ಮಾಲಿಗ ಇದೊಂದು ತದ್ದಿತಾಂತ ನಾಮ ಅವರೇ ಕೊಟ್ಟಿದ್ದಾರೆ. ಈ ತದ್ದಿತಾಂತ ನಾಮ ಬಿಡಿಸಿದಾಗ ನಮಗೇನು ಸಿಗ್ತದಪ್ಪ, ಒಂದು ನಾಮ ಪ್ರಕೃತಿ ಮತ್ತೊಂದು ಆಖ್ಯಾತ ಪ್ರತ್ಯಯ, ತದ್ದಿತ ಪ್ರತ್ಯಯ ಸಿಗ್ತದೆ. ಇದರ ಮೂಲ ರೂಪ ಏನು ಹಂಗಂದ್ರೆ ನಾಮ ಪ್ರಕೃತಿ. ಆ ನಾಮ ಪ್ರಕೃತಿ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಮಾಲೆ, ಬಿ ಮಾಲು, ಸಿ ಮಾಲಿಕ, ಡಿ ಮಾಲ. ಯಾವುದು, ಮಾಲಿಗ ಅಂತ ಬಿಡಿಸಿ ಬಂದಾಗ ಇಲ್ಲಿ ನೋಡಿ ತದ್ದಿತಾಂತ ನಾಮ ಆಗ್ತದೆ. ಇದು ನಾಮ ಮಾಲಿಗ. ಯಾರು, ಮಾಲೆಯನ್ನು ಧರಿಸಿದವನು ಅಥವಾ ಮಾಲೆಯನ್ನು ಹಾಕಿಕೊಂಡವನು. ಮಾಲೆಯನ್ನು ಧರಿಸಿಕೊಂಡವನು ಮಾಲಿಗ. ಮಾಲೆಯನ್ನು ಧರಿಸಿಕೊಂಡವ ಮಾಲಿಗ. ಮಾಲೆಯನ್ನು ಧರಿಸಿಕೊಂಡವನು ಅಂದ್ರೆ ಸರಿಯಾದ ಉತ್ತರ ಯಾವುದಪ್ಪ, ಮಾಲೆ ಅಂತ ಆಗ್ತದ. ಪ್ರಶ್ನೆ 6. ಸ್ವತಂತ್ರವಾಗಿ ನಿಲ್ಲಬಲ್ಲ 2 ಅಥವಾ ಅದಕ್ಕಿಂತ ಹೆಚ್ಚು ಸರಳ ವಾಕ್ಯಗಳು ಸಂಯೋಜಕ ಅವ್ಯಯಗಳಿಂದ ಕೂಡಿರ್ತವೆ. ಅದನ್ನು ನೀವು ಯಾವ ವಾಕ್ಯ ಅಂತೇಳಿ ಕರಿತೀರಿ? ಸ್ವತಂತ್ರವಾಗಿ ನಿಲ್ಲಬಲ್ಲ 2 ವಾಕ್ಯಗಳು ಅಥವಾ ಅದಕ್ಕಿಂತ ಹೆಚ್ಚು ವಾಕ್ಯಗಳು ಇರ್ತಾವೆ. ನೋಡಿ, ಇಲ್ಲಿ ಆಶ್ರಿತ ವಾಕ್ಯಗಳು ಬರೋಂಗಿಲ್ಲ, ಮಿಶ್ರ ವಾಕ್ಯ ಆಗ್ತದೆ. ಆಶ್ರಿತ ವಾಕ್ಯಗಳು ಅಂದರೆ ಒಂದು ಪ್ರಧಾನ ವಾಕ್ಯ, ಅದಕ್ಕೆ ಉಪವಾಕ್ಯಗಳು ಬಂದಿರ್ತಾವೆ. ಹೌದಾ. ಪ್ರಧಾನ ವಾಕ್ಯ ಒಂದು, ಉಪವಾಕ್ಯಗಳು ಬಂದಿರ್ತಾವೆ. ಆದರೆ ಇಲ್ಲಿ ಉಪವಾಕ್ಯಗಳಿಲ್ಲ. ಸ್ವತಂತ್ರವಾಗಿ ನಿಲ್ಲಲಿಕ್ಕೆ ಕೆಪಾಸಿಟಿ ಇರುವಂತಹ 2 ವಾಕ್ಯಗಳು ಅಥವಾ ಹೆಚ್ಚು ವಾಕ್ಯಗಳಿರ್ತಾವೆ. ಅವುಗಳನ್ನು ಜೋಡಿಸಿರ್ತಾವೆ ಇಂಥ ಪದಗಳು. ಮತ್ತು, ಆದ್ದರಿಂದ, ಆದರೆ. ಉದಾಹರಣೆ ಹೇಳಿ ನಮಗೆ. ನೀವು ವಿಡಿಯೋ ತರಗತಿಯನ್ನು ನೋಡುತ್ತಿದ್ದೀರಿ. ಆದ್ದರಿಂದ
ಆದ್ದರಿಂದ ಜ್ಞಾನವನ್ನು ಪಡೆಯುತ್ತಿದ್ದೀರಿ. ನೋಡಿ, ಆದ್ದರಿಂದ ಜ್ಞಾನ ಪಡೆಯೋದು ಒಂದು ವಾಕ್ಯ, ವಿಡಿಯೋ ತರಗತಿ ನೋಡೋದು ಒಂದು ವಾಕ್ಯ, ಎರಡು ವಾಕ್ಯಗಳನ್ನು ಅದೇನು ಮಾಡ್ತು, ಜೋಡಿಸಿತು, ಸಂಯೋಜನೆ ಮಾಡಿತು. ಅರ್ಥ ಆಯ್ತಾ? ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಕಂಜಂಕ್ಷನ್ ಅಂತ ಹೇಳಿ ಕರಿತೇವೆ. ಕಂಜಂಕ್ಷನ್ ವರ್ಡ್, ಎರಡು ವಾಕ್ಯಗಳನ್ನು, ಎರಡು ಶಬ್ದಗಳನ್ನು ಜೋಡಿಸ್ತಾವಲ್ಲ, ಕಂಜಂಕ್ಷನ್ ವರ್ಡ್ ಅಂತ ಕರಿತೇವೆ. ಕನ್ನಡದೊಳಗೆ ಸಂಯೋಜಿತ ವಾಕ್ಯ ಅಥವಾ ಸಂಯೋಜಿತ ಪದಗಳಿಂದ ಕೂಡಿದ್ರೆ ಅದು ಸಂಯೋಜಿತ ವಾಕ್ಯ. ಇವು ಸ್ವತಂತ್ರವಾಗಿ ನಿಲ್ಲಬಲ್ಲಂತಹ ಅರ್ಹತೆ ಇರಬೇಕು ಈ ವಾಕ್ಯಗಳಿಗೆ. ಅರ್ಥ ಆಯ್ತಾ? ಇನ್ನೊಂದು ಆಯ್ಕೆ ಇದೆ ನೋಡಿ, ಮಿಶ್ರ ವಾಕ್ಯ ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಹಲವಾರು ಉಪವಾಕ್ಯಗಳು ಸೇರಿಕೊಂಡಿರ್ತವೆ. ಸಾಮಾನ್ಯ ವಾಕ್ಯ ಅಂದಾಗ ಇಲ್ಲಿ ಒಂದೇ ಏನಿರ್ತದಪ್ಪ, ಒಂದೇ ಕ್ರಿಯೆ ಇರ್ತದ, ಒಬ್ಬ ಕರ್ತೃ ಇರ್ತಾನ, ಒಬ್ಬ ಕರ್ತೃ, ಒಂದು ಕ್ರಿಯೆ ಅಂದ್ರೆ ಒಂದು ಸಂಪೂರ್ಣ ಕ್ರಿಯಾಪದ ಇರ್ತದ. ಇದು ಒಂದು ವಾಕ್ಯ ಅಲ್ವೇ ಅಲ್ಲ, ಅಜ್ಞಾತಾರ್ಥಕ. ನಮಗೆ ಸ್ವಲ್ಪ ತಿಳಿಸಿ ಹೇಳಿ ಸರ್, ನಮಗೆ ಇಲ್ಲ ಗೊತ್ತಾಗಂಗಿಲ್ಲ, ಒಂದು ಸ್ಲೈಡ್ ಹಾಕಿಬಿಡ್ರಿ ನಮಗೆ. ನೋಡ್ರಿಪ್ಪ, ಇಲ್ಲಿ ಏನಿದಾವ ವಾಕ್ಯದ ವಿಧಗಳು, ಎಷ್ಟದ ವಾಕ್ಯಗಳು? 3 ಅದಾವ. ಒಂದು ಸಾಮಾನ್ಯ ವಾಕ್ಯ, 2 ಸಂಯೋಜಿತ ವಾಕ್ಯ, ಇನ್ನೊಂದು ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯದೊಳಗೆ ಎಷ್ಟು ಇರ್ತಾರಪ್ಪ ಕರ್ತೃಗಳು? ಒಬ್ಬನೇ ಕರ್ತೃ ಇರ್ತಾನೆ, ಕೆಲಸ ಮಾಡೋ ಒಬ್ಬನ, ಕೆಲಸನೂ ಒಂದೇ ಇರ್ತೈತಿ. ಅಂದರೆ ಸಂಪೂರ್ಣ ಕ್ರಿಯಾಪದ. ಮತ್ತು ನಾ ಹೇಳ್ತಾ ಇರೋದು ಮತ್ತು ಸಾಪೇಕ್ಷ ಕ್ರಿಯಾಪದಗಳು ಬರ್ತಾವೆ. ಹೌದಾ? ಸಾಪೇಕ್ಷ ಕ್ರಿಯಾಪದಗಳು ಕೆಲವೊಮ್ಮೆ ಬರ್ತಾವೆ ಸಾಮಾನ್ಯ ವಾಕ್ಯದಲ್ಲಿ, ನಾವು ಅಲ್ಲಿ ಎಡವಿ ಬಿಡ್ತೀವಿ. ಅರ್ಧಂಬರ್ಧ ಕ್ರಿಯಾಪದಗಳು ಸಾಪೇಕ್ಷ ಕ್ರಿಯಾಪದ, ಸಂಪೂರ್ಣ ಕ್ರಿಯಾಪದ ಆಗಿರಂಗಿಲ್ಲ. ಹೌದಾ? ಒಂದು ಕರ್ತೃ ಇರ್ತಾನೆ, ಒಬ್ಬನೇ ಕೆಲಸಗಾರ, ಇನ್ನೊಂದು ಸಂಪೂರ್ಣ ಕ್ರಿಯಾಪದ ಇರಬೇಕು, ಅಂದ್ರೆ ಅದು ಸಾಮಾನ್ಯ ವಾಕ್ಯ ಆಗ್ತದೆ. ಸಂಯೋಜಿತ ಅಂದರೆ ಗೊತ್ತಿರ್ತದೆ ನಿಮಗೆ, 2 ಅಥವಾ ಹೆಚ್ಚು ವಾಕ್ಯಗಳು ಇರ್ತಾವೆ, ಎಲ್ಲವೂ ಪ್ರಧಾನವಾಗಿರ್ತಾವೆ, ಅಂದರೆ ಎಲ್ಲವೂ ಇಂಪಾರ್ಟೆನ್ಸ್ ಇರ್ತದೆ, ಎಲ್ಲವಕ್ಕೂ ಇಂಪಾರ್ಟೆನ್ಸ್ ಇರ್ತದೆ, ಎಲ್ಲವೂ ಪ್ರಧಾನವಿರ್ತಾವೆ, ಅಂದರೆ ಎಲ್ಲವೂ ಸ್ವತಂತ್ರವಾಗಿ ನಿಲ್ಲಕ್ಕೆ ಅರ್ಹವಾಗಿರ್ತಾವೆ. ಆದರೆ ಆ ವಾಕ್ಯಗಳನ್ನು ಜೋಡಿಸ್ತಾವೆ ಒಂದಿಷ್ಟು ಪದಗಳು. 2 ಅಥವಾ 2ಕ್ಕಿಂತ ಹೆಚ್ಚು ಸ್ವತಂತ್ರ ವಾಕ್ಯಗಳನ್ನು 2 ಪದಗಳು ಬಂದು ಜೋಡಿಸ್ತಾವಲ್ಲ, ಅಂಥ ಪದಗಳು ಬಳಕೆಯಾಗಿರಬೇಕು. ಈಗ ತಾನೇ ನೋಡಿದ್ವಲ್ಲ ನಾವು, ಮತ್ತು, ಆದ್ದರಿಂದ, ಆದರೆ, ಈ ಥರ ಊ ಅಂತಲೂ ಬರ್ತದೆ, ಇದರೊಳಗೆ ಊ ಅಂತಲೂ ಬರ್ತದೆ. ಇಂತಹ ಪದಗಳಿದ್ದರೆ ಅವುಗಳನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ರವಿ ಓದಿದನು ಮತ್ತು ಪರೀಕ್ಷೆ ಬರೆದನು. ರವಿ ಓದಿದನು ಮತ್ತು ಪರೀಕ್ಷೆ ಬರೆದನು, ಕರ್ತೃ ಒಂದೇ ಇರ್ಬೋದು. ಕೆಲಸಗಳೆಷ್ಟಿದ್ದಾವೆ? ಕ್ರಿಯೆಗಳು 2 ಇರಬೇಕು. ಕ್ರಿಯೆ 2 ಅಥವಾ 2ಕ್ಕಿಂತ ಹೆಚ್ಚಿರಬಹುದು. ಓದಿದನು ಅನ್ನೋದು ಸಂಪೂರ್ಣ ಕ್ರಿಯಾಪದ, ಬರೆದನು ಅನ್ನೋದು ಸಂಪೂರ್ಣ ಕ್ರಿಯಾಪದ. ಅಂದರೆ ಒಂದು ಸಂಪೂರ್ಣ ಕ್ರಿಯಾಪದ ಇತ್ತಂದ್ರೆ ಅದೊಂದು ಸಪ್ರೇಟ್ ವಾಕ್ಯನೇ ಆಗ್ತದೆ. ರವಿ ಓದಿದನು, ಹೌದಿಲ್ಲ, ಪರೀಕ್ಷೆ ಬರೆದನು, 2 ಸ್ವತಂತ್ರ ವಾಕ್ಯಗಳು. 2 ವಾಕ್ಯಗಳನ್ನು ಜೋಡಿಸಿರುವಂತಹ ಪದ ಇದೆಯಲ್ಲ, ಸಂಯೋಜಕ ಪದ ಅಂತ ಹೇಳಿ ಕರಿತೇವೆ. ಇಲ್ಲಿ ಹಂಗಲ್ಲ, ಇಲ್ಲಿ ಒಂದೇ ಕರ್ತೃ, ಒಂದೇ ಕ್ರಿಯಾಪದ, ಸಂಪೂರ್ಣ ಕ್ರಿಯಾಪದ ಆಗಿರಬೇಕದು. ಇನ್ನು ಮಿಶ್ರ ವಾಕ್ಯ ಅಂತ ಬಂದಾಗ ನೋಡಿ, ಒಂದು ಪ್ರಧಾನ ವಾಕ್ಯ ಅಂದ್ರೆ ಒಂದೇ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಇರ್ತದೆ. ಅಲ್ಲಿ ಉಳಿದು ಅದರ ಘನತೆಯನ್ನು ಹೆಚ್ಚು ಮಾಡ್ತಾವೆ, ಅಂದ್ರೆ ಉಪವಾಕ್ಯಗಳಾಗಿರ್ತಾವೆ, ಆಶ್ರಿತ ವಾಕ್ಯಗಳು. ಆ ವಾಕ್ಯಗಳ ಮುಂದೆ ಈ ರೀತಿ ಚಿಹ್ನೆ ಇರ್ತದೆ, ಅರ್ಧ ವಿರಾಮ ಅಂತೇಳಿ. ಮ್ಯಾಲೊಂದು ಫುಲ್ ಪಾಯಿಂಟೆ, ಕೆಳಗೊಂದು ಅಲ್ಪ ವಿರಾಮ, ಕೊಮ, ಪೂರ್ಣ ವಿರಾಮ, ಒಂದು ಅಲ್ಪ ವಿರಾಮ, ಮ್ಯಾಲ ಕೆಳಗೆ ಸೇರ್ಕೊಂಡು ಅರ್ಧ ವಿರಾಮ ಅಂತ ಅನಿಸ್ಕೊಳ್ತಾವೆ. ಇವುಗಳು ಬಳಕೆ ಆಗಲೇಬೇಕು ಅಂತಿಲ್ಲ, ಆಗ್ತದೆ, ಕೆಲವೊಮ್ಮೆ ಆಗೋದಿಲ್ಲ. ಆದರೆ ಕರ್ತೃ ಕೂಡ ಇಲ್ಲಿ ಒಂದೇ ಇದ್ದಾನೆ ನೋಡಿ. ನೀನು ಓದಿದರೆ ಉತ್ತೀರ್ಣನಾಗುವೆ, ನೀನು ಓದಿದರೆ ಉತ್ತೀರ್ಣನಾಗುವೆ, ನೀನು ಓದಿದರೆ ಉತ್ತೀರ್ಣನಾಗುವುದು ಪ್ರಧಾನ ವಾಕ್ಯ ಇಲ್ಲಿ. ಹೌದಾ? ಯಾವಾಗಲೂ ಸಂಪೂರ್ಣ ಕ್ರಿಯಾಪದ ಇಲ್ಲಿ ಇರ್ತದಲ್ಲ, ಅದೇ ಪ್ರಧಾನ ವಾಕ್ಯ ಆಗಿರ್ತದೆ. ಉತ್ತೀರ್ಣನ ಆಗುವೆ, ನೀನು ಆಗುವೆ ಅನ್ನೋದು ಕ್ರಿಯಾಪದ. ಆದರೆ ಓದಿದರೆ ಅನ್ನೋದೇನಿಲ್ಲಿ ಸಾಪೇಕ್ಷ ಕ್ರಿಯಾಪದ. ಸಂಪೂರ್ಣ ಕ್ರಿಯಾಪದ ಬಂದಿದ್ರೆ ಮತ್ತು ಅದು ಸ್ವತಂತ್ರ ವಾಕ್ಯ ಆಗಿಬಿಡ್ತಿರ್ತದೆ, ಸಂಯೋಜಿತ ವಾಕ್ಯಕ್ಕೆ ತೊಗೊಂಬರ್ತಿದ್ವಿ. ಪದಗಳಿರ್ಬೇಕು, ಸಂಯೋಜಿತ ಪದಗಳು. ನೀನು ಓದಬೇಕು, ನಂತರ ಉತ್ತೀರ್ಣನಾಗುವೆ. ನೋಡಿ, ನೀನು ಓದಬೇಕು, ನಂತರ ಉತ್ತೀರ್ಣನಾಗುವೆ. ಓದಬೇಕು ಅನ್ನೋದು ಪೂರ್ಣ ಕ್ರಿಯಾಪದ, ಸ್ವತಂತ್ರ ವಾಕ್ಯ. ಉತ್ತೀರ್ಣನಾಗುವೆ ಅನ್ನೋದು ಪೂರ್ಣ ಕ್ರಿಯಾಪದ, ಸ್ವತಂತ್ರ ವಾಕ್ಯ. ನಂತರ ಅಂತ ಬಂತಲ್ಲ, 2 ವಾಕ್ಯಗಳನ್ನು ಜೋಡಣೆ ಮಾಡುತ್ತೆ, ಸಂಯೋಜನೆ ಮಾಡುತ್ತೆ, ಆವಾಗ ಅದು ಸಂಯೋಜಿತ ವಾಕ್ಯ ಆಗ್ತದೆ. ಅರ್ಥ ಆಯ್ತಲ್ಲ? ಸಾಮಾನ್ಯ ವಾಕ್ಯ ಅಂದರೆ ಒಂದೇ ಕರ್ತೃ, ಒಂದೇ ಕ್ರಿಯೆ. ಸಂಯೋಜಿತ ವಾಕ್ಯ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಧಾನ ವಾಕ್ಯಗಳು ಬರ್ತಾವೆ, ಎಲ್ಲಕ್ಕೂ ಇಂಪಾರ್ಟೆನ್ಸ್ ಇರ್ತೈತಿ. 2-3 ಕ್ರಿಯಾಪದಗಳು, ಸ್ವತಂತ್ರ ಕ್ರಿಯಾಪದಗಳು, ಪರಿಪೂರ್ಣ ಕ್ರಿಯಾಪದಗಳು ಇರ್ತಾವೆ. ಮಿಶ್ರ ಅಂದರೆ ಒಂದೇ ಒಂದು ಪ್ರಧಾನ ವಾಕ್ಯ ಇರ್ತದೆ. ಇಲ್ಲಿ ಎಲ್ಲ ವಾಕ್ಯಗಳು ಪ್ರಧಾನ ಆಗಿರಂಗಿಲ್ಲ, ಒಂದು ಪ್ರಧಾನ ಅಂದರೆ ಒಂದು ಸಂಪೂರ್ಣ ಕ್ರಿಯಾಪದ ಇರ್ತೈತಿ. ಉಳಿದವೆಲ್ಲ ಉಪವಾಕ್ಯಗಳಿರ್ತಾವೆ. ಕೆಲವೊಮ್ಮೆ ಈ ರೀತಿ ಅರ್ಧ ವಿರಾಮಗಳು ಅವುಗಳನ್ನು ಸೇರಿಸಿರ್ತಾನೆ ಅದರೊಳಗೆ. ಪ್ರಶ್ನೆ ಹೇಳು, ಹೋಗದೆ ಎನ್ನುವ ಪದ ಯಾವ ವ್ಯಾಕರಣ ರೂಪಕ್ಕೆ ಉದಾಹರಣೆ ಆಗ್ತದ? ಆಯ್ಕೆ ಎ ತದ್ದಿತಾಂತ ಅವ್ಯಯ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಯಾವುದಾಗಾದ್ರೆ ಹೋಗದೆ ಸರ್, ಹೋಗುವುದು ಅನ್ನೋದು ಒಂದು ಕ್ರಿಯೆ ಸರ್, ಕ್ರಿಯೆಗೆ ಸಂಬಂಧಪಡ್ತದೆ ಅಂದಮೇಲೆ ಇಲ್ಲೊಂದು ಧಾತು ಇರ್ತದೆ ಸರ್. ಧಾತು ಯಾವುದು? ಹೋಗು. ಆದ್ದರಿಂದ ಇಲ್ಲೇನು ಬರೋಂಗಿಲ್ಲ, ತದ್ದಿತಾಂತಗಳು ಬರುವುದೇ ಇಲ್ಲ. ಹಾಗಾದರೆ ಕೃದಂತ ನಾಮನ, ಭಾವನಾಮನ,
ಅಥವಾ ಕೃದಂತ ಅವ್ಯಯನ? ಸರ್ ಕೃದಂತ ಅವ್ಯಯ ಆಗ್ತದ. ಯಾಕೆ? ಇಲ್ಲೊಂದಿಷ್ಟು ಪ್ರತ್ಯಯಗಳು ಬರ್ತವೆ. ಕೃತ ಪ್ರತ್ಯಯ ಅದೇ, ಅಲು, ಅಲಿಕ್ಕೆ, ಅಲಿಕ್ಕೆ, ಉತ್ತ, ಉಥ, ಉತ್ತ, ಊತ, ಈ, ದು, ಈ ರೀತಿ ಬರ್ತದೆ. ತುಂಬ ದೊಡ್ಡದಾಯ್ತು ರೀ ಇದು. ನಮ್ಗೆ ಇಷ್ಟು ಪ್ರತ್ಯಯ ಅಲ್ಲೇ ರಗಡಾಗ ತಲೆ ಕೆಟ್ಟೋಗೈತಿ, ಇನ್ನು ಇಷ್ಟೊಂದು ಎಲ್ಲಿ ನೆನ್ಪಿಟ್ಕೊಳ್ಳೋದು? ಹೌದು, ನಾನು ಇದಕ್ಕೊಂದು ಟ್ರಿಕ್ಸ್ ಹೇಳ್ಕೊಡ್ತಾನಂತ. ಏನಿಲ್ಲ, ಕೃದಂತ ಅವ್ಯಯಗಳು ಅಂತಂದ ಬಂದಾಗ ಇವು ಅರ್ಧಂಬರ್ಧ ಕ್ರಿಯಾಪದಗಳಾಗಿರ್ತಾವೆ, ಅಥವಾ ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ಮಾಡ್ತಿರ್ತಾವೆ. ಅರ್ಥ ಆಯ್ತಾ? ಈಗ ಹೋಗದೆ ಅಂದ್ರೆ ಏನಿದು? ಸಂಪೂರ್ಣ ಕ್ರಿಯಾಪದ ಅಲ್ಲಿದು. ನಾನು ಶಾಲೆಗೆ ಹೋಗದೆ ಮನೆಗೆ ಹೋದೆನು ನೋಡಿ, ಹೋಗದೆ ಮನೆಗೆ ಹೋದೆನು ಅಂದರೆ ಇನ್ನೊಂದು ಕ್ರಿಯಾಪದ ಬೇಕಿತ್ತು ಇದಕ್ಕೆ. ಶಾಲೆಗೆ ಹೋಗದೆ ಮನೆಗೆ ಹೋದೆನು, ಶಾಲೆಗೆ ಹೋಗದೆ ನಾನು ಶಾಲೆಗೆ ಮನೆಗೆ ಹೋಗಬೇಕಾಗಿತ್ತು. ಹೌದಾ? ಶಾಲೆಗೆ ಹೋಗಿ ಮನೆಗೆ ಹೋಗಬೇಕಾಗಿತ್ತು. ಶಾಲೆಗೆ ಹೋಗಿ ನೋಡಿ, ಹೋಗಿ ಅನ್ನೋದು ಕೂಡ ಏನಾಗ್ತದೆ? ಅರ್ಧಂಬರ್ಧ ಕ್ರಿಯಾಪದ. ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ಮಾಡಬೇಕಿವು. ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ನೋಡಿ, ಕೊನೆಗೇನು ಬಂತು? ಈ ಬಂತು. ಅಲ್ಲಿ ಕೊನೆಗೇನು ಬಂತು? ಅದೇ ಬಂತು. ಈಗ ಇನ್ನೊಂದು ಉದಾಹರಣೆ ಹೇಳಬೇಕು ನಿಮ್ಗೆ. ನೀವೇನು ಮಾಡ್ತಿದ್ದೀರಿ? ಈಗ ಸಂಜೆ ಹೊತ್ತು ಟೀ ಕುಡಿತಾ ಇದ್ದೀರಿ. ನಾನು ಟೀ ಕುಡಿಯುತ್ತಾ ನೋಡಿ, ಟೀಯನ್ನು ಕುಡಿಯುತ್ತಾ ತರಗತಿ ವೀಕ್ಷಣೆ ಮಾಡ್ತಾ ಇದ್ದೇನೆ. ಕುಡಿಯುತ್ತಾ ಅನ್ನೋದು ಅರ್ಧಂಬರ್ಧ ಕ್ರಿಯಾಪದ. ಅಂದರೆ ಅದನ್ನು ಮಾಡ್ತಾ ಇನ್ನೊಂದು ಮಾಡ್ತಾ ಇದ್ದೀನಿ. ಇದು ಅಂದರೆ ಒಂದು ಕ್ರಿಯೆ ನಡೀತಾ ಇದೆ ಅಂದರೆ ಇನ್ನೊಂದು ಕ್ರಿಯೆ ನಡೀಬೇಕಾಗಿದೆ, ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಸಾಪೇಕ್ಷ ಕ್ರಿಯಾಪದಗಳು. ಅರ್ಧ ಕ್ರಿಯೆ ನಡೀತಾ ನಡೀತಾ ಇನ್ನೊಂದು ಕ್ರಿಯೆ ನಡೆದು ಬಿಡ್ತದೆ, ಮುಂದೆ ಬೇಕು, ಅದು ಅಪೇಕ್ಷೆ ಮಾಡ್ತದಲ್ಲ, ಕೃದಂತ ಅವ್ಯಯ ಅಂತೇಳಿ ಕರಿತೇವೆ. ಅರ್ಥ ಆಯ್ತಾ? ನಾನು ಚಹಾ ಕುಡಿಯುತ್ತಾ ಸಿನಿಮಾ ನೋಡಿದೆನು. ನಾನು ಶಾಲೆಗೆ ಹೋಗಲು ಎಡಮಾಸ್ಟ್ರು ಬಂದರು, ಅಲ್ಲೂ ಬಂತು ನೋಡಿ. ನಾನು ತರಗತಿ ಒಳಗಡೆ ಕಾಲು ಇಡಲಿಕ್ಕೆ ಮಕ್ಕಳು ಹೊರಗೆ ಜಿಗಿದರು, ಅಲಿಕ್ಕೆ ನೋಡಿ. ಅಂದರೆ ಅಲಿಕ್ಕೆ ಅಂದರೆ ಏನು? ಅರ್ಧಂಬರ್ಧ ಕ್ರಿಯಾಪದ. ಹೊರಗೆ ಜಿಗಿಯೋದು ಪೂರ್ಣ ಕ್ರಿಯಾಪದ. ಅರ್ಥ ಆಯ್ತಲ್ಲ? ಉಣ್ಣುತ್ತಾ ಟಿ ವಿ ನೋಡಿದನು. ಉಣ್ಣುತ್ತಾ ಮನೆಗೆ ಬಂದೆನು, ಹೋದೆನು. ಅವು ಸಂಪೂರ್ಣ ಕ್ರಿಯೆ. ಇವೆಲ್ಲ ಅರ್ಧಂಬರ್ಧ ಕ್ರಿಯಾಪದಗಳು. ಇದು ಕೃದಂತವೇ. ಕೃದಂತ ನಾಮದ ಬಗ್ಗೆ ಹೇಳ್ರಿ ನಮಗೆ. ಕೃದಂತ ನಾಮದೊಳಗೆ ಏನಿಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇದರಲ್ಲೊಂದು 3 ರೀತಿ ವಿಧಗಳು ಬರುತ್ತವೆ ಕೃದಂತ ನಾಮದೊಳಗೆ. ಅಂದರೆ 3 ರೀತಿ ಪ್ರತ್ಯಯ ಬರ್ತವೆ, ತುಂಬ ಸಿಂಪಲ್ ಆಗಿರುವಂಥದ್ದು. 3 ರೀತಿಯ ಕೃದಂತ ನಾಮದೊಳಗೆ ಭಾಗಗಳು ಯಾವ್ಯಾವಪ್ಪ ಅಂದ್ರೆ, ಇದು ವರ್ತಮಾನವನ್ನು ಹೇಳಬೇಕಿದು. ವರ್ತಮಾನ ಅಥವಾ ಭವಿಷ್ಯವನ್ನು ಹೇಳಬೇಕು ಈ ಕ್ರಿಯಾಪದ, ವರ್ತಮಾನ ಅಥವಾ ಭವಿಷ್ಯವನ್ನು. ಇನ್ನೊಂದು ಇದು ಭೂತವನ್ನು ಹೇಳಬೇಕು. ಇನ್ನೊಂದು ಟೈಪಲ್ಲಿ ಭೂತವನ್ನು ಹೇಳಬೇಕು. ಇನ್ನೊಂದು ಟೈಪಲ್ಲಿ ಇದು ನಿಷೇಧವನ್ನು ಹೇಳಬೇಕು, ಅಂದರೆ ಕೆಲಸ ನಡೆಯಂಗಿಲ್ಲ. ಒಂದು ಧಾತುವಿಗೆ ಒಂದಿಷ್ಟು ಪ್ರತ್ಯಯ ಹಾಕ್ತೇವೆ ವರ್ತಮಾನದೊಳಗೆ. ಇಲ್ಲಿ ಆಧುನಿಕ ವ್ಯಾಕರಣಶಾಸ್ತ್ರಜ್ಞರು ಹೇಳೋ ಪ್ರಕಾರ ಇಲ್ಲಿ ವ ಅಥವಾ ಉವ ಎನ್ನುವ ಧಾತು ಇರಬೇಕು. ವ ಅಥವಾ ಉವ ಎನ್ನುವ ಪ್ರತ್ಯಯಗಳಿರಬೇಕು. ಇಲ್ಲೊಂದು ಕಾಲಸೂಚಕ ಪ್ರತ್ಯಯ. ಭೂತದೊಳಗೆ ನಿಮ್ಗೆ ಗೊತ್ತಿರುವಂಥದ್ದು ದ ಇರ್ತದೆ. ನಿಷೇಧದೊಳಗೆ ಅದ ಇರ್ತದೆ ನೋಡಿ. ಅದ ನೋಡಿ ಅಪ್ಪ, ಇಲ್ಲಿ ಅದೇ ಅಂದ್ರೇನು? ಕೃದಂತ ಅವ್ಯಯ. ಇಲ್ಲಿ ಅದ ಒಂದೇ ಸ್ವರ, ಮತ್ತು ಎ ಎರಡು ಒಂದೇ ಒಂದು ಸ್ವರ ವ್ಯತ್ಯಾಸ ಆದರೆ ಕೃದಂತದೊಳಗೆ ಬೇರೆ ಟೈಪ್ ಆಗಿಬಿಡ್ತದೆ. ಅದೇ ಅನ್ನೋದು ಕೃದಂತ ಅವ್ಯಯ, ಅದ ಅನ್ನೋದು ಕೃದಂತ ನಾಮದೊಳಗೆ. ಉದಾಹರಣೆ ತೆಗೆದುಕೊಳ್ಳೋಣ. ಅದೇ ಹೋಗದೆ ಅದರ ಧಾತು ರೂಪ ಯಾವುದಪ್ಪ? ಹೋಗು. ಈ ಧಾತುವಿಗೆ ಹಾಕ್ಕೊಳ್ತಾ ಹೋಗೋಣ ಅಂತ. ಹೋಗು ಕೂಡಿಸುವ ಅಂದ್ರೆ ಏನಾಯ್ತು? ಇಲ್ಲಿ ಹೋಗುವ ಅಂತಾಯ್ತು. ಏನಾಯ್ತು? ಹೋಗುವ ನೋಡಿ. ಹೋಗುವ ಅನ್ನೋದೇನಪ್ಪ? ಇಲ್ಲಿ ಕೃದಂತ ನಾಮಕ್ಕೆ ಉದಾಹರಣೆ. ಎಲ್ಲೈತದು? ಹೋಗುವ. ಭವಿಷ್ಯತ್ನೊಳಗೆ ಹೇಳ್ತದೆ. ವರ್ತಮಾನದೊಳಗೆ ನಡಿ ಹೋಗುವ ಅಂದರೆ ಹೊಂಟಿವಿ. ಈಗ ನಡಿ ಹೋಗುವ, ಅವನು ಹೋಗುವನು. ಹೋಗುವನು ನೋಡಿ. ಹೂವ ಬಂದರೆ ಹೋಗುವನು ಭವಿಷ್ಯದೊಳಗೆ ಕೃದಂತ ನಾಮ. ಭೂತದೊಳಗೆ ಹೋದ. ಹೋಗು ಕೂಡಿಸುದ, ಹೋದ, ಮುಗಿತು. ಅದು ಕೂಡ ಕೃದಂತ ನಾಮ. ಭೂತದೊಳಗೆ. ಇನ್ನು ನಿಷೇಧದೊಳಗೆ ಕೆಲಸ ನಡೀಲಿಲ್ಲ. ಹೋಗದೆ. ಹೋಗು ಕೂಡಿಸು ಅದ, ಹೋಗದ. ಅದ ಆಗಬೇಕು, ಅದೇ ಆಗಬಾರ್ದು. ಅದೇ ಆದ್ರೆ ಅವ್ಯಯ ಆಗ್ತದೆ ಮತ್ತು ಕೃದಂತ ಅವ್ಯಯ. ಹೋಗದ ಅಂದರೆ ಕೆಲಸ ಇಲ್ಲವೇ ಇಲ್ಲ, ನಿಷೇಧ, ಕೆಲಸ ನಡೆಯುವುದೇ ಇಲ್ಲ ಅದು. ಹೋಗದ, ಬರದ, ನೋಡದ, ನಡೆಯದ. ವಿಡಿಯೋ ತರಗತಿ ನೋಡದ. ನೋಡಿದ ಅಂದ್ರೆ ಅದು ಕೂಡ ಭೂತದೊಳಗೆ ಕೃದಂತ ನಾಮ. ನೋಡುವ, ನೋಡುವನು, ನೋಡುವವ ಅಂತ ಇದ್ರೆ ಅವ್ವ ಬಂದ್ರ, ಹೂವ ಬಂದ್ರ ಅದು ಕೂಡ ಕೃದಂತ ನಾಮದೊಳಗೆ ಧಾರಣೆ ಆಗ್ತದೆ. ಇನ್ನು ಭಾವ ಉಳಿತಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಭಾವವನ್ನು ಹೇಳಬೇಕು, ಒಂದು ಕ್ರಿಯೆ ಭಾವ. ಹೆಂಗೆ? ಅದೇ ಅದು ಧಾತುವಿಗೆ ಇದಕ್ಕೇನಪ್ಪ? ಉದು ಅಂತೇಳಿ ಹಾಕಬೇಕು. ಹೋಗುವುದು, ಹೋಗುವಿಕೆ, ವಿಕೆ ಅಂತ ಹಾಕ್ತೀವಿ. ಉದು ಅಂತ ಹಾಕ್ತೀವಿ. ಅಥವಾ ಪೂ ಅಂತ ಹಾಕ್ತೀವಿ. ನೆನೆಯುವುದರ ಭಾವ ನೆನೆಪು. ಟ ನೋಡುವುದರ ಭಾವ ನೋಟ. ಅರ್ಥ ಆಯ್ತಾ? ಈ ರೀತಿ ಪ್ರತ್ಯಯಗಳು ಬಂದರೆ ಇದು ತುಂಬ ಸರಳ ಇರುವಂಥದ್ದು. ಕೃದಂತ ಭಾವನಾಮ. ಕ್ರಿಯೆಯ ಭಾವವನ್ನು ಹೇಳಿದ್ರೆ ಮುಗೀತದು ಕೃದಂತ ಭಾವನಾಮ. ಈ ಭಾವನಾಮಕ್ಕೆ ಇನ್ನೊಂದಿಷ್ಟು ಉದಾಹರಣೆ ಮುಂದಿನ ಪ್ರಶ್ನೆದೊಳಗೆ ಹೇಳ್ತಾ ಹೋಗ್ತೀನಿ. ಪ್ರಶ್ನೆ 8. ಒಂದು ಕರ್ತೃ ಮತ್ತು ಒಂದು ಕ್ರಿಯಾಪದವನ್ನು ಹೊಂದಿರುವ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ? ಈಗ ತಾನೇ ನೋಡ್ಕೊಂಬಂದೆವು ವಾಕ್ಯಗಳಲ್ಲಿ.
ಮೂರು ವಿಧಗಳಿದ್ವು ವಾಕ್ಯಗಳಲ್ಲಿ. ಎಷ್ಟು ವಿಧಗಳಿದ್ವಪ್ಪ? ಮೂರು ವಿಧಗಳಿದ್ವು. ಯಾವ್ಯಾವು? ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ಮಿಶ್ರ ವಾಕ್ಯ ಅಂಥೇಳಿ. ಹೌದಾ? ಮೂರು ವಾಕ್ಯಗಳನ್ನು ನಾವು ನೋಡ್ತಾ ಬಂದಿದ್ದೆವು. ಒಂದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಇನ್ನೊಂದು ಮಿಶ್ರ ವಾಕ್ಯ ಅಂಥೇಳಿ. ಮೂರು ವಾಕ್ಯಗಳಲ್ಲಿ ಈ ಪ್ರಶ್ನೆ ಯಾವುದಕ್ಕೆ ಹೊಂದುತ್ತದ? ಉದಾಹರಣೆ ಏನಂತಿದೆ? ಉದಾಹರಣೆ, ಒಂದು ಕರ್ತೃ ಇದ್ದಾನೆ, ಮತ್ತು ಒಂದು ಕ್ರಿಯಾಪದ ಇದೆ. ಒಂದೇ ಕರ್ತೃ ಒಂದೇ ಕ್ರಿಯಾಪದ ಅಂದರೆ ಯಾವುದು? ಸಾಮಾನ್ಯ ವಾಕ್ಯ ಆಗಿರ್ತದ. ಮಿಶ್ರ ವಾಕ್ಯ ಅಂದ್ರೆ ಒಂದು ಪ್ರಧಾನ ವಾಕ್ಯಕ್ಕೆ ಸಾಕಷ್ಟು ವಾಕ್ಯಗಳು ಬಂದು ಸೇರ್ಕೊಂಡಿರ್ತವೆ. ಸಂಯೋಜಿತ ಅಂದರೆ ಸಂಯೋಜಿತ ಪದಗಳನ್ನು ಒಳಗೊಂಡಿರ್ತದೆ ಮತ್ತು ಸ್ವತಂತ್ರ ವಾಕ್ಯಗಳು, ಪ್ರಧಾನ ವಾಕ್ಯಗಳನ್ನು ಇಲ್ಲಿ ಒಳಗೊಂಡಿರ್ತದೆ. ಪ್ರಶ್ನಾರ್ಥಕ ವಾಕ್ಯ ಅಂತೂ ಅಲ್ವೇ ಅಲ್ಲ. ಸರಿಯಾದ ಉತ್ತರ ಯಾವುದು? ಆಯ್ಕೆ ಸಿ. ವೇಗವಾಗಿ ಹೋಗ್ತಾ ಹೋಗೋಣಂತ. ಮುಂದಿನ ಪ್ರಶ್ನೆ ಸಂಖ್ಯೆ 9 ಸ್ನೇಹಿತರೆ. ಓದುವಿಕೆ ಅನ್ನೋದು ಮತ್ತೆ ಬಂತು ನೋಡಿ. ಈಕೆ ಅನ್ನೋದು ಓದುವುದು ಅನ್ನೋದು ಕ್ರಿಯೆ ಅಂತ ಬಂದಾಗ ಧಾತು ಆಗಿರ್ತದೆ. ಮೂಲ ರೂಪ ಧಾತು ಬರ್ತದೆ. ಧಾತುಗಳು ಕೃದಂತದೊಳಗೆ ಬರ್ತಾವ ಅಂದ್ರೆ ಇಲ್ಲೊಂದು ಆಪ್ಷನ್ ಎಲಿಮಿನೇಟ್ ಆಯಿತು, ತದ್ದಿತಾಂತವ್ಯ. ಇಲ್ಲಿ ಈಗ ಯಾವುದಿದೆ ಪ್ರತ್ಯಯ ಯಾವುದಿದೆ? ಕೃತ ಪ್ರತ್ಯಯ ಈಕೆ ಅಂತಿದೆ. ಈಕೆ ಎಲ್ಲಿ ಬರ್ತದೆ? ಭಾವದೊಳಗೆ ಬರ್ತದೆ. ಯಾಕಂದ್ರೆ ನಾಮದೊಳಗೆ ನಾವು ಮೂರು ಮಾತು ನೋಡಿದೆವು. ಯಾವುದಪ್ಪ? ಅಥವಾ ಉವ ಅಂತ ಇರ್ತದೆ, ಇಲ್ಲಪ್ಪ ಅಂತಂದ್ರೆ ಭೂತದೊಳಗೆ ದ ಇರ್ತದೆ, ಇಲ್ಲಾಂದ್ರೆ ನಿಷೇಧದೊಳಗೆ ಆದ ಅಂತ ಇರ್ತದೆ. ನಾಮ ಭಾವಗಳನ್ನು ಹೇಳ್ತಾ ಇದ್ದ ಪೂಟ ವಳಿ ಅಂತೇಳಿ. ಪೂಟ ವಳಿ ಮತ್ತು ಅದಾದ ನಂತರ ಇನ್ನೊಂದಪ್ಪ ವಿಕೆ ಅಥವಾ ಈಕೆ ಅಥವಾ ಊದು ಅಂತೇಳಿ ಈ ರೀತಿ ಪ್ರತ್ಯಯಗಳು ಬಂದ್ರೆ ಅದು ಭಾವವನ್ನು ಹೇಳ್ತಿರ್ತದ. ಓದುವಿಕೆ ಬಂದಿದೆಯಾ? ಓದುವಿಕೆ ಅಂತ ಭಾವನಾಮಕ್ಕೆ ಉದಾಹರಣೆ ಆಗ್ತದ. ಅವ್ಯಯ ಅಂತೂ ಅಲ್ವೇ ಅಲ್ಲ. ಅವ್ಯಯದೊಳಗೆ ಯಾವ್ಯಾವ ಪ್ರತ್ಯಯಗಳು ಬರ್ತಾವೆ ಈಗ ತಾನೇ ನೋಡಿದ್ವಲ್ಲ ನಾವು. ಉತ್ತ, ಉತ, ಅದೇ, ಅಲು, ಅಲಿಕ್ಕೆ, ಇದು ಇಷ್ಟೆಲ್ಲ ಪ್ರತ್ಯಯಗಳು ಬರ್ತಾವೆ. ಪ್ರಶ್ನೆ ಸಂಖ್ಯೆ 10. ಮಳೆ ಬಂದ ಕಾರಣ ನಾವು ಹೊರಗೆ ಹೋಗಲಿಲ್ಲ. ಇದು ಯಾವ ವಿಧದ ವಾಕ್ಯ? ಒಂದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಆಶ್ಚರ್ಯಾರ್ಥಕ ವಾಕ್ಯ. ಇದು ವಾಕ್ಯನೇ ಇಲ್ಲ, ಆಶ್ಚರ್ಯಾರ್ಥಕ ವಾಕ್ಯ. ಬಹುಶಃ ಆಶ್ಚರ್ಯ ಚಿಹ್ನೆಗಳಿದ್ರೆ ಅದನ್ನು ಕರೀತಾರೇನೋ. ಸಾಮಾನ್ಯ ವಾಕ್ಯ, ಮಳೆ ಬಂದ ಕಾರಣ. ಕರ್ತೃಗಳು ಎಷ್ಟಿದ್ದಾರೆ ಹುಡುಕ್ಬೇಕು ನಾವಿಲ್ಲಿ. ಕರ್ತೃ ನೋಡಿ, ಮಳೆ ಬರುವುದು ಅಂದರೆ ಬರುವುದು ಯಾರಿಲ್ಲಿ? ಮಳೆ ಅಂದರೆ ಒಂದು ಕರ್ತೃ, ಕೆಲಸ ಒಬ್ಬನು ಮಾಡ್ತಾ ಇದ್ದಾನೆ. ನಾವು ಹೊರಗೆ ಹೋಗಲಿಲ್ಲ, ಹೊರಗೆ ಯಾರು ಹೋಗಲಿಲ್ಲ? ನಾವು ಹೋಗಲಿಲ್ಲ ಅಂದರೆ ಇಲ್ಲಿ ಕರ್ತೃ ಇದ್ದಾರೆ. ಇಲ್ಲೊಂದು ಸರ್ವನಾಮ ಕರ್ತೃವಾಗಿ ಬಂದಿದೆ. 2 ಕರ್ತೃಗಳಿದ್ದಾರೆ. ಸಾಮಾನ್ಯ ವಾಕ್ಯದಲ್ಲಿ ಒಂದೇ ಕರ್ತೃ ಇರ್ತಾರೆ, ಅದರಿಂದ ಆಯ್ಕೆ ಇದು ಅಲ್ಲ. ಸಂಯೋಜಕ ಪದಗಳಿದಾವ? ಇಲ್ಲಿ ಇಲ್ವೇ ಇಲ್ಲ. ಮತ್ತು ಆದ್ದರಿಂದ ನಂತರ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಮಿಶ್ರ ವಾಕ್ಯ ಆಗ್ತದ. ಸರಿಯಾದ ಉತ್ತರ ಮಿಶ್ರ ವಾಕ್ಯ. ಮಳೆ ಬಂದ ಕಾರಣ ನಾವು ಹೊರಗೆ ಹೋಗಲಿಲ್ಲ. ಮತ್ತು ನೀವು ಇದರಲ್ಲಿ ಏನು ಮಾಡಬಾರ್ದು? ಮಿಶ್ರ ವಾಕ್ಯ ಅಂದರೆ ಕನ್ನಡ ಸರ್ ಅರ್ಧ ವಿರಾಮ ಹೇಳಿದಾರ, ಅರ್ಧ ವಿರಾಮ ಇಲ್ಲ ಅಂತ ಹುಡುಕಬಾರ್ದು. ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಬರುವುದಿಲ್ಲ ಅಷ್ಟೇ. ಇಲ್ಲಿ ಹೋಗಲಿಲ್ಲ, ನಾವು ಹೊರಗೆ ಹೋಗಲಿಲ್ಲ ಅನ್ನೋದು ಪ್ರಧಾನ ವಾಕ್ಯ. ಮಳೆ ಬಂದ ಕಾರಣ ನಾವು ಹೋಗಲಿಲ್ಲ, ಮಳೆ ಬಂದ ಕಾರಣ ಅದು ಏನಪ್ಪ? ಅದೊಂದು ಉಪವಾಕ್ಯ ಅಥವಾ ಅಧೀನ ವಾಕ್ಯ ಅಂತೇಳಿ ಕರಿತೇವೆ. ಪ್ರಶ್ನೆ 11. ಕೆಳಗಿನವುಗಳಲ್ಲಿ ಮಿಶ್ರ ವಾಕ್ಯ ಯಾವುದು? ರಾಮ ಬಂದನು, ನಾನು ಓದಿದೆ ಮತ್ತು ಪರೀಕ್ಷೆ ಬರೆದೆ, ನೀನು ಬಂದರೆ ನಾನು ಬರುತ್ತೇನೆ, ಅವನು ನಕ್ಕನು. ಮಿಶ್ರ ವಾಕ್ಯ ಅಂದಾಗ ಕರ್ತೃ 2 ಅಥವಾ 1ಕ್ಕಿಂತ ಹೆಚ್ಚು ಜನ ಇರ್ತಾರ. ರಾಮ ಬಂದನು, ಒಂದೇ ಕರ್ತೃ ಒಂದೇ ಕ್ರಿಯೆ ಇದ್ರೆ ಇದೇನಿದು? ಸಾಮಾನ್ಯ ವಾಕ್ಯ ಆಗ್ತದೆ. ನಾನು ಓದಿದೆ ಮತ್ತು ಪರೀಕ್ಷೆ ಬರೆದಿ, ಮತ್ತು ಅಂತ ಬಂದರೆ ಇದು ಸಂಯೋಜಕ ಪದಗಳು, ಇದು ಸಂಯೋಜಿತ ವಾಕ್ಯ ಆಗ್ತದೆ. ಇನ್ನೊಂದು, ನೀನು ಬಂದರೆ ನಾನು ಬರುತ್ತೇನೆ. ನೀನು ಮತ್ತು ನಾನು ಇಬ್ಬರು ಕರ್ತೃ ಇದ್ದೀವಿ. ನಾನು ಬರುತ್ತೇನೆ ಸಂಪೂರ್ಣ ಕ್ರಿಯಾಪದ ಇದೆ ಅಂದರೆ ಇದು ಪ್ರಧಾನ ವಾಕ್ಯ. ನೀನು ಬಂದರೆ ಅನ್ನೋದು ಇದೊಂದು ಅಡಿ ವಾಕ್ಯ, ಉಪವಾಕ್ಯ. ಆದ್ದರಿಂದ ಯಾವುದಿಲ್ಲಿ? ಮಿಶ್ರ ವಾಕ್ಯಕ್ಕೆ ಉದಾಹರಣೆ ಸಿ ಆಗ್ತದೆ. ಅವನು ನಕ್ಕನು, ನಗುವುದೊಂದು ಕ್ರಿಯೆ, ಒಬ್ಬ ಕರ್ತೃ ಒಂದು ಕ್ರಿಯೆ ಇದ್ರೇನಪ್ಪ? ಇದು ಸಾಮಾನ್ಯ ವಾಕ್ಯ ಆಗ್ತದೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12. ತೋಟಗಾರ, ನೋಡಿ ಬಂತು ಗಾರ. ಈ ಪದದಲ್ಲಿರುವ ಪ್ರತ್ಯಯ ಯಾವ ಗುಂಪಿಗೆ ಸೇರ್ತದ? ಪ್ರತ್ಯಯ ಯಾವುದಿಲ್ಲಿ? ಗಾರ ಅಂತ ನೋಡಿ. ಆಯ್ಕೆಗಳು ಬಲು ಮಜಾ ಕೊಟ್ಟಿದ್ದಾನೆ. ಕೃತ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ, ಆಖ್ಯಾತ ಪ್ರತ್ಯಯ, ತದ್ದಿತ ಪ್ರತ್ಯಯ. ಈ ಗಾರ, ಕಾರ ಎಲ್ಲ ಎಲ್ಲಿ ಬರ್ತಾವೆ? ಇವೆಲ್ಲ ತದ್ದಿತದೊಳಗೆ ಬರ್ತಾವೆ ಸರ್. ತದ್ದಿತ ಅಂತದೊಳಗೆ ಎಲ್ಲಿ ಬರ್ತಾವೆ? ತದ್ದಿತ ನಾಮದೊಳಗೆ ಬರ್ತವೆ ಸರ್. ತದ್ದಿತ ಅಂತ ನಾಮದೊಳಗೆ. ಬಡೀಗ ಈಗ ನೋಡಿ. ಮತ್ತು ಕೂಲಿಕಾರ ನೋಡಿ, ಕಾರ, ಓಲೆಕಾರ, ಬಳೆಗಾರ. ಹೌದಾ? ಗುಣವಂತ. ಇನ್ನು ಗುಣವಂತ ಬಂದರೆ ನೋಡಿ, ವಂತ ಅಂತ ಬಂದರೆ
ತದ್ದಿತಾಂತ ನಾಮವಾಯಿತು. ವಂತ ಅಂಥೇಳಿ ಗುಣವಂತೆ ಬಂದರೆ. ಮತ್ತು ಇನ್ನೊಂದು ಬರ್ತದೆ ತದ್ದಿತಾಂತ ಅವ್ಯಯದೊಳಗೇನು ಬರ್ತದ, ಹಾಗೆ, ಅಂತೆ, ಈ ರೀತಿ, ಒಲು, ವರೆಗೆ, ಮಟ್ಟಿಗೆ, ಓಸ್ಕರ, ಈ ರೀತಿ ಬರ್ತದೆ. ವಿಭಕ್ತಿ ಪ್ರತ್ಯಯ ಅಲ್ವೇ ಅಲ್ಲ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ ನಿಮ್ಗೆ ಗೊತ್ತದ. ಹಳಗನ್ನಡ ಮತ್ತು ಹೊಸಗಡ. ಪ್ರಥಮವು ದ್ವಿತೀಯನು ತೃತೀಯಿಂದ ಚತುರ್ಥಿಗೆ, ಏಕೆ, ಈಗಕ್ಕೆ, ಪಂಚಮಿ ದಶೆಯಿಂದ ಷಷ್ಠಿ, ಸಪ್ತಮಿ ಅಲ್ಲಿ. ಆಖ್ಯಾತ ಪ್ರತ್ಯಯಗಳು ನಿಮಗೆ ಗೊತ್ತದ ಒಂದು ಸಂಪೂರ್ಣ ಕ್ರಿಯಾಪದದೊಳಗೆ. ಈಗ ಹೋದನು ಅಂತ ಇದೆ ಸಂಪೂರ್ಣ ಕ್ರಿಯಾಪದ. ಇದರಲ್ಲಿ ಏನೇನು ಇರ್ತಾವಪ್ಪ, ಒಂದು ಧಾತು ಇದೆ, ಒಂದು ಕಾಲ ಸೂಚಕ ಪ್ರತ್ಯಯ ಇದೆ, ಆಮೇಲೆ ಇನ್ನೊಂದೇನಪ್ಪ ಆಖ್ಯಾತ ಪ್ರತ್ಯಯ ಇದೆ. ಅಯ್ಯೋ ಇಷ್ಟೆಲ್ಲ ಇದೆಯಾ ಸರ್ ಇದರಲ್ಲಿ? ನೋಡಿ, ಧಾತು ಯಾವುದು? ಹೋಗು ಎನ್ನುವುದು ಧಾತು. ಹೋಗು ಧಾತು ಆದರೆ ಕಾಲಸೂಚಕ ಪ್ರತ್ಯಯ ದ, ಯಾಕಂದರೆ ಭೂತದಲ್ಲಿದೆ, ದ ಇದೆ. ಆಖ್ಯಾತ ಪ್ರತ್ಯಯ ಅನು ಅಂತಿದೆ ನೋಡಿ, ಅನು. ಈ ರೀತಿ ಪ್ರಶ್ನೆ ಕೇಳ್ಬೋದು ಪರೀಕ್ಷೆಯಲ್ಲಿ, ಯಾವ ಆಖ್ಯಾತ ಪ್ರತ್ಯಯ ಇದೆ ಈ ವಾಕ್ಯದೊಳಗೆ ಅಥವಾ ಈ ಪದದೊಳಗೆ ಅಂದಾಗ ನೀವು ಬಿಡಿಸಬೇಕಾಗ್ತದೆ. ಈ ರೀತಿಯಾಗಿ ಒಂದು ಧಾತು ತೆಗಿಬೇಕು, ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯ ತೆಗಿಬೇಕು. ಮತ್ತು ಎಲ್ಲ ಕ್ರಿಯಾಪದಗಳಲ್ಲಿ ನೀವೇನು ತೆಗಿಬಾರ್ದಪ್ಪ, ಕಾಲಸೂಚಕ ಪ್ರತ್ಯಯ ತೆಗಿಬಾರ್ದು. ಕೆಲವೊಮ್ಮೆ ಕ್ರಿಯಾ ರೂಪಗಳು ಬರ್ತಾವೆ. ನಿಷೇಧದೊಳಗಲ್ಲಿ ಏನು ಬರೋಂಗಿಲ್ಲ, ಕಾಲಸೂಚಕ ಬರೋಂಗಿಲ್ಲ. ನಿಷೇಧದೊಳಗೆ, ವಿದ್ಯಾರ್ಥದೊಳಗೆ, ಸಂಭಾವನಾರ್ಥಕ ಪದದೊಳಗೆ ಅಲ್ಲಿ ಬರೋಂಗಿಲ್ಲ ನಿಮಗೆ ಕಾಲಸೂಚಕ ಪ್ರತ್ಯಯ, ಹೌದಿಲ್ಲ? ಮುಂದೆ ಹೋಗೋಣ. 13 ಪ್ರಶ್ನೆ ಸಂಖ್ಯೆ. ಕೆಳಗಿನವುಗಳಲ್ಲಿ ಸಾಮಾನ್ಯ ವಾಕ್ಯ ಯಾವುದು? ಸಾಮಾನ್ಯ ವಾಕ್ಯದಲ್ಲಿ ಏನಪ್ಪ, ಒಂದು ಕರ್ತೃ ಒಂದು ಕ್ರಿಯೆ ಇರಬೇಕು. ಒಂದು ಕ್ರಿಯೆ. ಮಳೆ ಬಂದರೆ ಬೆಳೆ ಚೆನ್ನಾಗುತ್ತದೆ. ಮಳೆ ಬರುವುದು ಒಂದು ಕ್ರಿಯೆ ಅಂದರೆ ಇಲ್ಲಿ ಒಂದು ಕರ್ತೃ ಅದಾನ. ಮಳೆ ಬೆಳೆ ಚೆನ್ನಾಗಿ ಹೋಗ್ತದೆ ಅಂದ್ರೆ ಇಲ್ಲಿ ಒಂದು ಕರ್ತೃ ಅದಾನ. ಬೆಳೆ ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಆಗೋದು ಒಂದು ಕ್ರಿಯೆ. ಏನು ಚೆನ್ನಾಗಿ ಆಗ್ತದೆ? ಬೆಳೆ ಚೆನ್ನಾಗಿ ಆಗ್ತದೆ. ಹೌದಾ? ಹಂಗಂದ್ರೆ ಇದು ಸಾಮಾನ್ಯ ವಾಕ್ಯ ಅಲ್ಲ. ಅವನು ಹಾಡಿದನು ಮತ್ತು ಕುಣಿದನು. ಮತ್ತು ಅಂದರೆ ಇಲ್ಲಿ ಕುಣಿಯುವುದು ಒಂದು ವಾಕ್ಯ ಆದರೆ ಅವನು ಹಾಡುವುದು ಒಂದು ವಾಕ್ಯ. ಎರಡುಗಳನ್ನು ಜೋಡಿಸಿರುವಂಥದ್ದು ಮತ್ತು. ಆದ್ದರಿಂದ ಇದು ಕೂಡ ಸಾಮಾನ್ಯ ವಾಕ್ಯ ಅಲ್ಲ, ಸಂಯೋಜಿತ ವಾಕ್ಯ ಆಗ್ತದೆ. ಮಗು ಮಲಗಿತು. ಒಂದು ಕರ್ತೃ ಒಂದು ಕ್ರಿಯೆ. ಇದು ಸಾಮಾನ್ಯ ವಾಕ್ಯ. ಸರಿಯಾದ ಉತ್ತರ ಆಯ್ಕೆ ಸಿ. ನಾನು ಬಂದಾಗ ಅವನು ಹೋಗಿದ್ದ. ನಾನು ಬಂದಾಗ ಅಂದ್ರೆ ಅವನು ಹೋಗುವುದು ಸಂಪೂರ್ಣ ಕ್ರಿಯಾಪದ ಇದೆ ಅಂದಮೇಲೆ ಇದು ಪ್ರಧಾನ ವಾಕ್ಯ. ಅವನು ಹೋಗುವುದು. ಯಾರು? ಅವನು ಹೋಗಿದ್ದು ಯಾವಾಗ? ನಾನು ಬಂದಾಗ. ಅದು ಉಪವಾಕ್ಯ. ಅಂದರೆ ಇದು ಯಾವುದಾಗ್ತದೆ? ಮಿಶ್ರವಾಕ್ಯಕ್ಕೆ ಉದಾಹರಣೆ ಆಗ್ತದೆ. ಪ್ರಶ್ನೆ 14. ಅಷ್ಟರವರೆಗೆ ಇದು ಯಾವ ವ್ಯಾಕರಣದ ರೂಪ? ವರೆಗೆ ಬಂದರೆ ಏನಪ್ಪ? ತದ್ದಿತಾಂತ ಅವೇ. ನೇರವಾಗಿ ಉತ್ತರಕ್ಕೆ ಹೋಗ್ಬಿಡೋಣ, ಯಾಕಂದ್ರೆ ನಾವು ತದ್ದಿತಗಳನ್ನು ಈಗ ತಿಳ್ಕೊಂಡಿದೆ. ಹೌದಾ? ನಾಮ ಅಂತೂ ಆಗುವುದಿಲ್ಲ. ತದ್ದಿತಾಂತ ಅವೇ ಆಗ್ತದೆ. ವರೆಗೆ, ಓಲು, ಒಲು, ಅಂತೆ, ಈ ರೀತಿ ಬಂದರೆ. ಕೃದಂತ ಭಾವ ಅಲ್ಲ. ಕೃದಂತ ಅಂತೂ ಆಗುವುದೇ ಇಲ್ಲ. ಕೃದಂತ ಯಾವಾಗ ಆಗ್ತದೆ? ಅಲ್ಲಿ ಧಾತು ಇರಬೇಕು. ಧಾತು ಎಲ್ಲಿ ಬರ್ತದೆ? ಕ್ರಿಯಾಪದದ ಮೂಲ ರೂಪ ಆಗಿರ್ತದೆ. ಇಲ್ಲಿ ಕ್ರಿಯಾಪದ ಅಲ್ವೇ ಅಲ್ಲ ಇದು, ಹೌದಿಲ್ಲ? ಮುಂದೆ ಹೋಗೋಣ. 15. ಮಲಗಿದ ನೋಡಿ ಬಂತಿಲ್ಲಿ. ಮಲಗು ಅನ್ನೋದು ಧಾತು, ಮಲಗಿದ ಅನ್ನೋದು ಕ್ರಿಯಾಪದ, ಅದರ ಮೂಲ ರೂಪ ಮಲಗು ಅಂತಾಯಿತು. ಇದು ಯಾವ ರೂಪ ಅಂತ ಕೇಳಿದಾನೆ. ಮಲಗಿದ ನೋಡಿ, ಇಲ್ಲಿ ಮಲಗು ಕೂಡಿಸು ದ ಇದೆ. ಮಲಗು ಕೂಡಿಸು ದ ಇದೆ. ಮಲಗಿದ ಅಂತ ಆಗಿದೆ. ದ ಬಂದರೆ ಎಲ್ಲಿ ನೋಡ್ತೀವಿ ನಾವು? ನಾಮದೊಳಗೆ ನೋಡ್ತೀವಿ. ಯಾಕಂದರೆ ಇಲ್ಲಿ ದ ಬರ್ತೈತಿ, ಇಲ್ಲಿ ವ ಅಥವಾ ಉವ ಬರ್ತೈತಿ, ಇನ್ನೊಂದು ನಿಷೇಧದೊಳಗೆ ಅದ ಬರ್ತೈತಿ. ಮಲಗದ ಕೃದಂತ ನಾಮ, ಮಲಗಿದ ಕೃದಂತ ನಾಮ, ಮಲಗುವ ಅಂದ್ರೆ ಅದು ಕೂಡ ಕೃದಂತ ನಾಮ ಆಗ್ತದೆ. ಕೃದಂತ ಅವ್ಯಯ ಬರೋಂಗಿಲ್ಲ. ಅಲು, ಅಲಿಕೆ, ಉತ, ಉತ್ತ, ಇದು ಈ ರೀತಿ ಪ್ರತ್ಯಯಗಳು ಬರಬೇಕು. ಭಾವನಾಮ ಅಂದರೆ ಭಾವವನ್ನು ಹೇಳಬೇಕು. ನೆನೆಯುವುದರ ಭಾವ ನೆನಪು. ನಗುವುದರ ಭಾವ ನಗುವು ಊ ಆಗಬೇಕು. ಹೋಗುವುದರ ಭಾವ ವಿಕೆ ಅಥವಾ ಹೋಗು ಊದು. ಹೌದಾ? ಈ ರೀತಿ ಭಾವಗಳು ಬರುತ್ತವೆ. ಆಡುವುದರ ಭಾವ ಆಟ. ನೋಡಿ, ಟ ಬಂತು, ಆಟ. ನೋಡುವುದ್ರ ಭಾವ ನೋಟ. ಈ ರೀತಿ ಭಾವವನ್ನು ಹೇಳಿದರೆ ಒಟ್ಟಿನಲ್ಲಿ ಕೃದಂತ ಭಾವನಾಮ ಆಗ್ತವೆ. ತದ್ದಿತಾಂತ ನಾಮ ಅಂತೂ ಆಗುವುದೇ ಇಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ? ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾದ ಉತ್ತರ ಆಗ್ತದೆ, ಕೃದಂತ ನಾಮ. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ 16. ಜಾಣತನ ಅನ್ನೋದು ಈ ಪದದಲ್ಲಿ ಒಂದು ಪ್ರಕೃತಿ ಅಡಗಿದೆ. ಯಾವುದದು? ಆಯ್ಕೆ ಎ ಜಾಣದ, ಜಾಣು, ಜಾಣನ. ನೋಡಿ, ತನ ಅನ್ನೋದು ನಿಮಗೆ ಗೊತ್ತದ. ಜಾಣತನ ಅಂದರೆ ಇಲ್ಲಿ ಕ್ರಿಯಾಪದ ಅಲ್ಲ, ಇದು ತದ್ದಿತಾಂತದೊಳಗೆ ಬರ್ತದೆ. ಅಂದರೆ ಭಾವವನ್ನು ಹೇಳ್ತದೆ. ತದ್ದಿತಾಂತ ಭಾವನಾಮಕ್ಕೆ ಇದು ಉದಾಹರಣೆ ಆಗ್ತದೆ. ಇಲ್ಲಿ ತದ್ದಿತ ಪ್ರತ್ಯಯವನ್ನು ಹುಡುಕಬೇಕು ನಾವು, ಅಥವಾ ಅದರ ಮೂಲ ರೂಪ ಪ್ರಕೃತಿಯನ್ನು ಹುಡುಕೊಳ್ಬೇಕು. ಯಾವುದು? ಜಾಣನ ಭಾವ ಜಾಣತನ. ಜಾಣನ ಭಾವ ಜಾಣತನ ಅಂದರೆ ಆಯ್ಕೆ ಯಾವುದಾಗ್ತದೆ ಇಲ್ಲಿ? ಸರಿಯಾದ ಉತ್ತರ ಯಾವುದಾಗ್ತದೆ? ಜಾಣ್ ಆಗ್ತದೆ, ಜಾಣದಾಗ್ತದೆ, ಜಾಣು ಆಗ್ತದೆ, ಜಾಣನಾಗ್ತದೆ. ಜಾಣ ಅನ್ನೋದು ನಾಮಪದ, ಅದು ಹೌದಿಲ್ಲ? ಜಾಣು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಜಾಣು ಅನ್ನೋದು ಸರಿಯಾದ ಉತ್ತರ.
ಅರ್ಥ ಆಯ್ತಾ? ಜಾಣನ ಅಂದ್ರೆ ಮತ್ತೆ ಆಗಂಗಿಲ್ಲ, ಜಾಣನ ಅನ್ನೋದಲ್ಲೇನು ಭಾವ ಆಗಂಗಿಲ್ಲ, ಅದು ಹೌದಿಲ್ಲ, ಅದು ಕೂಡ ಏನಾಗ್ತದೆ, ಜಾಣನ ಅನ್ನೋದು ಒಂದು ಪ್ರತ್ಯಯ ಆಗ್ತದ. ಜಾಣನ ಅನ್ನೋದು ನಾಮಪದ ಆಗ್ತದ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17. ಕನ್ನಡಿಗ ಎಂಬುದು ಯಾವ ಪ್ರಕಾರದ ತದ್ದಿತಾಂತ? ಆಯ್ಕೆ ಎ ತದ್ದಿತಾಂತ ನಾಮ, ತದ್ದಿತಾಂತ ಅವ್ಯಯ, ಹಾಗೆ ತದ್ದಿತಾಂತ ಕೃದಂತ ನಾಮ, ತದ್ದಿತಾಂತ ಭಾವನಾಮ. ಸರಿಯಾದ ಉತ್ತರ ಯಾವುದು? ಕನ್ನಡಿಗ. ಈಗ ಅಂತ ಬಂದಿದೆ, ಕನ್ನಡಿಗ ಈಗ ಅಂತ ಎಲ್ಲಿ ಬರ್ತದ? ಯಸ್, ತದ್ದಿತಾಂತ ನಾಮದೊಳಗೆ ಬರ್ತದೆ ಸರ್. ತದ್ದಿತಾಂತ ನಾಮ ಸರಿಯಾದ ಉತ್ತರ. ತದ್ದಿತಾಂತ ಅವ್ಯಯ ಅಲ್ಲ. ತದ್ದಿತಾಂತ ಅವ್ಯಯದೊಳಗೆ ಏನು ಬರ್ತಾವ? ಅಲ್ಲಿ ಹೋಲಿಕೆ ಇರ್ತದೆ, ಗುಣ ಏನರ್ತದ ತದ್ದಿತಾಂತ ಅವ್ಯಯದೊಳಗೆ? ಹಾಗೆ, ಅಂತೆ, ಹಾಗೆ, ಅಂತೆ, ಓಲ್, ಅಥವಾ ಓಲು, ಈ ರೀತಿ ಇರ್ತದ. ಇನ್ನೊಂದು ಕೃದಂತ ನಾಮ ಅಂತ ಬಂದಾಗ, ಕೃದಂತ ನಾಮ ಇಲ್ಲಿ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಧಾತು ಇರಬೇಕು. ಇಲ್ಲಿ ಧಾತು ಬರುವುದಿಲ್ಲ. ಧಾತು ಎಲ್ಲಿ ಬರ್ತದ? ಕ್ರಿಯಾಪದದಲ್ಲಿ ಬರ್ತದ. ಕ್ರಿಯಾಪದದ ಮೂಲ ರೂಪ ಧಾತುವಾಗಿರ್ತದ. ಹೌದಾ? ಕ್ರಿಯಾಪದ ಇದು ಅಲ್ವೇ ಅಲ್ಲ. ಹಾಗಾದ್ರಿಂದ ಕೃದಂತ ನಾಮ ಉದಾಹರಣೆ ಆಗುವುದಿಲ್ಲ. ತದ್ದಿತಾಂತ ಭಾವನಾಮ ಅಂದಾಗ ಇಲ್ಲಿ ವ್ಯಕ್ತಿ ಬರಂಗಿಲ್ಲ, ಭಾವವನ್ನು ಹೇಳ್ತದ. ಗುಣವಂತ, ಗುಣವನ್ನುಳ್ಳವನು, ಗುಣವಂತ. ಹಿರಿತನ, ಹಿರಿದ್ರ ಭಾವ ಹಿರಿತನ. ದೊಡ್ಡವ್ರ ಭಾವ ದೊಡ್ಡತನ. ಸಣ್ಣದ್ರ ಭಾವ ಸಣ್ಣತನ. ಈ ರೀತಿ ಬರಬೇಕು. ಬ್ರಾಹ್ಮಣಿಕೆ ನೋಡಿ, ಈಕೆ ಅಂತ ಬರ್ತದ, ಬ್ರಾಹ್ಮಣಿಕೆ. ಆಮೇಲೆ ಕಾರ್ತಿ ಸ್ತ್ರೀಲಿಂಗದೊಳಗೆ ಬರ್ತಾವಿಲ್ಲಿ. ಕನ್ನಡವನ್ನು ಬಲ್ಲವನು ಕನ್ನಡಿಗ. ನೋಡಿ, ಕನ್ನಡಿಗ ಈಗ ಅಂತ ಬಂತು. ಕನ್ನಡಿಗ ಇಲ್ಲಿ ಕನ್ನಡಿಗ ಆಗುವುದಿಲ್ಲ, ಯಾಕಂದರೆ ವ್ಯಕ್ತಿ ಆಗ್ತದೆ, ಅದು ಕನ್ನಡಿಗ ಈಗ ಇಲ್ಲಿ ಬರ್ತದೆ. ತದ್ದಿತಾಂತ ನಾಮ ಸರಿಯಾದ ಉತ್ತರ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18. ಮಂಕುತನ ಪದದಲ್ಲಿರುವ ಪ್ರತ್ಯಯ ಯಾವುದು? ಆಯ್ಕೆ ಎ ವಂತ, ಈಕೆ, ಸಿ ಗಾರ, ಡಿ ತನ. ಯಾವುದು ಉಳಿದದ ಇಲ್ಲಿ? ಮಂಕು ಕೂಡಿಸು ತನ. ಮಂಕುತನ ಇದೆ ನೋಡಿ. ಸರಿಯಾದ ಉತ್ತರ ಯಾವುದಪ್ಪ? ಮಂಕುತನ ಸರಿಯಾದ ಉತ್ತರ ಆಗಿದೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 19. ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದರೆ ಅದು ಏನಾಗ್ತದ? ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ. ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದಾಗ ಕೃದಂತ ಆಗ್ತದೆ. ಸರಿಯಾದ ಉತ್ತರ ಕೃದಂತ. ಮತ್ತು ತದ್ದಿತಾಂತ ಯಾವಾಗ ಆಗ್ತದ? ಇಲ್ಲಿ ನಾಮ ಪ್ರಕೃತಿ ಇರ್ತದ. ನಾಮ ಪ್ರಕೃತಿಗೆ ಇಲ್ಲಿ ಏನು ಸೇರ್ತಾವ? ತದ್ದಿತ ಪ್ರತ್ಯಯಗಳು ಸೇರ್ತಾವ. ತದ್ದಿತ ಪ್ರತ್ಯಯ ಸೇರ್ತಾವ, ಆವಾಗ ತದ್ದಿತಾಂತ ಆಗ್ತದೆ. ಸಮಾಸ ಎರಡು ಪದಗಳ ನಡುವೆ ಆಗ್ತದ. ಪದ ಕೂಡಿಸು ಪದ, ಎರಡು ಪದಗಳ ನಡುವೆ ಸಮಾಸ ಆಗ್ತದ. ಸಂಧಿ ಎರಡು ಅಕ್ಷರಗಳ ಮಧ್ಯೆ ಆಗ್ತದ. ಅಕ್ಷರ ಕೂಡಿಸು ಅಕ್ಷರ. ಉದಾಹರಣೆ ಹೇಳ್ರಿ ಸರ್, ಎರಡನ್ನು ಒಂದೇ ರೀತಿ ಬಿಡಿಸ್ತೇವಲ್ಲ. ಒಂದೇ ಪದ ತೆಗೆದುಕೊಂಡು ಹೇಳ್ರಿ ನಮಗೆ. ಒಂದು ಪದದಲ್ಲಿ ಹೇಳೋದಾದ್ರೆ ಬೆಟ್ಟದಾವರ ಇದೆ ನೋಡಿ, ಬೆಟ್ಟದಾವರ, ಅದು ಸಂಧಿನೂ ಆಗ್ತದೆ, ಸಮಾಸನ ಆಗ್ತದೆ. ಬಿಡಿಸುವುದು ಹೆಂಗೆ ಅದನ್ನು? ಇಲ್ಲೇನಂತೀವಿ ನಾವು? ಬೆಟ್ಟ ಕೂಡಿಸು ತಾವರೆ ಅಂತೀವಿ ನಾವು. ತಾವರೆ ಅಂತೀವಿ. ಬೆಟ್ಟದಾವರೆ ಆಯಿತು, ಅದೇನೇ ಆಗಿರಲಿ ಮುಂದಿಂದು. ಇಲ್ಲಿ ಹೆಂಗೆ ಬಿಡಿಸ್ತೀವಿ ನಾವು? ಬೆಟ್ಟದ ಅಂತ ಹೇಳ್ತೀವಿ ನಾವು. ಬೆಟ್ಟದ ಕೂಡಿಸು ತಾವರೆ. ಇಲ್ಲಿ ಏನು ವ್ಯತ್ಯಾಸ ಆಯಿತು ನೋಡಿ ಸ್ನೇಹಿತರೆ? ಇಲ್ಲಿ ವಿಭಕ್ತಿ ಪ್ರತ್ಯಯ ಬಂದಾಯ್ತು. ಒಂದು ವಿಭಕ್ತಿ ಪ್ರತ್ಯಯ ಇತ್ತಂದ್ರೆ ಅದು ಸ್ವತಂತ್ರ ಪದ ಆಗಿರ್ತೈತೆ. ಇಲ್ಲಿ ಏನಾಗ್ತು? ಸಮಾಸ ಕ್ರಿಯೆ ನಡೆದಾಗ ಈ ವಿಭಕ್ತಿ ಪ್ರತ್ಯಯ ಲೋಪವಾಯಿತು. ಇಲ್ಲಿ ಬಂದಾಗ ಬೆಟ್ಟದಾವರೆ ಆಯಿತು. ಇಲ್ಲಿ ಬೆಟ್ಟದಾವರೆ. ಇಲ್ಲಿ ಎನ್ನುವ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ ಯಾವುದು? ಷಷ್ಠಿ ವಿಭಕ್ತಿ ಪ್ರತ್ಯಯ ಲೋಪವಾಯಿತು. ಇಲ್ಲಿ ಇರುವಂತಹ ಹೇಗಿದೆಯೋ ಹಾಗೇ ಇದೆ. ಆದರೆ ಇಲ್ಲಿ ಹಂಗಲ್ಲ. ಬೆಟ್ಟ ಕೂಡಿಸು ತಾವರೆ, ಬೆಟ್ಟದಾವರೆ. ಇಲ್ಲಿ ಮತ್ತು ಏನಾಯ್ತು? ಇಲ್ಲಿ ಸಂಧಿ ಕಾರ್ಯ ನಡೀತು. ಬೆಟ್ಟದಾವರೆ. ಮತ್ತು ಇಲ್ಲಿ ಟದ ಬದಲಿಗೆ ಏನಾಯಿತು? ಇಲ್ಲಿ ದಕಾರ ಬಂತು. ಸಂಧಿ ಕ್ರಿಯೆ ತಕಾರದ ಬದಲಿಗೆ ದಕಾರ ಬಂತು. ಸಂಧಿ ಕ್ರಿಯೆಯಲ್ಲಿ ಸ್ಪಷ್ಟ ನಿಯಮಗಳಿದ್ದಾವೆ. ಕತಪಗಳಿಗೆ ಗದಬ ಬರಬೇಕು, ಅಥವಾ ಶ್ಚುತ್ವಾಕ್ಷರಗಳು ಬರಬೇಕು, ಎಣ್ಣಕ್ಷರಗಳು ಬರಬೇಕು. ವೃದ್ಧಿ ಸಂಧಿ ಆಗಬೇಕಂದ್ರೆ ವೃದ್ಧಾಕ್ಷರಗಳು, ಸಂಧ್ಯಾಕ್ಷರಗಳು ಬರಬೇಕು, ಅವು ಈ ರೀತಿಯಾಗಿ. ಮತ್ತೊಂದಿಷ್ಟು ಬೇರೆ ಬೇರೆ ನಿಯಮಗಳದಾವೆ. ಹೌದಾ? ಇಲ್ಲಿ ನಿಯಮಗಳಿರ್ತಾವೆ, ಪದಕ್ಕೆ ಅನ್ವಯ ಆಗಿರ್ತಾವೆ. ಇವು ಅಕ್ಷರಕ್ಕೆ ಅನ್ವಯ ಆಗಂಗಿಲ್ಲ. ಇಲ್ಲಿ ಪದಕ್ಕೆ ಅನ್ವಯ. ಸಂಖ್ಯಾವಾಚಕ ಪದ ಇರಬೇಕು, ಗುಣವಾಚಕ ಪದ ಇರಬೇಕು, ನಾಮಪದ ಆಗಿರಬೇಕು, ಆ ಪದದ ಅರ್ಥ ಪ್ರಧಾನವಾಗಿರಬೇಕು. ನೋಡಿ, ಇಲ್ಲಿ ನಿಯಮಗಳು ಇದ್ದಾವೆ, ಪದಗಳಿಗೆ ಸಂಬಂಧಪಟ್ಟಿರ್ತಾವೆ. ಇಲ್ಲಿ ನಿಯಮಗಳಿದ್ದಾವೆ, ಅಕ್ಷರಗಳಿಗೆ ಸಂಬಂಧಪಟ್ಟಿರ್ತಾವೆ. ಆದ್ದರಿಂದ ಸಂಧಿ ಕ್ರಿಯೆ ಯಾವಾಗಲೂ ಎರಡು ಅಕ್ಷರಗಳ ಮಧ್ಯೆ, ಸಮಾಸ ಕ್ರಿಯೆ ಎರಡು ಪದಗಳ ಮಧ್ಯೆ. ಕೃದಂತ ಯಾವಾಗ? ಧಾತುವಿಗೆ ಕೃತ ಪ್ರತ್ಯಯ ಸೇರಿರ್ತದೆ. ತದ್ದಿತಾಂತ ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯ ಸೇರ್ಕೊಂಡಿರ್ತದೆ. 20. ಕೆಳಗಿನವುಗಳಲ್ಲಿ ಯಾವುದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಲ್ಲ ಅಂದಿದ್ದಾನೆ. ನೋಡಿ, ಸಂಪೂರ್ಣವಾಗಿ ಓದಬೇಕು ಪ್ರಶ್ನೆಯನ್ನು. ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಲ್ಲ ಅಂತ ಹೇಳಿದ್ದಾನೆ. ಯಾವುದು? ಆಯ್ಕೆ ಎ ತೋಡಿಗೆ,
ಬಿ ನೆನಪು, ಸಿ ಬರವು, ಡಿ ಬರದ. ಕೃದಂತ ಭಾವಗಳೊಳಗೆ ಏನಾಗ್ತವ ಹೀಗೆ ಅಂತ ಇರ್ತೈತಿ. ಇದೆ ಇಲ್ಲಿ ಹೀಗೆ. ನೆನಪು ಅಂತಿದೆ ನೋಡಿ, ನೆನೆಯುವುದ್ರ ಭಾವ ನೆನಪು, ತೊಡುವುದ್ರ ಭಾವ ತೊಡುಗೆ, ಬರುವುದ್ರ ಭಾವ ಬರವು, ನಗುದ್ರ ಭಾವ ನಗುವು ಅಂತ ಇರ್ತದೆ. ಬರವು, ನಗುವು, ನಗುವು, ಅಳುವು, ಅಳವು. ಇಲ್ಲಿ ಮಾತ್ರ ಬರದ ಅಂತೈತಿ ನೋಡಿ, ಬರದ ಅಂತೈತಿ. ಇಲ್ಲಿ ಯಾವುದಪ್ಪ, ಇಲ್ಲಿ ಬರದ ಅಂದ್ರೆ ನಿಷೇಧ. ನಿಷೇಧ ಎಲ್ಲಿ ಬರ್ತದ? ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗ್ತದ. ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗುವುದಿಲ್ಲ, ಕೃದಂತ ನಾಮಕ್ಕೆ ಉದಾಹರಣೆ ಆಗ್ತದ. ಕೃದಂತ ನಾಮಕ್ಕೆ ಉದಾಹರಣೆ ಆಗ್ತದ. ಕೃದಂತ ನಾಮಕ್ಕೆ ಉದಾಹರಣೆ ಬರದ. ಇದನ್ನೇ ಸರ್ ನಾವು ಕೃದಂತ ಭಾವನಾಮಕ್ಕೆ ತರಬೇಕು ಅಂತಂದ್ರೆ ಏನಾಗ್ತದ? ಕೃದಂತ ಭಾವನಾಮಕ್ಕೆ ಬರುವುದು ಅಂತ ಆಗಬೇಕು, ಅಥವಾ ಬರವು ಅಂತ ಆಗಬೇಕು, ಅಥವಾ ಬರುವಿಕೆ ಅಂತ ಆಗಬೇಕು. ಬರುವಿಕೆ ಅಂತ ಆದ್ರೆ ಅದು ಕೂಡ ಭಾವನಾಮಕ್ಕೆ. ಸರ್ ಕೃದಂತ ಅವ್ಯಯಕ್ಕೆ ತರಬೇಕಂದ್ರೆ ಇದೇ ಧಾತುವನ್ನು ಬರು ಕೂಡಿಸು ಏನಾಗಬೇಕು? ಬರಲು ಅಂತ ಆಗಬೇಕು. ಯಾಕಂದರೆ ಅಪೂರ್ಣ ಕ್ರಿಯಾಪದ. ಬರಲು ಹೋದೆನು, ಇನ್ನೊಂದು ಕ್ರಿಯೆನ ಬಯಸ್ಬೇಕದು, ಇನ್ನೊಂದು ಕ್ರಿಯೆನ ಬಯಸ್ಬೇಕು. ಬರಲು, ಇಲ್ಲೇನು ಅಲು ಬರಬೇಕು, ಅದೇ ಬರಬೇಕು, ಬರದೇ ಆಗಬೇಕು ನೋಡಿ. ಇಲ್ಲಿ ಅದೇ, ಅದ ಬಂದರೆ ನಾಮ, ಅದೇ ಬಂದ್ರೆ ಅವ್ಯಯ. ಹೌದಾ? ಕೃದಂತದೊಳಗೆ ಬರದೆ ಮತ್ತು ಬರುತ್ತಾ, ಬರುತ್ತಾ. ಒಟ್ಟಾರೆಯಾಗಿ ಕೃದಂತ ಅವ್ಯಯದೊಳಗೆ ಅಲು, ಅದೇ, ಉತ್ತ, ಉತ ಈ ರೀತಿ ಬರಬೇಕು. ಈಗ ಸರಿಯಾದ ಉತ್ತರ ಯಾವ್ದು ಹಂಗಂದ್ರೆ ಡಿ ಸರಿಯಾದ ಉತ್ತರ. ಡಿ. ಪ್ರಶ್ನೆ ಏನು ಕೇಳಿದರೆ ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಅಲ್ಲ, ಯಾವುದಲ್ಲ? ಬರದ ಅನ್ನೋದು ಅಲ್ಲ. ಯಾವುದಕ್ಕೆ ಉದಾಹರಣೆ? ಅದು ಕೃದಂತ ನಾಮಕ್ಕೆ ಉದಾಹರಣೆ. ಮುಂದೆ ಹೋಗೋಣ. 21. ಅಲ್ಲಿಯವರೆಗೆ ಪದ ತದ್ದಿತಾಂತದ ಯಾವ ರೂಪ? ತದ್ದಿತಾಂತ ಅವ್ಯಯ, ಕೃದಂತವ್ಯಯ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ. ವರೆಗೆ, ಮಟ್ಟಿಗೆ, ಓಸ್ಕರ ಎಲ್ಲಿ ಬರ್ತಾವೆ ಇವೆಲ್ಲ? ತದ್ದಿತಾಂತ ಅವ್ಯಯದೊಳಗೆ ಬರ್ತಾವ. ವರೆಗೆ, ಮಟ್ಟಿಗೆ, ಅಂತ, ಅಂತೆ, ಹಾಗೆ, ಓಲ್, ಒಲು. ಒಂದು ರೀತಿ ಇದು ಈ ನಮ್ಮ ಅಲಂಕಾರ ಬರ್ತದೆ ನೋಡ್ರಿ. ಯಾವುದದು? ವೆರಿ ಗುಡ್. ಉಪಮಾಲಂಕಾರ ಇದ್ದಂಗೆ, ಹೋಲಿಕೆ ಸಾದೃಶ್ಯಗಳಿದ್ದಾಗ ಹಂಗೆ ತದ್ದಿತಾಂತವ್ಯ ಅಂದಾಗ ಇಲ್ಲಿ ಸ್ವಲ್ಪ ಹೋಲಿಕೆ ಇರ್ತದೆ. ಅವರಂತೆ, ಅಲ್ಲಿಯವರೆಗೆ, ಅಷ್ಟರ ಮಟ್ಟಿಗೆ, ಅವನ ಹಾಗೆ ತದ್ದಿತಾಂತ ಅವ್ಯಯ ಆಗಿರ್ತಾವೆ. ಕೃದಂತವ್ಯ ಈಗ ತಾನೇ ನೋಡಿದ್ವಿ ನಾವು. ಉತ, ಉತ್ತ, ಅಲು, ಅಲಿಕೆ, ಇದು ಭಾವನಾಮ ಅಂದಾಗ ಇಲ್ಲಿ ಭಾವವನ್ನು ಹೇಳ್ತಾವೆ ತದ್ದಿತಾಂತ. ಆದರೆ ಅದು ಕ್ರಿಯಾಪದ ಆಗಿರಬಾರ್ದು, ನಾಮಪದ ಆಗಿರಬೇಕು. ಅದರ ಭಾವ, ನಾಮ ಪ್ರಕೃತಿಯ ಭಾವವನ್ನು ಹೇಳ್ತದ. ತದ್ದಿತಾಂತ ನಾಮ ಅಂದ್ರೆ ನಿಮ್ಗೆ ಗೊತ್ತದ, ಗಾರ, ಕಾರ, ಈಗ, ವಡಿಗ, ವಳಿ ಈ ರೀತಿ ಬರ್ತದ. ಪ್ರಶ್ನೆ ಸಂಖ್ಯೆ 22. ಕೂಲಿಗಾರ ಈ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರ್ತದ? ಕೂಲಿಗಾರ, ಕಾರ ಸರ್ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಆಗ್ತವ. ಕೃದಂತ ಭಾವನಾಮ ಅಲ್ಲ, ತದ್ದಿತಾಂತ ಭಾವನಾಮ ಅಲ್ಲ, ಕೃದಂತ ನಾಮನು ಅಲ್ಲ. ಪ್ರಶ್ನೆ ಸಂಖ್ಯೆ 23. ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯ ಸೇರಿದರೆ ಏನಾಗ್ತದ? ಒಂದು ನಾಮ ಪ್ರಕೃತಿ ಇದೆ, ಅದಕ್ಕೆ ತದ್ದಿತ ಪ್ರತ್ಯಯ ಈಗ ತಾನೇ ನೋಡಿದೆವು ನಾವು. ಏನಾಗ್ತದ? ಅದು ತದ್ದಿತಾಂತ ಆಗ್ತದೆ. ತದ್ದಿತಾಂತ ಆಗ್ತದೆ. ಮತ್ತೊಂದಂದ್ರೆ ಕ್ರಿಯಾಪದ ತದ್ದಿತಾಂತ ಏನು ಸರ್? ಇಲ್ಲಿ ನಾಮ ಪ್ರಕೃತಿ ಕೂಡಿಸು ತದ್ದಿತ ಪ್ರತ್ಯಯ ಇರ್ತದೆ. ಮತ್ತಿನ್ನು ಕ್ರಿಯಾಪದ ಹೆಂಗಾಗ್ತದ? ಒಂದು ಕ್ರಿಯಾಪದ ಆಗಬೇಕಂದ್ರೆ ಅದರ ಮೂಲ ರೂಪ ಏನಪ್ಪ? ಧಾತು ಇರಬೇಕು, ಅದಕ್ಕೊಂದು ಕಾಲಸೂಚಕ ಪ್ರತ್ಯಯ ಇರಬೇಕು, ಮತ್ತೊಂದು ಆಖ್ಯಾತ ಪ್ರತ್ಯಯ ಇರಬೇಕು. ಈಗಾಗಲೇ ಒಂದು ಬಂದನು, ಬರುತ್ತಾನೆ ಅಂಥೇಳಿ ಒಂದು ಏನು ನೋಡಿದ್ದೀನಪ್ಪ, ಒಂದು ಕ್ರಿಯಾಪದವನ್ನು ಬಿಡಿಸಿ ನೋಡಿದೆ ನಾನು ಈ ಮೂರು ರೂಪದೊಳಗೆ. ಇಲ್ಲಿ ಕೃದಂತ ಅಂದ್ರೆ ಏನು ಸರ್? ಇಲ್ಲಿ ಧಾತು ಇರ್ತದ, ಸಾರಿ ಇಲ್ಲಿ ಧಾತು ಇರ್ತದ. ಯಾಕಂದರೆ ಕೃದಂತ ಕ್ರಿಯಾಪದಗಳಿಗೆ ಸಂಬಂಧಪಡುವಂಥದ್ದಲ್ಲ. ಇಲ್ಲಿ ಕೂಡ ಧಾತು ಇರ್ತದ, ಜೊತೆಗೆ ಕೃತ್ ಪ್ರತ್ಯಯ ಇರ್ತಾವೆ. ಕೃತ್ ಪ್ರತ್ಯಯ ಇರ್ತಾವೆ. ತತ್ ಸಮ ಅಂತಂದ್ರೆ ನಿಮ್ಗೆ ಗೊತ್ತದ. ತತ್ ಎನ್ನುವ ಪದ ಏನಪ್ಪ ಇಲ್ಲಿ? ತತ್ ಅಂದರೆ ಸಂಸ್ಕೃತ ಅಂತ. ತತ್ ಅಂದರೆ ಅದರಿಂದ, ಅದಕ್ಕೆ ಅಂತ ಪದಶಃ ಅರ್ಥ. ಇಲ್ಲಿ ಅದರಿಂದ ಅದಕ್ಕೆ ಅಂದರೆ ಯಾವುದರಿಂದ ಯಾವುದಕ್ಕೆ? ಸಂಸ್ಕೃತ. ಸಂಸ್ಕೃತ, ಸಂಸ್ಕೃತದಿಂದ ಅಥವಾ ಸಂಸ್ಕೃತಕ್ಕೆ. ಸಂಸ್ಕೃತದಿಂದ ಹುಟ್ಟಿದರೆ ಅದು ತದ್ಭವ. ಭವ ಅಂದರೆ ಹುಟ್ಟುವುದು. ಸಂಸ್ಕೃತದಿಂದ ಹುಟ್ಟಿದರೆ ತದ್ಭವ. ಸಂಸ್ಕೃತಕ್ಕೆ ಸಮಾನವಾಗಿ ಕನ್ನಡದಲ್ಲಿ ಬಳಕೆ ಆಗುವ ಪದವಾಗಿದ್ದರೆ ಅದು ತತ್ಸಮ ಆಗಿರ್ತೈತಿ. ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮಾನವಾಗಿರುವ ಕನ್ನಡದ ಪದ, ಕನ್ನಡದಲ್ಲಿ ಬಳಕೆ ಆಗಿರುವ ಪದ. ಮತ್ತು ಕನ್ನಡ ಪದ ಅನ್ನೋದು ಬೇಡ, ಕನ್ನಡದಲ್ಲಿ ಬಳಕೆಗೊಳ್ಳುವ ಪದ ಸಂಸ್ಕೃತದಿಂದ ಹುಟ್ಟಿದ್ರೆ ಅದು ತದ್ಭವ ಆಗಿರ್ತದ. ದೊಡ್ಡತನ ನೋಡಿ, ತನ ಬಂತು. ದೊಡ್ಡತನ ಅನ್ನೋದು ಯಾವ ವ್ಯಾಕರಣದ ರೂಪ? ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ, ಕೃದಂತ ಭಾವನಾಮ, ತದ್ದಿತಾಂತ ನಾಮ. ಸರ್ ತನ ಬಂದ್ರೆ ಅದು ಭಾವವನ್ನು ಹೇಳ್ತದ. ದೊಡ್ಡತನ ಎಲ್ಲಿ? ತದ್ದಿತಾಂತದೊಳಗೆ. ಯಾಕಪ್ಪ ಇದು ಕೃದಂತ ಆಗುವುದಿಲ್ಲ ಅಂತಂದ್ರೆ ಇಲ್ಲಿ ಕ್ರಿಯಾಪದ ಇಲ್ರಿ ಸರ್. ಯಾವ್ದು ಹಂಗಂದ್ರೆ ದೊಡ್ಡತನ ಸರ್, ದೊಡ್ಡದ್ರ ಭಾವ ದೊಡ್ಡತನ, ಸಣ್ಣದ್ರ ಭಾವ ಸಣ್ಣತನ, ನೀಚನ ಭಾವ ನೀಚತನ, ಹೌದಾ? ಜಾಣನ ಭಾವ ಜಾಣತನ.
ಮತ್ತು ಜಾಣು ಮೇ ಅಂತಲೂ ಬರ್ತದೆ, ಹೌದಾ. ಜಾಣು ಮೇ ಬಂದರೂ ಕೂಡ ಇಲ್ಲಿ ಭಾವನಾಮ, ತದ್ದಿತ ಅಂತ ಭಾವನಾಮ. ಮೇ ಅಂತ ಬಂದ್ರೆ, ತನ ಅಂತ ಬಂದ್ರೆ, ಈ ರೀತಿ ಉಕೆ ಅಂತ ನೋಡಿದೆವು ನಾವು ಆಗಲೇ ತದ್ದಿತಾಂತದೊಳಗೆ ಕಂಪ್ಲೀಟಾಗಿ 3 ನಾವು. ತದ್ದಿತಾಂತದೊಳಗೆ ಎಷ್ಟು ವಿಧಗಳು? ತದ್ದಿತಾಂತ ನಾಮ, ಭಾವನಾಮ, ತದ್ದಿತಾಂತ ಅವ್ಯಯ, 3ಗಳ ಅರ್ಥ ಮತ್ತು ಉದಾಹರಣೆಗಳನ್ನು ನೋಡಿದೆವು. ಪ್ರಶ್ನೆ 25, ಓದಿ ಎನ್ನುವ ಪದ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಆಗ್ತದೆ? ಕೃದಂತ ನಾಮ, ಕೃದಂತ ಅವ್ಯಯ, ತದ್ದಿತಾಂತವ್ಯಯ, ಕೃದಂತ ಭಾವನಾಮ. ಓದುವುದು, ಓದುತ್ತಾನೆ, ಇವೆಲ್ಲ ಸರ್ ಇದು ಓದುವುದು ಅಂದರೆ ಕ್ರಿಯಾಪದ ಅಲ್ಲೇನ್ರಿ? ಇದ್ರ ಧಾತು ರೂಪ ಯಾವುದು ಸರ್? ಓದು ಹೊರ ತಕ್ಕೊಳ್ಬೇಕು. ಹಂಗಂದ್ರೆ ಇಲ್ಲಿ ಕೃದಂತ ಇದ್ರೆ ಮಾತ್ರ ನೋಡ್ಬೇಕು ನಾವು. ಇಲ್ಲಿ ನಾವು ಉಳ್ದದ್ದಿದ್ರೆ ಅದನ್ನು ಎಲಿಮಿನೇಟ್ ಮಾಡಬೇಕು, ಹೋಗಿಬೇಕು ಹೊರಗೆ. ಓದು ಅಂತ ಇದೆ ನೋಡಿ. ಈಗ ಕೃದಂತ ನಾಮನ, ಭಾವನಾಮನ ಅಥವಾ ಕೃದಂತ ಅವ್ಯಯನ? ಸರ್ ಅವ್ಯಯ ಆಗ್ತದ. ಓದು ಕೂಡಿಸು ಈ ಏನಾಗಿದೆ ಇಲ್ಲಿ? ಓದಿ ಆಗ್ಯದ. ಅಂದ್ರೆ ಎಲ್ಲಿ ಬರ್ತಾವು? ಕೃದಂತ ಅವ್ಯಯದೊಳಗೆ ಏನೇನು ಬರ್ತಾವು? ಅಂತ ಇರ್ತೈತಿ, ಈ ಅಂತ ಇರ್ತೈತೆ, ಈ ದು ಅಂತ ಇರ್ತೈತ, ಉತ್ತ ಅಂತ ಇರ್ತದ, ಉತ ಅಂತ ಇರ್ತದ, ಅಲು ಅಂತ ಇರ್ತದ, ಅಲಿಕ್ಕೆ ಅಂತ ಇರ್ತದ, ಅಲಿಕ್ಕೆ. ಇವು ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ಮಾಡ್ತಾವೆ ಇವು ಕೃದಂತ ಅವ್ಯಯಗಳು. ನಾನು ಓದಿ ಟೀ ಕುಡಿದೇನು ಅಂದ್ರೆ, ನಾನು ಓದಿ ಅಂದ್ರೆ ವಾಕ್ಯ ಪೂರ್ಣ ಆಗಲ್ಲ. ನಾನು ಓದಿ ಏನು ಮಾಡಿದೆಪ್ಪ ಮುಂದೆ? ನಾನು ಬರುತ್ತಾ ಏನು ಮಾಡಿದೆ? ಕುಂತ್ಯೋ, ನಿಂತ್ಯೋ, ಮಕ್ಕೊಂಡ್ಯೋ ಅಂದ್ರೆ ಇನ್ನೊಂದು ಕ್ರಿಯೆ ಬೇಕು ಅಂತ ಹೇಳ್ತದೆ ಇದು. ವಾಕ್ಯ ಪೂರ್ಣ ಆಗಂಗಿಲ್ಲ ಇವುಗಳನ್ನು ಬಳಸಿ ನಿಲ್ಲಿಸಿಬಿಟ್ರೆ. ಇವುಗಳ ಮುಂದೆ ಇನ್ನೊಂದು ಕ್ರಿಯಾ, ಸಂಪೂರ್ಣ ಕ್ರಿಯಾಪದವನ್ನು ಬಳಕೆ ಮಾಡಬೇಕು ನೀವು. ನಾನು ಓದಿ, ನಾನು ಓದುತ್ತಾ, ಮತ್ತು ನಾನು ನಡೆಯಲು, ನಾನು ನಡೆಯಲು, ಮುಂದೆ ನಡೆಯಲು ಏನು ಹಾವು ಅಂತ ದಾರಿ ಒಳಗೆ? ನಾನು ನಡೆಯಲಿಕ್ಕೆ ಬಿದ್ದೆನು ಅಂದ್ರೆ ಮುಂದೆ ಇನ್ನೊಂದು ಕ್ರಿಯಾಪದ ಬೇಕು ಅಂತ ಹೇಳ್ತದೆ ಇದು, ಹೌದಾ. ಅದನ್ನು ಕೃದಂತವ್ಯಯ ಅಂತೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ 26, ಒಂದು ಪೂರ್ಣ ಅಭಿಪ್ರಾಯವನ್ನು ನೀಡುವ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ. ಇಲ್ಲಿ ವಾಕ್ಯಗಳನ್ನಾಯಿತು, ತದ್ದಿತ ಅಂತ ಕೃದಂತ ಆಯಿತು. ಇನ್ನು ಯಾವ್ದು ಬರ್ತಾ ಇದ್ದಾವೆ ಪ್ರಶ್ನೆಗಳಿನ್ನ? ಲೇಖನ ಚಿಹ್ನೆಗಳು ನೋಡಿ. ಒಂದು ಪೂರ್ಣ ಅಭಿಪ್ರಾಯ ಕೊಡಬೇಕದು, ಮತ್ತು ಕೊನೆಯಲ್ಲಿ ಬಳಸ್ತೇವೆ. ವಾಕ್ಯದ ಕೊನೆಯಲ್ಲಿ ಅಂದ್ರೆ ಗೊತ್ತಾಗ್ಬಿಡ್ತದೆ ಪೂರ್ಣ ವಿರಾಮ ಬಳಕೆ ಮಾಡ್ತೀವಿ. ಅಲ್ಪ ವಿರಾಮ ಅಂದ್ರೇನು ನೋಡಿದರೆ ನೀವು ಆಗಲೇ ಸಂಕ್ಷಿಪ್ತವಾಗಿ ಹಲವಾರು ನಾಮಪದಗಳು ಬಂದಾಗ ಕೊನೆಯ ನಾಮಪದವನ್ನು ಬಿಟ್ಟು ಉಳಿದವಕ್ಕೆಲ್ಲ ನಾವೇನು ಮಾಡ್ತೀವಿ? ಅಲ್ಪ ವಿರಾಮ ಹಾಕ್ತೇವೆ. ಭಾವಗಳನ್ನು ವ್ಯಕ್ತಪಡಿಸುವಾಗ ಭಾವಸೂಚಕ, ಅದು ಹರ್ಷ, ಸಂತೋಷ, ದುಃಖ, ಕುತೂಹಲ, ಆಶ್ಚರ್ಯ, ಈ ರೀತಿ ಭಾವಗಳು ಬಂದಾಗ. ವಿವರಣಾತ್ಮಕ ಚಿಹ್ನೆ ಅಂದಾಗ ನಿಮಗೆ ಗೊತ್ತೈತಿ, ವಿವರಣೆಯನ್ನು ಹೇಳ್ತದೆ. ಒಂದು ಪೂರ್ಣ ವಾಕ್ಯದ ಅಥವಾ ಒಂದು ವಿಷಯ ವಸ್ತುವಿನ ಅಥವಾ ಪದದ ಈ ಮುಂದಿನಂತಿದೆ ನೋಡಿ ಅಂತ ಹೇಳಬೇಕಾದಾಗ ನಾವಲ್ಲಿ ಬರೆಯಂಗಿಲ್ಲ, ಈ ರೀತಿ ಚಿಹ್ನೆಯನ್ನು ಬಳಕೆ ಮಾಡ್ತೇವೆ, ವಿವರಣಾತ್ಮಕ ಚಿಹ್ನೆ. ಪ್ರಶ್ನೆ 27, ಹಾವಾಡಿಗ ಎನ್ನುವ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು? ಆಯ್ಕೆ ಎ ಈಗ, ಬಿ ಅವನು, ಸಿ ಕಾರ, ಡಿ ವಂತ. ಹಾವಾಡ್ ಈಗ ನೋಡಿ, ಈಗ ಎನ್ನುವ ತದ್ದಿತ ಪ್ರತ್ಯಯ ಅಲ್ಲಿದೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 28, ಒಂದು ವಾಕ್ಯದಲ್ಲಿ ಅನೇಕ ನಾಮಪದಗಳು ಸರಣಿಯಾಗಿ ಬಂದಾಗ ಅವುಗಳ ನಡುವೆ ಬಳಸುವ ಚಿಹ್ನೆ ಯಾವುದು? ಒಂದು ವಾಕ್ಯ ಇದೆ, ಅದರಲ್ಲಿ ಸಾಕಷ್ಟು ನಾಮಪದಗಳು ಸರಣಿಯಾಗಿ ಬರ್ತಾ ಇದ್ದಾವೆ. ಆವಾಗ ನೀವಲ್ಲಿ ಯಾವ ಚಿಹ್ನೆಯನ್ನು ಬಳಕೆ ಮಾಡ್ತೀರಿ? ಈಗ ತಾನೇ ಹೇಳಿದ್ವಲ್ಲ, ಹಲವಾರು ನಾಮಪದಗಳು ಇರ್ತಾವೆ ಸರ್, ಸರಣಿಯಾಗಿ ಬಂದಾಗ ಅವುಗಳ ನಡುವೆ ಅಲ್ಪ ವಿರಾಮವನ್ನು ಬಳಕೆ ಮಾಡ್ತೇವೆ. ಆವರಣ ಚಿಹ್ನೆ ಅಲ್ಲ, ಅರ್ಧ ವಿರಾಮ ಉಪವಾಕ್ಯಗಳ ಮುಂದೆ, ಉದ್ಧರಣ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬಳಕೆ ಮಾಡುವಾಗ. ಪ್ರಶ್ನೆ 29, ನಗುವುದು ಎನ್ನುವುದು ಈ ಕೆಳಗಿನ ಯಾವ ರೂಪವಾಗಿದೆ? ನಗುವುದು ಉದು ಬಂತೇನ್ರಿ, ಉದುವಿಕೆ ಭಾವವನ್ನು ಹೇಳ್ತದೆ ಸರ್. ಇದು ಯಾವುದ್ರ ಭಾವ? ಆಯ್ಕೆ 1 ಕೃದಂತ ಅವ್ಯಯ, ಬಿ ಕೃದಂತ ನಾಮ, ಸಿ ಕೃದಂತ ಭಾವನಾಮ, ತದ್ದಿತ ಅಂತ ಭಾವನಾಮ. ನಗುವುದು ಅನ್ನೋದು ಕ್ರಿಯೆಯನ್ನು ಹೇಳ್ತದೆ. ಕ್ರಿಯಾಪದ ಅಂತ ಬಂದಾಗ ಕೃದಂತಗಳು ಇರ್ತಾವೆ, ತದ್ದಿತ ಅಂತ ಹೊರಗೆ ಹೋಗುದೀವಪ್ಪ. ಉದು ಅಂತಂದ್ರೆ ನಗುವುದ್ರ ಭಾವ, ನಗುವುದರ ಅಭಾವ, ನಗುವುದು. ಉದು ಅಂತ ಬರ್ತದೆ. ನಾಮ ಅಂದಾಗ ನೀವು 3 ಪ್ರತ್ಯಯಗಳನ್ನು ನೋಡಿದ್ರೆ ಇಲ್ಲಿ 3 ಪ್ರತ್ಯಯಗಳು ಯಾವ್ಯಾವಪ್ಪ? ಒಂದು ವ ಅಥವಾ ಹೂವ ಅಂತ ಹೇಳಿರ್ತದೆ. ಹೂವ ನಗುವ ಅಲ್ಲದು, ನಗುವುದು ಹೂವ ಅಂತ ಇರ್ತೈತಿ. ಇನ್ನೊಂದು ದ ಇರ್ತೈತಿ ಭೂತದೊಳಗೆ, ನಿಷೇಧದೊಳಗೆ ಅದ ಅಂತ ಇರ್ತದೆ. ಯಾವುದು ಇಲ್ಲ ಅಲ್ಲಿ. ಅವೇ ಅಂದ್ರೆ ಅಪೂರ್ಣ ಕ್ರಿಯಾಪದ ಆಗಿರ್ತದೆ, ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ಮಾಡ್ತದೆ. ಇಲ್ಲವೇ ಇಲ್ಲ. ನಗುತ್ತಾ ಅಂತ ಬಂದಿದ್ರೆ ಆಗ್ತಿತ್ತು ಕೃದಂತವ್ಯ. ನಗುವುದಕ್ಕೆ, ನಗುಲಿಕ್ಕೆ, ನಗಲಿಕ್ಕೆ, ಈ ರೀತಿ ಬಂದರೆ ಕೃದಂತವ್ಯೇ ಆಗ್ತಿತ್ತು. ಸರಿಯಾದ ಉತ್ತರ ಯಾವುದಪ್ಪ? ಕೃದಂತ ಭಾವನಾಮ. ಮುಂದೆ ಹೋಗೋಣ. ಪ್ರಶ್ನೆ 30, ಅವನಂತೆ ಎಂಬ ಪದ ಯಾವ ವರ್ಗಕ್ಕೆ ಸೇರುತ್ತದೆ? ತದ್ದಿತಾಂತ ನಾಮ, ಕೃದಂತವ್ಯಯ, ತದ್ದಿತಾಂತವ್ಯಯ, ಕೃದಂತ ನಾಮ. ಯಾವ್ದು ಸರಿಯಾದ ಉತ್ತರ? ಅವನಂತೆ. ನಿಮ್ಗೆ ಗೊತ್ತದ, ಅಂತೆ, ಹಾಗೆ, ಓಲು ಅಂತ ಬಂದರೆ ಅವೆಲ್ಲ ತದ್ದಿತಾಂತ ಅವ್ಯಯಗಳಿಗೆ ಉದಾಹರಣೆ ಆಗಿರ್ತದೆ. ಪ್ರಶ್ನೆ 31, ಆಹಾ ಎಷ್ಟು ಸುಂದರವಾದ ನೋಟ. ಆಹಾ ನೋಡಿ ಭಾವವನ್ನು ಹೇಳ್ತದೆ. ಆಹಾ
ಎಷ್ಟು ಸುಂದರವಾದ ನೋಟ. ಇಲ್ಲೊಂದು ಭಾವಸೂಚಕ ಚಿಹ್ನೆ ಇದೆ. ಈ ಲೇಖನದಲ್ಲಿ ಬಳಕೆಯಾಗಿರುವ ಚಿಹ್ನೆ ಯಾವುದು ನಿಮಗೆ ಗೊತ್ತದ? ಪ್ರಶ್ನಾರ್ಥಕ ಅಲ್ಲ, ವಿವರಣಾತ್ಮಕ ಅಲ್ಲ, ಅರ್ಧ ವಿರಾಮ ಅಲ್ಲ. ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ. ಈ ರೀತಿ ಚಿಹ್ನೆ ಬಂದರೆ ಭಾವವನ್ನು ಹೇಳ್ತದೆ. ಪ್ರಶ್ನೆಯನ್ನು ಮಾಡಿದರೆ ನೀವು ಯಾರು, ನೀವು ಈಗ ಬಂದ್ರಾ, ನೀವು ಈಗ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಲೈಕ್ ಮಾಡಲಿಲ್ವಾ, ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡಿ ನೀವು ಯಾರು, ಏನು, ಯಾಕೆ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಅದು ಪ್ರಶ್ನಾರ್ಥಕ ಚಿಹ್ನೆ ಬಳಕೆಗೊಂಡಿರಬೇಕಲ್ಲಿ ಆ ವಾಕ್ಯದೊಳಗೆ. ಪ್ರಶ್ನೆ ಮಾಡ್ತಾ ಇರಬೇಕು ನೀವು. ಈ ರೀತಿ ಬಂದರೆ ಇನ್ನೊಂದರ ಯಾವುದೋ ಒಂದು ಪದದ ಅರ್ಥವನ್ನು ಅಥವಾ ಒಂದು ಯಾವುದೋ ಒಂದು ವಿವರಣೆಯನ್ನು ಹೇಳ್ತಾ ಇದ್ದೀರೋ, ಒಂದು ವಾಕ್ಯದ ವಿವರಣೆ, ಪದದ ವಿವರಣೆ ಹೇಳಬೇಕಾದಾಗ ಈ ರೀತಿ ಚಿಹ್ನೆ ಮಾಡ್ತೀರಿ. ಮೇಲೊಂದು ಕೆಳಗೊಂದು ಪೂರ್ಣ ವಿರಾಮ. ಇದನ್ನು ವಿವರಣಾತ್ಮಕ ಚಿಹ್ನೆ ಅಂಥೇಳಿ ಕರೀತೇವೆ. ಅರ್ಧ ವಿರಾಮ ಉಪವಾಕ್ಯಗಳ ಮುಂದೆ ಬಳಕೆ ಮಾಡ್ತೇವೆ. 32 ತಿನ್ನಲು ಬಂತು ನೋಡಿ. ಅಲು, ಅಲಿಕೆ, ಇದು, ಉತ, ಉತ್ತ. ಹಣ್ಣನ್ನು ತಿನ್ನಲು ಕನ್ನಡ ಸರ್ ವಿಡಿಯೋ ಬಂದುಬಿಡ್ತು. ಹಣ್ಣನ್ನು ತಿನ್ನಲು ಮುಂದೇನು ಮಾಡಿದೆ? ತಿನ್ನಲು ಅಂದಾಗ ಸಂಪೂರ್ಣ ಆಗಲಿಲ್ಲ ಅದು ವಾಕ್ಯ. ಹಣ್ಣನ್ನು ತಿನ್ನಲು ನೀರನ್ನು ಸಹ ಕುಡಿಯಬೇಕು ಎನ್ನಿಸಿತು. ಸೇಬನ್ನು ತಿನ್ನಲು ಮಹದಾನಂದವಾಯಿತು ಅಂದರೆ ಅಪೂರ್ಣ ವಾಕ್ಯ ಅದು. ಆ ಕ್ರಿಯಾಪದ ಅಲ್ಲಿ ಬಂತು ಅಂದರೆ ಅಲ್ಲಿ ಅಪೂರ್ಣ ಆಗಿದೆ, ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ಮಾಡ್ತದೆ, ಬೇಕು ಅಂತ ಹೇಳ್ತದೆ ಅದು. ಅರ್ಥ ಆಯ್ತಾ? ಈ ರೀತಿ ಬಂದವು ಕೃದಂತ ಅವ್ಯಯಗಳು ಆಗಿರ್ತಾವೆ. ಯಾವ ಸರಿಯಾದ ಉತ್ತರ? ಕೃದಂತ ಅವ್ಯಯ ಆಗಿರ್ತದೆ. 33 ಪ್ರಶ್ನೆ. ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ನಾವು ವ್ಯಾಕರಣದಲ್ಲಿ ಏನಂತ ಕರಿತೇವೆ? ಇದು ವಿಭಿನ್ನ ಪ್ರಶ್ನೆ ನೋಡಿ. ಕ್ರಿಯೆಯನ್ನು ಸೂಚಿಸುವ ಪದಗಳು ಕ್ರಿಯಾಪದಗಳು. ಹೆಸರನ್ನು ಹೇಳ್ತಾ ಇದ್ರೆ ನಾಮಪದಗಳು. ಗುಣ ವಿಶೇಷಣಗಳನ್ನು ಹೇಳ್ತಾ ಇದ್ರೆ ಗುಣವಾಚಕಗಳು. ಅವ್ಯಯ ಅಂದರೆ ಲಿಂಗ ವಚನ ಕಾಲದಲ್ಲಿ ಹಾಕಿದ್ರೂ ಕೂಡ ಬದಲಾವಣೆ ಹೊಂದಲೇ ಇಲ್ಲ ಅಂತಂದರೆ ಅವುಗಳನ್ನು ಅವ್ಯಯಗಳು ಅಂತ ಲಿಂಗದೊಳಗೆ ಹಾಕ್ತೀರಿ. ಯಾವುದೋ ಸ್ತ್ರೀಲಿಂಗ, ನಪುಂಸಕಲಿಂಗನೋ, ಅಥವಾ ಅವನು ಚೆನ್ನಾಗಿ ಹಾಡುತ್ತಾನೆ, ಚೆನ್ನಾಗಿ ಪುಲ್ಲಿಂಗದಲ್ಲಿ ಬಳಕೆ ಮಾಡಿದೆ. ಅವಳು ಚೆನ್ನಾಗಿ ಆಡುತ್ತಾಳೆ ಸ್ತ್ರೀಲಿಂಗದೊಳಗೆ, ಅದು ಚೆನ್ನಾಗಿ ಹಾಡುತ್ತದೆ. ನೋಡಿ ಎಲ್ಲಿ ಹೋದರೂ ಬದಲಾವಣೆ ಆಗಲಿಲ್ಲ. ಅರ್ಥ ಆಯ್ತಲ್ಲ? ಅಂದರೆ ಲಿಂಗದೊಳಗೆ ಹಾಕ್ರಿ, ವಚನದೊಳಗೆ ಹಾಕ್ರಿ. ಅವರು ಚೆನ್ನಾಗಿ ಆಡಿದರು ಬಹುವಚನ, ಅದು ಚೆನ್ನಾಗಿ ಆಡಿತು ಏಕವಚನ. ಇಂತಹ ಪದಗಳನ್ನು ಎಲ್ಲಿ ಹಾಕಿದರೂ ಬದಲಾವಣೆ ಆಗಲ್ಲ, ಲಿಂಗ ವಚನ ಈ ರೀತಿಯಾಗಿ. ಅಂಥ ಪದಗಳಿಗೆ ಅವ್ಯಯ ಅಂತ ಹೇಳ್ತೀವಿ. ಗುಣವಿಶೇಷ ಒಂದು ನಾಮಪದದ ಗುಣವನ್ನು ಹೇಳಬೇಕದು. ಹುಡುಗಿ ಹೆಂಗಿದ್ದಾಳೆ? ಹುಡುಗಿ ಸುಂದರವಾಗಿದ್ದಾಳೆ. ಯಾಕೆ ಹುಡುಗ ಸುಂದರವಾಗಿರೋಂಗಿಲ್ಲನ್ರಿ? ಅದು ಹುಡುಗ ಸುಂದರವಾಗಿದ್ದಾನೆ ಬೇಡ, ಹುಡುಗ ಎತ್ತರವಾಗಿದ್ದಾನೆ, ಹುಡುಗ ಜಾಣದಾನ, ಹುಡುಗಿ ಕಪ್ಪಿದ್ದಾಳೆ, ಸುಂದರವಾಗಿದ್ದಾಳೆ, ಕಪ್ಪಾಗಿದ್ದಾಳೆ. ಗುಣ ಇದು. ದೊಡ್ಡವರು, ಸಣ್ಣವರು ಅಂದರೆ ದೊಡ್ಡತನ, ಸಣ್ಣತನ ಅದೆಲ್ಲ ಅವ್ರ ಗುಣ ಅದು. ಅರ್ಥ ಆಯ್ತಾ? ನಾಮಪದದ ಗುಣವನ್ನು ಹೇಳ್ತಾ ಇದ್ದರೆ ಅದು ಗುಣವಾಚಕ ಪದಗಳು. ನಾಮಪದ ಹೆಸರನ್ನು ಸೂಚಿಸುವ ಪದಗಳು. ಕ್ರಿಯೆಯನ್ನು ಸೂಚಿಸುವ ಪದ ಕ್ರಿಯಾಪದ. ಸರಿಯಾದ ಉತ್ತರ ಆಯ್ಕೆ ಎ. 34 ಕ್ರಿಯಾಪದದ ಮೂಲ ರೂಪ ಏನಂತೀವಿಪ್ಪ? ನೇರವಾಗಿ ನಾನು ಉತ್ತರಕ್ಕೆ ಹೋಗ್ತೇನೆ ಸ್ನೇಹಿತರೆ. ಕ್ರಿಯಾಪದದ ಮೂಲ ರೂಪ ಧಾತು ಅಂತೇಳಿ ಕರಿತೇವೆ. ಪ್ರತ್ಯಯ ಅಂತೂ ಅಲ್ವೇ ಅಲ್ಲ, ಉಪಸರ್ಗ ಅಲ್ವೇ ಅಲ್ಲ, ಪ್ರಕೃತಿ ಅಲ್ವೇ ಅಲ್ಲ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 35. ಕ್ರಿಯೆಯು ನಡೆಯುವಾಗ ಕರ್ಮಪದದ ಅಪೇಕ್ಷೆಯನ್ನು ಪಡುವ ಧಾತುಗಳನ್ನು ಏನಂತ ಕರಿತೀವಿ? ಒಂದು ಕ್ರಿಯೆ ನಡೀತಿದೆ, ಆವಾಗ ಏನಂತದ? ಅದು ನಂಗೆ ಕರ್ಮಪದ ಬೇಕು ಅಂತ ಹೇಳ್ತದದು. ನನಗೆ ಕರ್ಮಪದ ಬೇಕು ಅಂತ ಹೇಳ್ತದೆ. ಅಂಥವುಗಳನ್ನ ಏನಂತ ಕರಿತೀವಿ? ಸಹಜ ಧಾತು, ಅಕರ್ಮಕ ಧಾತು, ಸಾಧಿತ ಧಾತು, ಸಕರ್ಮಕ ಧಾತು. ಒಂದು ಕ್ರಿಯಾಪದ ಅಂತ ಇದ್ದಾಗ ಅದಕ್ಕೊಂದು ಧಾತು ಇರ್ತದೆ. ಅದರ ಮೂಲ ರೂಪವೇ ಏನಾಗಿರ್ತದ? ಧಾತುವಾಗಿರ್ತದ. ಮೂಲ ರೂಪ ಧಾತುವಾಗಿರ್ತದ. ಈ ಧಾತುನ ನಾವು ಡಿವೈಡ್ ಮಾಡ್ತೇವೆ, ವಿಭಾಗಗಳನ್ನು ಮಾಡ್ತೇವೆ. ಮುಖ್ಯವಾಗಿ ಒಂದು ಸಹಜ ಧಾತು, ಇನ್ನೊಂದು ಸಾಧಿತ ಧಾತು. ಸಹಜ ಧಾತು, ಸಾಧಿತ ಧಾತು. ಸಹಜ ಧಾತು ಒಳಗೆ ಮತ್ತೆ 2 ಭಾಗ ಮಾಡ್ತೀವಿ ನಾವು. ಸಹಜ ಧಾತುವನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಯಾವ್ಯಾವಪ್ಪ? ಒಂದು ಅಕರ್ಮಕ ಧಾತು, ಇನ್ನೊಂದು ಸಕರ್ಮಕ ಧಾತು. ಸಹಜ ಧಾತು ಇನ್ನೊಂದು ಹೆಸರು ಮೂಲ ಧಾತು ಅಂತಲೂ ಕೂಡ ಕರೀತಾರೆ. ಸಾಧಿತ ಧಾತು ಅಂದಾಗ ನಾವು ಇಸು ಪ್ರತ್ಯಯ ಹಾಕ್ತೀವಿ. ಯಾವುದಾದ್ರೂ ಒಂದು ಧಾತು ಇದೆ ಅದಕ್ಕೆ ಇಸು ಹಾಕಿಬಿಟ್ಟು ಅಂದ್ರೆ ಮುಗೀತದು ಸಾಧಿತ ಧಾತು. ಉದಾಹರಣೆ ಹೇಳ್ರಿ, ಈಗ ಕನ್ನಡ ಅನ್ನೋದೊಂದು ನಾಮಪದ ಇದೆ. ಇಲ್ಲಿ ನಾಮ ಪ್ರಕೃತಿ ಬರಂಗಿಲ್ಲ ರೀ ಸರ್ ಅನ್ಬೇಡ್ರಿ. ಮತ್ತು ನಾಮ ಪ್ರಕೃತಿ ಕನ್ನಡದ್ದು ಆಗಿರಲಿ, ಸಂಸ್ಕೃತವಾಗಿರಲಿ, ಆ ನಾಮ ಪ್ರಕೃತಿಗಳಿಗೆ ನಾವು ಏನು ಮಾಡಿಬಿಡ್ತೀವಿ? ಪ್ಲಸ್ ಇಸು ಹಾಕಿಬಿಡ್ತೀವಿ ನಾವು. ಯಾವುದಿಲ್ಲಿ? ಕನ್ನಡವನ್ನು, ಕನ್ನಡಿಗ, ಇವೆಲ್ಲ ನಾಮಪದಗಳು. ಯಾಕಂದರೆ ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ಬೇಕು ಸಂಪೂರ್ಣ ನಾಮಪದ ಅಂದರೆ. ಅದರ ಮೂಲ ರೂಪ ನಾಮ ಪ್ರಕೃತಿ ಕನ್ನಡ ಅಂತಾಯಿತು. ಕನ್ನಡಕ್ಕೆ ಇಸು ಹಾಕಿದಾಗ ಏನಾಯ್ತದು? ಕನ್ನಡಿಸು ಅಂತಾಯಿತು. ಹೌದಿಲ್ಲ? ಕನ್ನಡಿಸು ಅಂತಾಯಿತು. ಈ ರೀತಿ ಇಸು ಪ್ರತ್ಯಯದಿಂದ ಎಂಡಾಗಿದ್ವು. ಹೌದಾ? ಓದಿಸು,
ಬಂಧಿಸು, ಓದಿಸು. ಸರ್ ಕ್ರಿಯೆ ಇದೆ ಅಲ್ಲಿ, ನಾಮ ಪ್ರಕೃತಿ ಇಲ್ಲ ಅನ್ಬೇಡ್ರಿ, ಮತ್ತು ಕ್ರಿಯೆಗೂ ಬರ್ತದೆ, ನಾಮ ಪ್ರಕೃತಿ ಇರ್ತದೆ, ಅದು ಸಂಸ್ಕೃತದಾಗಿರಲಿ ಕನ್ನಡದಾಗಿರಲಿ. ಕೆಲವೊಮ್ಮೆ ಅನುಕರಣ ಅವ್ಯಯಗಳಿಗೂ ನಾವು ಇಸು ಹಚ್ತೀವಿ, ಮತ್ತು ಅವು ಕೂಡ ಸಾಧಿತ ಧಾತು ಆಗ್ತವೆ. ಅನುಕರಣೆ ಅಂದ್ರೆ ಈಗ ಮಳೆ ಬರ್ತಿರ್ತದೆ, ಮಳೆ ಹೆಂಗೆ ಬರ್ತದೆ, ಮಳೆ ಬಂದಾಗ ಗುಡುಗು ಸಿಡಿಲು ಬರ್ತಿರ್ತಾವೆ, ಹೆಂಗೆ ಬರ್ತಾವ, ಢಣ ಢಣ ಅಂತ ಬರ್ತಿರ್ತಾವೆ, ಕಟ್ ಕಡಲ್ ಅಂತ ಬರ್ತಿರ್ತಾವೆ. ಅನುಕರಣ ಅವ್ಯಯಗಳಿಗೆ ಒಂದಿಷ್ಟು ಉದಾಹರಣೆ ಹೇಳ್ರಿ ನೀವು. ಅನುಕರಣ ಅವ್ಯಯಗಳಂದ್ರೆ ಮತ್ತು ಧಗ ಧಗ ಅಂತಿರ್ತದೆ, ಯಾಕಂದ್ರೆ ಧ್ವನಿ ವಿಶೇಷಣಗಳಾಗಿರ್ತಾವೆ. ಈಗ ಮಳೆ ಬಂದಾಗ, ನಾಯಿ ಬೊಗಳಿದಾಗ ಅವುಗಳ ಧ್ವನಿ ವಿಶೇಷಣ ಹೇಳ್ತೀವಿ ನಾವು, ಇದು ಹಿಂಗ ಅಂತ ನಿರ್ದಿಷ್ಟವಾಗಿ ಹೇಳಂಗಿಲ್ಲ, ಅದಕ್ಕೆ ಅರ್ಥನೂ ಇರೋಂಗಿಲ್ಲ. ಈಗ ಬೆಂಕಿ ಇದ್ದು ಬಿಟ್ಟದೆ, ಕೆಳಗೆ ನೋಟಿಫಿಕೇಶನ್ ಆಗಿಬಿಟ್ಟದ, ಮುಗಿದೋಯ್ತು, ಸಮಯ ಇಲ್ಲ, ದಗ ದಗ ಅಂತೈತಿ. ದಗ ದಗ ಅನ್ನೋದು ಅನುಕರಣಾವ್ಯಯ. ಬೆಂಕಿ ಹೆಂಗೆ ಸುಡ್ದೈತಪ್ಪ ಸರ್, ದಗ ದಗ ಅಂತೇಳಿ ಸುಡ್ತದ, ದಗ ದಗ. ಇದಕ್ಕೆ ನೀವು ಏನು ಮಾಡಿದ್ರಿ, ಅನುಕರಣಾವ್ಯಕ್ಕೆ ಇಸು ಹಾಕಿಬಿಟ್ರಿ, ಮುಂದೆ ಏನಾಯ್ತು, ಅದು ದಗ ದಗಿಸು ಅಂತಾಯಿತು. ದೊಡ್ಡ ಗ ಹಾಕ್ಕೊಡ್ರಿ ನಡೀತೈತಿ, ಸಣ್ಣ ಗ ಆದ್ರೆ ಹಾಕ್ಕೊಡ್ರಿ, ದಗ ದಗಿಸು ಅಂತಾಯಿತು. ನೋಡಿ, ಒಂದು ಅನುಕರಣಾವ್ಯಕ್ಕೆ ಇಸು ಪ್ರತ್ಯಯ ಹಚ್ತೀವಿ, ಕನ್ನಡದ ನಾಮ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಹಚ್ತೀವಿ, ಸಂಸ್ಕೃತದ ನಾಮ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಹಚ್ತೀವಿ, ಕೆಲವೊಂದಿಷ್ಟು ಕ್ರಿಯಾಪದಗಳಿಗೂ ಧಾತುಗಳಿಗೂ ಇಸು ಪ್ರತ್ಯಯ ಹಚ್ತೀವಿ. ಅದನ್ನು ನಾವು ಸಾಧಿತ ಧಾತು ಅಂತೇಳಿ ಕರಿತೀವಿ. ಸಹಜ ಮತ್ತು ಸಹಜದೊಳಗೆ ಸಕರ್ಮಕ ಅಕರ್ಮಕ. ಇಲ್ಲಿ ಕರ್ಮಪದ ಅಂದ್ರೆ ಗೊತ್ತೈತಿ, ಒಂದು ಕ್ರಿಯೆ ನಡಿಬೇಕಂದ್ರೆ ಅಲ್ಲೊಂದು ಕರ್ಮಪದ ಇರ್ತದೆ. ಕರ್ಮಪದ ಐತಿ, ಹೆಂಗೈತಿ ಸರ್, ಒಂದು ಉದಾಹರಣೆ ಹೇಳ್ರಿ. ಉದಾಹರಣೆ, ರಾಮ ಹಣ್ಣನ್ನು ತಿಂದನು. ರಾಮ ಹಣ್ಣನ್ನು ತಿಂದನು, ಹಣ್ಣನ್ನು ತಿಂದನು. ಇಲ್ಲಿ ನಾವು ನೋಡಬೇಕಾಗಿರೋದೇನು, ಕ್ರಿಯೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಈ ವಾಕ್ಯದೊಳಗೆ ಕ್ರಿಯಾಪದ ಅಷ್ಟೇ ನಾವು ಇಟ್ಕೊಳ್ಬೇಕು, ಉಳಿದದ್ದು ಬಿಟ್ಟು ಬಿಡಬೇಕು, ನಮಗೆ ಬೇಕಾಗಿಲ್ಲ. ಅದು ಸಂದರ್ಭ ಬಂದಾಗ ನೋಡೋಣ. ತಿಂದನು ಎನ್ನುವುದೇನಪ್ಪ, ಇಲ್ಲಿ ಕ್ರಿಯಾಪದ. ಇದರ ಮೂಲ ರೂಪ ಏನು, ಧಾತು. ಈಗ ಇದು ಯಾವ ಧಾತು ಅಂತ ಕಂಡುಹಿಡಿಬೇಕು ನಾವು. ಸಹಜ ಧಾತು ಒಳಗೆ ಅಕರ್ಮಕನು ಸಕರ್ಮಕನು. ಅದು ಕರ್ಮಪದ ಬೇಡ್ತಿತ್ತು ಅಂತಂದ್ರೆ ಸಕರ್ಮಕ ಧಾತು, ಕರ್ಮಪದ ಬೇಡ್ತಿತ್ತು ಅದಂದ್ರೆ ಸಕರ್ಮಕ ಧಾತು. ಹೆಂಗೆ ಕರ್ಮಪದ ಬೇಡ್ತದ ನೀವು ಹೆಂಗೆ ಕಂಡುಹಿಡಿದ್ರಿ, ತಿಂದನು ಅದರ ಮೂಲ ರೂಪ ಏನು, ತಿನ್ನು ಅಂತಾಯಿತು, ತಿನ್ನು ಅಂತಾಯಿತು. ಇದನ್ನು ನೀವು ಒಂದು ಕ್ರಿಯಾಪದೊಳಗೆ ಅಥವಾ ಹೆಂಗಾರು ತೊಗೊಳ್ರಿ, ಅದಕ್ಕೆ ಕ್ವಶನ್ ಮಾಡಿರಿ. ನೀವು ಕ್ವಶನ್ ಮಾಡಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಏನು ಅಂತ ಮಾಡ್ಬೇಕು ನೀವು, ಏನು ಅಂತ ಕ್ವಶನ್ ಮಾಡಬೇಕು. ಈಗ ತಿಂದನು ಐತಿ, ರಾಮ ಏನು ತಿಂದನು, ಅಥವಾ ಯಾರೇ ಆಗಿರಲಿ, ಕನ್ನಡ ಸರ್ ಏನು ತಿಂದರು ಅಂದಾಗ ನಿಮ್ಗೆ ಉತ್ತರ ಸಿಕ್ತು, ಹಣ್ಣನ್ನು ತಿಂದನು ಅಂತ ಅಂದಾಗ ಅದು ಸಕರ್ಮಕ ಧಾತು ಆಗ್ತದ. ಹಂಗಂದ್ರೆ ತಿಂದನು ಅನ್ನೋದು ಯಾವುದಪ್ಪ, ತಿನ್ನು ಅನ್ನೋದೇನಿಲ್ಲಿ ಸಕರ್ಮಕ ಧಾತು. ಅಕರ್ಮಕ ಅಂದಾಗ ನೀವು ಏನು ಅಂತ ಕ್ವಶನ್ ಮಾಡಿದಾಗ ನಿಮ್ಮ ಕರ್ಮಪದ ಸಿಗಲಿಲ್ಲ, ಅಲ್ಲಿ ಆನ್ಸರ್ ಸಿಗಲಿಲ್ಲ ಅಂದಾಗ ಅದನ್ನು ನಾವು ಅಕರ್ಮಕ. ಉದಾಹರಣೆಗೆ ಮಗು ಮಲಗಿತು ಅಂತೇಳಿ, ಮಗು ಮಲಗಿತು, ಇದರ ಮೂಲ ರೂಪ ಏನಪ್ಪ, ಮಲಗು ಅನ್ನೋದು ಮೂಲ ರೂಪ, ಮಲಗಿತು ಅನ್ನೋದು ಸಂಪೂರ್ಣ ಕ್ರಿಯಾಪದ. ಇದಕ್ಕೆ ಕ್ವಶನ್ ಮಾಡ್ಬೇಕು ನೀವು, ಏನು ಮಲಗಿತು ಅಲ್ಲ, ಮಗು ಏನನ್ನು ಮಲಗಿತು ಅನ್ಬೇಕು ನೀವು. ಏನನ್ನು ಮಲಗಿತು ಎಲ್ಲೋ ಕರ್ಮಪದ ಇಲ್ಲೇ ಇಲ್ಲ, ಮಗು ಮಲಗಿತ್ತು ಅನ್ಬೇಡ್ರಿ, ಯಾಕಂದ್ರೆ ಮಗು ಕರ್ತೃಪದ ಹಾಕನ. ಈಗ ನಾವು ಇಲ್ಲಿ ಹೆಂಗೆ ಕ್ವಶನ್ ಮಾಡ್ಕೊಂಡಿವಲ್ಲ, ರಾಮ ಏನನ್ನು ತಿಂದನು ಅಂದಾಗ ಹಣ್ಣನ್ನು ತಿಂದನು ಅಂದ್ರೆ ಒಂದು ಕರ್ಮಪದ ಐತೆ ಅಲ್ಲಿ ಅಂದ್ರೆ ಅದಕ್ಕೆ ನಾವು ಸಕರ್ಮಕ ಧಾತು ಅಂದೀವಿ ನಾವು, ತಿಂದನು ಅನ್ನೋದಕ್ಕೆ. ಈ ಮಗು ಏನು ಮಲಗಿತ್ತು ಅನ್ನೋಕ್ಕೆ ಬರೋಂಗಿಲ್ಲ ಸರ್, ನಿದ್ರೆ ಮಲಗಿತ್ತು ಅನ್ಬೇಡ್ರಿ, ಅಂತ ಉತ್ತರ ಇರೋಂಗಿಲ್ಲ. ಜನ ಬಂದರು, ಓಡಿದರು. ನೋಡಿ, ಬಂದರು, ಓಡಿದರು. ಜನ ಏನು ಓಡಿದರು ಅನ್ಬೇಡ್ರಿ, ಮತ್ತು ನೀವು ಎಲ್ಲಿಗೆ ಓಡಿದ್ರು ಅಂತ ಐತಿ, ಏನು ಓಡಿದರು, ರನ್ನಿಂಗ್ ಓಡಿದ್ರು. ಮತ್ತು ರನ್ನಿಂಗ್ ಅಂದ್ರೆ ಏನು, ರನ್ನಿಂಗ್ ಅಂದ್ರೆ ಓಟ ಓಡಿದ್ರು ಅನ್ಬೇಡ್ರಿ, ಮತ್ತು ಓಟ ಅನ್ನೋದು ಭಾವ ಆಗ್ತದೆ, ಹೌದಿಲ್ಲ. ಜನ ಏನು ಬಂದರು, ಒಟ್ಟಿನಲ್ಲಿ ಕ್ವಶನ್ ಏನು ಮಾಡ್ಕೊಳ್ಬೇಕು ನಾವು, ಏನು ಅಂತ ಮಾಡ್ಕೊಳ್ಬೇಕು. ಏನು ಅಂತ ಮಾಡ್ಕೊಂಡಾಗ ಆ ಒಂದು ಕ್ರಿಯಾಪದ ವಾಕ್ಯದೊಳಗೆ ಹಾಕ್ಕೊಂಡು ಏನು ಮಾಡ್ಕೊಂಡಾಗ ಅಲ್ಲಿ ನಮಗೆ ಕರ್ಮಪದ ಸಿಕ್ಕರೆ ಅದು ಸಕರ್ಮಕ ಧಾತು, ಕರ್ಮಪದ ಸಿಗಲಿಲ್ಲ ಆ ಕ್ರಿಯಾಪದಕ್ಕೆ ಅಂದ್ರೆ ಅದು ಅಕರ್ಮಕ ಧಾತು ಆಗ್ತದೆ. ಇಷ್ಟೇ ವ್ಯತ್ಯಾಸ. ಧಾತು ಒಳಗೆ ಎಷ್ಟು ವಿಧಗಳಪ್ಪ, ಒಂದು ಸಹಜ ಧಾತು, ಸಾಧಿತ ಧಾತು. ಸಹಜದೊಳಗಂದ್ರೆ ಮೂಲ ಧಾತು ಅಂತ ಹೇಳಿ ಕರಿತೀವಿ. ಸಾಧಿತದೊಳಗೆ ಇಸು ಪ್ರತ್ಯಯ ಬರ್ತದೆ, ಬೇರೆ ಬೇರೆ ಕಡೆ ಇಸು ಪ್ರತ್ಯಯ ಹಾಕ್ತೀವಿ. ಅನುಕರಣಾವ್ಯಯ ಈ ರೀತಿ, ನಾಮ ಪ್ರಕೃತಿ, ಸಂಸ್ಕೃತ ನಾಮ ಪ್ರಕೃತಿ, ಕನ್ನಡದ ನಾಮ ಪ್ರಕೃತಿ, ಕೆಲವೊಂದಿಷ್ಟು ಕ್ರಿಯಾಪದದ ಮೂಲ ರೂಪ ಧಾತುಗಳಿಗೆ ಇಸು ಪ್ರತ್ಯಯ ಹಾಕ್ತೀವಿ. ಮಾಡು, ಕೂಡಿಸು, ಇಸು, ಮಾಡಿಸು ಅಂತಾಯಿತು, ಹೌದಿಲ್ಲ. ಅದು ಕೂಡ ಸಾಧಿತ ಧಾತು ಆಗ್ತದೆ. ಇನ್ನು ಸಹಜ ಅಂದ ಮೂಲ ಧಾತು ಒಳಗೆ ಸಕರ್ಮಕ ಅಕರ್ಮಕ ಬರ್ತಾವ, ನಿಮ್ಗೆ ಗೊತ್ತಿರ್ತೈತಿ. ಕರ್ಮಪದ ಬೇಡಿದ್ರೆ ಅದು ಸಕರ್ಮಕ, ಬೇಡಲಿಲ್ಲ ಅಂದ್ರೆ ಅದು ಅಕರ್ಮಕ ಆಗ್ತದೆ. ಸ್ನೇಹಿತರೆ, ನಾವೇನು ಮಾಡಿದೀವಪ್ಪ, ಇಲ್ಲಿಯವರೆಗೂ ಸುಮಾರು ಒಂದು 30 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆವು, ಹೌದಾ. ಎಷ್ಟು, ಒಂದು 30 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆವು. ಇದು ಇನ್ನು ನಾವು ಮುಂದಿನ ವಿಡಿಯೋ ತರಗತಿ ಒಳಗೆ ಮುಂದುವರೆದ 1000 ಪ್ರಶ್ನೆಗಳ ಸರಣಿಯನ್ನು, ಅಲ್ಲಿ ಬರುವಂತಹ ಸಾಕಷ್ಟು ಪ್ರಶ್ನೆಗಳನ್ನು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕವಿಗಳಿಗೆ ಸಂಬಂಧಪಟ್ಟಂತೆ, ಈ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತಿರ್ತೀವಿ. ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಕನ್ನಡ ತರಗತಿಯ ಪರವಾಗಿ ನಿಮ್ಮಲ್ಲಿ ಕೇಳೋದೇನಪ್ಪ ಅಂತಂದರೆ, ಯಾರು ವಿಡಿಯೋ ನೋಡ್ತಾ ಇರ್ತಿಲ್ಲ ಶೇರ್ ಮಾಡಿರಿ, ಇನ್ನೊಬ್ಬರಿಗಿದು ಅನುಕೂಲ ಆಗಲಿ.
ಯಾರು ಟೀಚರ್ ಎಕ್ಸಾಮ್ ಬರೀತಿರ್ತಾರೆ, VAO ಎಕ್ಸಾಮ್ ಬರೀತಾ ಇರ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನು ಬರೀತಿರ್ತಾರೆ. ಅದು KE ನಡೆಸುವಂಥದ್ದು, KPSC ನಡೆಸುವಂಥದ್ದು. ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈಗ ನಾವೇನಪ್ಪ ಸಂವಹನ ಪತ್ರಿಕೆ ಅಂತಿದ್ದಾಗ ಕನ್ನಡ 35, ಇಂಗ್ಲೀಷ್ 35, ಕಂಪ್ಯೂಟರ್ 30 ಅಂಕಗಳಿಗೆ ಇರ್ತದೆ. ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನನ್ನ ಸಮಯವನ್ನು ಮೀಸಲಿಡ್ತಾ ಇದ್ದೇನೆ. ಆದ್ದರಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾಡುವ ನಮಸ್ಕಾರಗಳು. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ, ಜ್ಞಾನವನ್ನು ಹಂಚೋಣ. ಯಾಕಂದರೆ ಜ್ಞಾನ ಅಮೃತಕ್ಕೆ ಸಮಾನ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.